ಕಾಶ್ಮೀರ ಅನ್ನೋದನ್ನು ಇವತ್ತು ನಾವು ನೋಡ್ತಕ್ಕಂಥ ರೀತಿಗೂ ಒಂದು 1000 ವರ್ಷಗಳ ಹಿಂದೆ ನೋಡ್ತಕ್ಕ ರೀತಿಗೂ ಏನು ವ್ಯತ್ಯಾಸ ಇಲ್ಲ. ರಾಜರ ಬದಲಾವಣೆ ಆಗಿದೆ, ಧರ್ಮ ಬದಲಾವಣೆ ಆಗಿದೆ ಅನ್ನೋದು ಬಿಟ್ಟರೆ ಆ ಹೊಡೆದಾಟ ರಕ್ತಪಾತ ಆವತ್ತು ಇದ್ದಿದ್ದೆ ಅಲ್ಲಿ. ಬಸವಣ್ಣನ ಒಂದು ಇದ್ದಿದ್ದರ ಬಗ್ಗೆ ಆಗಲಿ, ಅವನು ಮಾಡಿದಂಥ ಸಾಧನೆಗಳ ಬಗ್ಗೆ ಆಗಲಿ, ಅವನ ಪವಾಡಗಳ ಬಗ್ಗೆ ಆಗಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಯಾವ ಶಾಸನದಲ್ಲೂ ಗೊತ್ತಾಗೋದಿಲ್ಲ, ಯಾವ ಶಾಸನಗಳು ಇಲ್ಲ. ಇಲ್ಲಿ 162ರಲ್ಲಿ ಕಲ್ಯಾಣ ಕ್ರಾಂತಿ ಆಗಿಬಿಡ್ತು. ಕಲ್ಯಾಣ ಕ್ರಾಂತಿ ಅಲ್ಲ, ಅದಾಗಿದೆ. ಕಲ್ಯಾಣ ಕ್ರಾಂತಿ ಅಂದರೆ ರಾಜಕೀಯ ಕ್ರಾಂತಿ. ಅದು ವಾಸ್ತವವಾಗಿ ಶಾಸನ ಬರೀತಕ್ಕಂಥ ಒಂದು ಪದ್ಧತಿ ಇದೆಯಲ್ಲ, ಬರೀ ಬರೆದ್ಬಿಟ್ಟು ಏನೋ ಒಂದು ಅಲ್ಲಿ ತೂಗಾಕೋದಲ್ಲ, ಅದೊಂದು ಕ್ರಮ. ತಮಿಳ್ನಾಡಿಗೂ ನಮಗಿರ್ತಕ್ಕಂಥ ವ್ಯತ್ಯಾಸ ಅಂದರೆ, ತಮಿಳ್ನಾಡಿನಲ್ಲಿ ನಿಮಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಗೋಡೆ ತುಂಬ ಶಾಸನವೇ. ಇವತ್ತು ಪ್ರಚಾರ ಮಾಡಬೇಕಾದ್ದು ಸಾಂಸ್ಕೃತಿಕ ಇತಿಹಾಸನೇ ಹೊರತು ಈ ರಾಜಕೀಯ ಇತಿಹಾಸ ಯಾವತ್ತೂ ಯಾರು ಬೇಕಾದ್ರೂ ಓದ್ಕೊಳ್ಬೋದು, ಯಾರು ಬೇಕಾದ್ರೂ ಬರೀಬೋದು. ಅದನ್ನೇ ರನ್ನಾನು ಹೇಳ್ತಾನೆ, ಯಾವನೇ ಆಗಲಿ ತುರುಗೋಳಲ್ಲಾಗಲಿ, ಪೆಂಡಿರಿಗೆ ಅವಮಾನ ಆಗ್ತಕ್ಕಂಥ ಸನ್ನಿವೇಶದಲ್ಲಾಗಲಿ, ಮತ್ತು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸುಮ್ಮನೆ ಇದ್ದರೆ ಅವನು ಗಂಡಸಲ್ಲ, ಅವನು ಷಂಡ ಅಂತ ಹೇಳ್ತಾನೆ. ಅವನು ಬೇಗೂರಿನ ವೀರ್ಗಲ್ ಭಾಳ ಮುಖ್ಯ. ಬೇಗೂರು ಇವತ್ತು ದೊಡ್ಡ ಬೇಗೂರು ಅಂತಿದೆ, ಅಲ್ಲಿದ್ದಂಥ ಒಂದು ವೀರ್ಗಲ್ ಅಂತಂದು ಈಗ ಬೆಂಗಳೂರು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಇಡೀ ಒಂದು 10ನೇ ಶತಮಾನದಲ್ಲಿ ನಡೀತಾ ಇದ್ದಂಥ ಒಂದು ರಣರಂಗ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುತ್ತೆ ಅದು. ಮೋಸ್ಟ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಆಂಧ್ರ ಪ್ರದೇಶನು ಬಹುಪಾಲು ಕರ್ನಾಟಕನೇ ಆಳ್ತಿತ್ತು ಅಂತ. ಇಲ್ಲ, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಅವು ಪರ್ಮನೆಂಟಾಗಿ ಒಂದು ಕಾಲಕ್ಕಲ್ಲ, ಅವು ಪೂರ್ತಿ ಮುಂಚೆಯಿಂದ ಯಾವುದು 800 ವರ್ಷಗಳ ಕಾಲ ನಿಮಗೆ ಎಲ್ಲೂ ವಿಜಯನಗರದವರೆಗೂ ವಿಜಯ ಇಲ್ಲ, ಅಪ್ ಟು ಹೊಯ್ಸಳರವರೆಗೂ ಕಲ್ಯಾಣ ಚಾಲುಕ್ಯರ ಕೊನೆ ಆಗೋವರೆಗೆ ಮೂರನ್ನು ಕೂಡ ಅವ್ರ ಕಾಲಕ್ಕೆ ಅವ್ರ ಜೊತೆಲೇ ಇತ್ತು ಇವೆಲ್ಲ. ಅಂದರೆ ಪುಲಕೇಶಿ ಕಾಲದಲ್ಲಿ ಆರಂಭವಾದಂಥ ಒಂದು ಕರ್ನಾಟಕ, ಬೃಹತ್ ಕರ್ನಾಟಕ ಏನಿದೆ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, 3 ಮಹಾರಾಷ್ಟ್ರಗಳನ್ನು ಆಳ್ತೀವಿ ಅಂತ ಹೇಳ್ತಾ ಇದ್ದಾನೆ ಅವನು. ಆ 3 ಮಹಾರಾಷ್ಟ್ರಗಳಿಗೆ ರಾಜನಾಗಿದ್ದ ಅಂತ ಹೇಳ್ಕೊಡ್ತೇನೆ ಅವನು. ಸೊ ಆ 3 ಮಹಾರಾಷ್ಟ್ರಗಳು ಯಾವುದು ಅಂದರೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ. ಸೊ ಇದು ಹೆಚ್ಚು ಕಡಿಮೆ ಇಮ್ಮಡಿ ಪುಲಕೇಶಿಯಿಂದ ಆರಂಭವಾಗಿ 1000ವರೆಗೂ ಒಂದೇ ಆಡಳಿತದಲ್ಲಿ ಇರ್ತವೆ. 1000 ಆದಮೇಲೂ ಕೂಡ ಮತ್ತೆ ಒಂದೇ ಆಡಳಿತಕ್ಕೆ ಬರ್ತವೆ. ಮತ್ತೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲೂ ಕೂಡ ಇವರ ಆಡಳಿತಕ್ಕೆ ಇರ್ತವೆ ಈ 3 ರಾಜ್ಯಗಳು. ಈಗ ಇವತ್ತಿಗೂ ಕೂಡ ಅದಕ್ಕೆ ಇಲ್ಲಿನ ಕಟ್ಟಿರೋ ದೇವಸ್ಥಾನ ನೋಡಿದ್ರೆ ಅಲ್ಲಿನ ದೇವಸ್ಥಾನ ಏನು ಒಂದೇ ವ್ಯತ್ಯಾಸವೇ ಇರೋದಿಲ್ಲ, ನನಗೆ ಒಂದೇ ಹೋಲಿಕೆ ಇರುತ್ತೆ. ಅದು ಶಾಸನಗಳು ಅಷ್ಟೇ. ಇವತ್ತು ಮಹಾರಾಷ್ಟ್ರದಲ್ಲಿ ಭಾಳಷ್ಟು ಕನ್ನಡ ಶಾಸನ ಸಿಗ್ತಾನೆ ಇವೆ ಇನ್ನು. ಅದ್ರ ಜೊತೆಗೆ ನಾಗರಿ ಲಿಪಿ ಶಾಸನಗಳು ಸಿಗ್ತಾ ಇವೆ. ಹಾಗಂತ ಹೇಳಿದ ತಕ್ಷಣ ಮಹಾರಾಷ್ಟ್ರದಲ್ಲಿ ಇದ್ದಂಥ ಮರಾಠಿ ಭಾಷೆಗೆ ಸಂಬಂಧನ ಅವರು ನೆಗ್ಲೆಕ್ಟ್ ಮಾಡಲಿಲ್ಲ ಅಲ್ಲಿ. ಸೊ ಅಲ್ಲಿ ಸಂಸ್ಕೃತ ಬಳಸಿದ್ದಾರೆ ಹೆಚ್ಚಿಗೆ ಅವರು. ಅಪ್ ಟು 700 ಕಾಲದವರೆಗೆ ಸಂಸ್ಕೃತ ಶಾಸ್ತ್ರಗಳನ್ನೇ ಅಲ್ಲಿ ಬಳಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹೀಗಾಗಿ ಕನ್ನಡ ಭಾಷೆಯನ್ನು ಬೆಳೆಸಿದ್ದು ಮತ್ತು ಕನ್ನಡ ಶಾಸ್ತ್ರಗಳಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ರೀತಿಯ ಒಂದು ಶಿಲ್ಪಗಳನ್ನು ಬಿಡಿಸಿದ್ದಿವರು. ಸೊ ಮತ್ತು ಊರುಗಳನ್ನು ಸ್ಥಾಪನೆ ಮಾಡಿದ್ದು. ಇವತ್ತು ಅರೆ ಮಲೆನಾಡಿನ ಪ್ರದೇಶಗಳಲ್ಲಿ ಹಾವೇರಿ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮ ಭಾಗ ಪೂರ್ವ ಭಾಗ ಏನಿದೆ, ಈ ಭಾಗಗಳನ್ನು ಹೆಚ್ಚು ಕಮ್ಮಿ ಇವರೇ ಅಭಿವೃದ್ಧಿಪಡಿಸಿದ್ರು ಆವತ್ತಿನ ಕಾಲದಲ್ಲೇ. ಹೌದು, ಆವತ್ತಿನ ಕಾಲಕ್ಕೆ ಒಂದು ದೇವಾಲಯ, ಒಂದು ಕೆರೆ ಮತ್ತು ಒಂದು ಇದು ಯಾವುದೋ ಒಂದು ಮೇಟಿಕಲ್ಲು. ಮತ್ತು ಇವರ ಕೊನೆಯ ಕಾಲಕ್ಕೆ ಮತ್ತೆ ಒಂದು ಮೈಗ್ರೇಷನ್ ಶುರುವಾಗುತ್ತೆ ಉತ್ತರ ಭಾರತದಿಂದ. ಸೊ ಆ ಮೈಗ್ರೇಷನ್ ಯಾವುದು ಅಂದರೆ ಗಂಗಾ ನದಿ ತೀರದಿಂದ ಬರ್ತಕ್ಕಂಥದ್ದು. ಅವರು ಕ್ಷತ್ರಿಯರು ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ, ಮತ್ತು ಕುಶಲಕರ್ಮಿಗಳು ಬರ್ತಾರೆ. ಸೊ ಇಷ್ಟೂ ಜನ ಬರ್ತಾರೆ ಕರ್ನಾಟಕದ ಕಡೆಗೆ. ಏಕೆಂದರೆ ವಿಕ್ರಮಾದಿತ್ಯನಂಥ ರಾಜ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ 52 ವರ್ಷ ಕಾಲ ರಾಜ್ಯಭಾರ ಮಾಡ್ತಾನೆ. ಹಾಗೆ ರಾಷ್ಟ್ರಕೂಟರಲ್ಲೂ ಕೂಡ ಅಷ್ಟೇ, ಅಮೋಘ ವರ್ಷ ಮತ್ತು 3ನೇ ಕೃಷ್ಣ, ಇವರೆಲ್ಲ ಭಾಳಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. ಈ 3 ಜನನೇ ಎಷ್ಟು ಆಳಿರೋದು. ಇನ್ನೂ ಇದ್ದಾರೆ. ದುರ್ವಿನೀತನೂ 50 ವರ್ಷ ರಾಜ್ಯಭಾರ ಮಾಡ್ತಾನೆ, ಗಂಗಾ ದುರ್ವಿನೀತ. ಸೊ ಹೀಗೆ ಇಷ್ಟು ವರ್ಷ ರಾಜ್ಯಭಾರ ಮಾಡಿದಾಗ ಒಂದು ಸ್ಥಿರ ರಾಜ್ಯ ಬಂದ್ಬಿಡುತ್ತೆ ನಮಗೆ. ಆ ಸ್ಥಿರ ರಾಜ್ಯ ಬಂದಾಗ ಏನಾಗ್ಬಿಡುತ್ತೆ, ಒಂದು ಸ್ಥಿರ ರಾಜ್ಯ ಅಂದಾಗ ಅಲ್ಲಿ ಶಾಂತಿ ನೆಮ್ಮದಿ ಬರುತ್ತೆ. ಎಲ್ಲಿ ಶಾಂತಿ ನೆಮ್ಮದಿ ಬರುತ್ತೋ ಅಲ್ಲಿ ಬೇಕಾದಷ್ಟು ಐಶ್ವರ್ಯ ಮೊಬಲೈಸ್ ಆಗ್ತಾ ಬರುತ್ತೆ. ಐಶ್ವರ್ಯ ಮೊಬಲೈಸ್ ಆದ ತಕ್ಷಣ ಅದು ಶ್ರೀಮಂತಿಕೆ ಆಗುತ್ತೆ ಅದು. ಸೊ ಇದಕ್ಕೆ ಅಟ್ರಾಕ್ಷನ್ಗಳಾಗ ಇವತ್ತು ಹೇಗೆ ಬೆಂಗಳೂರು ಜನ ಬರ್ತಾ ಇದ್ದಾರೆ, ಹಾಗೆ ಒಂದು ಕಾಲಕ್ಕೆ ಕರ್ನಾಟಕದ ಕಡೆಗೆ ಜನ ಬರ್ತಾರೆ. ಅದರಲ್ಲಿ ಕಾಶ್ಮೀರದಿಂದ ಭಾಳ ಜನ ಪಂಡಿತರು ಇಲ್ಲಿ ಬರ್ತಾರೆ, ಕಾಶ್ಮೀರದಿಂದ ಬರ್ತಾರೆ. ಮತ್ತು ಗಂಗಾ ಪಾರಿಯಾತ್ರ, ಗಂಗಾ ಯಮುನಾ ಮಧ್ಯದ ಜಾಗಗಳಿಂದ ಬರ್ತಾರೆ. ಕಾಶ್ಮೀರ ಅನ್ನೋದನ್ನು ಇವತ್ತು ನಾವು ನೋಡ್ತಕ್ಕಂಥ ರೀತಿಗೂ ಒಂದು 1000 ವರ್ಷಗಳ ಹಿಂದೆ ನೋಡ್ತಕ್ಕ ರೀತಿಗೂ ಏನು ವ್ಯತ್ಯಾಸ ಇಲ್ಲ. ರಾಜರ ಬದಲಾವಣೆ ಆಗಿದೆ, ಧರ್ಮ ಬದಲಾವಣೆ ಆಗಿದೆ ಅನ್ನೋದು ಬಿಟ್ಟರೆ
ಆ ಹೊಡೆದಾಟ ರಕ್ತಪಾತ ಆವತ್ತು ಇದ್ದಿದ್ದೆ ಅಲ್ಲಿ. ಹಿಂದೂಗಳೇ ರಕ್ತಪಾತ, ಒಬ್ಬ ರಾಜನನ್ನು ಕಂಡ್ರೆ ಹಿಂದೂ ರಾಜನ ಇನ್ನೊಬ್ಬ ಹಿಂದೂ ರಾಜನಿಗೆ ಆಗ್ತಾ ಇರಲಿಲ್ಲ. ಸೊ ಅವರವರೇ ರಕ್ತಪಾತ. ಜೀಲಂ ನದಿಯಲ್ಲಿ ಇರತಕ್ಕಂಥದ್ದು ಅದನ್ನು ವಿತಸ್ತಾ ನದಿ ಅಂತ ಕರೆದಿದೆ ಶಾಸನಗಳಲ್ಲಿ, ವಿತಸ್ತಾ ನದಿ ಅಂತ. ಆ ವಿತಸ್ತಾ ನದಿಯಲ್ಲಿ ಹರಿದಿರ್ತಕ್ಕಂಥ ನೀರಲ್ಲ, ಆ ಕಾಲದಿಂದಲೂ ಕೂಡ ಅದು ರಕ್ತವೇ ಅದು. ಹೀಗಾಗಿ ಕಾಶ್ಮೀರವನ್ನು ಆಳದಂಥ ರಾಜರಿದ್ದಾರಲ್ಲ, ಅವರು ಹಿಂದೂ ರಾಜರಾದರೂ ಕೂಡ ಭಾಳಷ್ಟು ಕ್ರೂರಿಗಳೇ ಅವರು. ಒಬ್ಬನನ್ನು ಕಂಡ್ರೆ ಇನ್ನೊಬ್ಬನಿಗೆ ಆಗ್ತಾ ಇಲ್ಲ. ಸಾಯಿಸ್ಬೋದು, ಎಷ್ಟು ಜನ ಸಾಯಿಸ್ಬೋದು, ಅಷ್ಟು ಜನ ಸಾಯಿಸ್ತಾಯಿದ್ರು ಅವರು. ರಾತ್ರಿ ಮೋಸದಿಂದ ಎಲ್ಲ ಮಾಡ್ತಾಯಿದ್ರು. ಇದು ಕಾಶ್ಮೀರದಲ್ಲಿ ಮಾತ್ರ. ಅದನ್ನ ಕಾಶ್ಮೀರದ ಜನ ಇವತ್ತು ಈ ಥರ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಅವರಲ್ಲ, ಇವತ್ತಿನವರಲ್ಲ, ಅವತ್ತಿಂದು ಅವರೇ ಕನ್ವರ್ಟ್ ಆಗಿರೋದು ಅಂತ ಇಟ್ಕೊಳ್ರಿ. ಅವರೇ ಕನ್ವರ್ಟ್ ಆಗಿರೋದು. ಅದರಿಂದ ಈ ಜನ ಏನಿದ್ದಾರೆ ಆ 1000 ವರ್ಷಗಳ ಒಂದು ಜೀನ್ಸ್ ಅವರಲ್ಲಿ ಹಾಗೆ ಉಳ್ಕೊಂಬಂದ್ಬಿಟ್ಟಿದೆ. ಅದು ಒಬ್ರಿಗೊಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಲ್ಲಿ. ಸೊ ಹೀಗಾಗಿ ಶುರುವಾಗಿತ್ತಷ್ಟೇ, ಅರಬ್ಬರ ಎಕ್ಸ್ಪೆಡಿಷನ್ ಶುರುವಾಗಿತ್ತು ಅಷ್ಟೇ. ಬಟ್ ಸಿಂಧ್ ಪ್ರಾಂತ್ಯಕ್ಕೆ ನಿಂತು ಬಿಟ್ಟಿತ್ತು ಅದು. ಸಿಂಧ್ ಪ್ರಾಂತ್ಯದ ಮೇಲ್ಗಡೆಗೆ ಅಷ್ಟೇ ಹೋಗ್ತಾ ಇತ್ತು ಅದು. ಬಟ್ ಇದಕ್ಕೆ ಬಂದಿರಲಿಲ್ಲ, ಅಲ್ಲಿಗೆ ತಳಗಡೆಗೆ. ಮತ್ತು ಯಾರು ಬಂದವರು ಯಾರು ಕೂಡ ನಾವು ಕಾಶ್ಮೀರದಿಂದ ಉಪಟಳದಿಂದ ಬಂದ್ವಿ ಅಂತ ಹೇಳ್ಕೊಳ್ಳಿಲ್ಲ. ಕೆಲವರೆಲ್ಲ ಹೇಳ್ಕೊಂಡಿದ್ದಾರೆ, ಅಂದರೆ ಬೇರೆ ಕಾರಣಕ್ಕೆ ಬಂದ್ವಿ ಅಂತ ಹೇಳ್ಕೊಳ್ತಾರೆ. ಬಟ್ ಈ ಕಾರಣ ಯಾರು ಕೊಟ್ಟಿಲ್ಲ. ಅದರಿಂದ ನೆಮ್ಮದಿ ಇರೋ ಕಾಲಕ್ಕೇನೆ ಬಂದವರೇ ಇನ್ನೊಂದು ನೆಮ್ಮದಿ ಬೆಂಗಳೂರು ಥರ ನೀವು ಹೇಳಿದಾಗೆ ಬಂದಿರ್ತಕ್ಕಂಥದ್ದು. ಒಳ್ಳೆ ಉದ್ಯೋಗವನ್ನು ಅರಸಿ, ಒಳ್ಳೆ ಶ್ರೀಮಂತಿಕೆಯನ್ನು ಅರಸಿ, ಈ ಥರ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಇಲ್ಲಿ ನೆಲೆಗೊಳ್ಳಿರ್ತಕ್ಕಂಥದ್ದು. ಇವರ ಕಲ್ಯಾಣದಲ್ಲಿ ನೆಲೆಗೊಳ್ತಾ ಇದ್ರು ಎಲ್ಲರೂ. ಕಲ್ಯಾಣ ಸುತ್ತಮುತ್ತ ನೆಲೆಗೊಳ್ತಾ ಇದ್ರು. ಮತ್ತು ಇನ್ನೊಂದೇನು ಅಂದರೆ ಈ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ಜಾಸ್ತಿ ಇನ್ವೆಸ್ಟ್ ಆಗ್ತಾಯಿತ್ತು. ನೀವು ಊರೂರು ನೋಡ್ರಿ, ಇವತ್ತಿಗೂ ಊರೂರುಗಳಿಗೆ ಯಾವುದೇ ಊರಿಗೋಲಿ ಒಂದು ಪಾಳ ದೇವಸ್ಥಾನ ನೋಡ್ತೀರಿ. ಆ ಪಾಳ ದೇವಸ್ಥಾನ ಯಾವ ಕಾಲದ್ದು ಅಂದರೆ ಇದೇ ಕಾಲದ್ದೇ, ಇಲ್ಲ ರಾಷ್ಟ್ರಕೂಟರ ಕಾಲದ್ದು, ಇಲ್ಲ ಕಲ್ಯಾಣ ಚಾಲುಕ್ಯರ ಕಾಲದ್ದು. ಸೊ ಹೀಗಾಗಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಎಷ್ಟು ಜನದ ಒಂದು ಶ್ರಮ ಇರುತ್ತೆ ಅಲ್ಲಿ ಹೇಳಿ. ಒಂದು ಕಲ್ಲು ಗಣಿಯಿಂದ ಕಲ್ಲು ತೆಗೆದು ಹಿಡಿದು ಅದನ್ನು ನೀಟ್ ಮಾಡ್ತಕ್ಕಂಥದ್ರಿಂದ ಹಿಡಿದು ಅದನ್ನು ಜೋಡಿಸಿ ಒಂದು ಇದು ಮಾಡಿ ಟೆಂಪಲ್ ಕಟ್ಟೋವರೆಗೆ ಎಷ್ಟು ಜನದ ಶ್ರಮ ಇರುತ್ತೆ. ಅಷ್ಟು ಜನಕ್ಕೆ ಉದ್ಯೋಗ ಆಗ್ತಾ ಇತ್ತು ಅಲ್ಲಿ. ಬರೀ ದೇವಸ್ಥಾನ ಕಟ್ಟಿಬಿಡ್ತಾ ಇದ್ನಾ, ದೇವಸ್ಥಾನ ಮುಂದೆ ಒಂದು ಕೊಳ ತೆಗಿತಾ ಇದ್ದ. ಈವನ್ ಅಜಂತ ಎಲ್ಲರನು ಆ ಟೈಮ್ ಅವ್ರದ್ದೇ ಅಲ್ವಾ ಸರ್? ಇಲ್ಲ, ಅಜಂತ ಸ್ವಲ್ಪ ಇವ್ರ ಕಾಲದ್ದು, ಇನ್ನು ಸ್ವಲ್ಪ ನಮ್ಮ ರಾಷ್ಟ್ರಕೂಟರ ಕಾಲಕ್ಕಿಂತ ಪೂರ್ವಕ್ಕೆ ಹೋಗುತ್ತೆ. ಎಲ್ಲೋರದಲ್ಲಿರ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲಕ್ಕೆ ಬರ್ತವೆ. ಬಟ್ ಅಜಂತದಲ್ಲಿರ್ತಕ್ಕಂಥ ಕೇವ್ಸ್ ಇವೆಯಲ್ಲ, ಅವೆಲ್ಲ ಬೌದ್ಧಿಸ್ಟ್ ಕೇವ್ಸು ಸ್ವಲ್ಪ ಇವು ವಾಕಟಕರ ಕಾಲಕ್ಕೆ ಹೋಗುತ್ತೆ. ಅದು ವಾಕಟಕರು ಅಂದರೆ ಗುಪ್ತರ ಕಾಲದ ಸಮಕಾಲೀನರು. ಗುಪ್ತರ ಸಮಕಾಲೀನರು. ಅವರು ಎಲ್ಲಿದ್ದಂಥವ್ರು? ಅವರು ಈಗ ವಿದರ್ಭವನ್ನು ಆಳ್ತಾ ಇದ್ದಂಥವ್ರು. ವಿದರ್ಭರ ಪ್ರಾಂತ್ಯ ಅಂದರೆ ಈ ನಾಗ್ಪುರ ಇದೆಯಲ್ಲ, ಮಹಾರಾಷ್ಟ್ರ ನಾಗ್ಪುರ, ಅದನ್ನು ಆ ಪ್ರದೇಶವನ್ನು ಕೇಂದ್ರವಾಗಿ ಇಟ್ಕೊಂಡು ಆಳ್ತಾ ಆ ಟೈಮಲ್ಲಿ ಅಜಂತ ಅವರೆಲ್ಲ ಹೆಚ್ಚಿಗೆ ಅವೆಲ್ಲ ಒಂದು ಎಲ್ಲರ ಕೇವ್ಸ್ ಮಾತ್ರ. ಹೌದು, ರಾಷ್ಟ್ರಕೂಟರ ಕಾಲದಲ್ಲಿ ಎಲ್ಲ ಕೇವ್ಸ್ ಅಲ್ಲ, ಕೆಲವು ಕೇವ್ಸ್ ಇವ್ರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿ ಅಲ್ಲ, ಇಲ್ಲ ಕೇವ್ಸ್ ತೆಗೆದಿದ್ದು ಮಾಡಿಸಿರೋದು ಅದು. ಯಾಕಂದರೆ ಶೈವ ಕೇವ್ ಎಲ್ಲ, ಶೈವ, ಜೈನ ಮತ್ತು ಬೌದ್ಧ 3 ಇವೆ ಅಲ್ಲಿ. ಅದಕ್ಕೆ ಶಾಸನಗಳಿದೆಯಾ? ಎಲ್ಲಿ ಕೆಲವಕ್ಕಿದೆ, ಕೆಲವಕ್ಕಿಲ್ಲ. ಎಲ್ಲಕ್ಕೂ ಶಾಸನಗಳು ಬರೆಸಿಲ್ಲ ಅವಾಗ. ಅದು ಶಾಸನ ಬರೆಸ್ತಕ್ಕಂಥ ಪದ್ಧತಿ ಏನಿದೆ ನಮ್ಮಲ್ಲಿರೋ ಅಷ್ಟು ಪದ್ಧತಿ ಅವರಲ್ಲಿ ಅಷ್ಟೊಂದು ಬಳಕೆಯಲ್ಲಿ ಇರಲಿಲ್ಲ. ಎಲ್ಲಿ ಉತ್ತರದಲ್ಲಿ, ಬೇರೆ ಕಡೆಗಳಲ್ಲಿ. ಹೌದು, ಬೇರೆ ಕಡೆಗಳಲ್ಲಿ. ನಮ್ಮಲ್ಲೇ ಕೆಲವು ವಿಶಿಷ್ಟವಾದಂಥ ಕೆಲವು ಪದ್ಧತಿಗಳು ನಮ್ಮಲ್ಲಿತ್ತು. ಈಗ ವೀರ್ಗಲ್ ಆಗ್ತಕ್ಕಂಥದ್ದು ಉತ್ತರದಲ್ಲಿದೆ, ಬಟ್ ಅದು ನಮ್ಮಲ್ಲಿರ್ತಕ್ಕಂಥ ಪದ್ಧತಿಗಿಂತ ಅವ್ರಿಗಿಂತ ಭಿನ್ನವಾದಂಥ ಪದ್ಧತಿ ನಮ್ಮಲ್ಲಿತ್ತು. ಇವತ್ತು ಕೂಡ ವೀರ್ಗಲ್ಗಳನ್ನ ಹಾಕ್ಸ್ತಕ್ಕಂಥ ರೀತಿ ಇವೆಲ್ಲವೂ ಕೂಡ. ಹೀಗಾಗಿ ಒಂದು ಯೂನಿಕ್ ಕಲ್ಚರ್ ಇದು, ಒಂದು ಯೂನಿಕ್ ಕಲ್ಚರ್ ಇದ್ದಿದ್ದರಿಂದ, ಮತ್ತು ಶ್ರೀಮಂತಿಕೆ ಇದ್ದಿದ್ದರಿಂದ, ಆ ಶ್ರೀಮಂತಿಕೆ ಇನ್ವೆಸ್ಟ್ ರೂಪದಲ್ಲಿ ಖರ್ಚಾಗ್ತಾ ಇದ್ದಿದ್ದರಿಂದ, ಅಂದರೆ ದೇವಸ್ಥಾನ ಕಟ್ಸೋದು, ಕೆರೆ ಕಟ್ಸೋದು, ಊರುಗಳು ಕಟ್ಸೋದು, ಬ್ರಾಹ್ಮಣರಿಗೆ ಮನೆಗಳು ಕಟ್ಸೋದು. ಸೊ ಈ ಥರ ಇನ್ವೆಸ್ಟ್ಮೆಂಟ್ ಆಗ್ತಾ ಇದ್ದರಿಂದ ಸಹಜವಾಗಿ ಎಲ್ರಿಗೂ ಕೆಲಸ ಬೇಕಾಗಿತ್ತು. ಕೆಲಸದವರೆಲ್ಲ ಇಲ್ಲಿಗೆ ಬರ್ತಾಯಿದ್ರು. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿತ್ತು ಬೇಕಾದಷ್ಟು. ನಿಮಗೆ ಇವತ್ತು ಪ್ರತಿ ಊರಲ್ಲೂ ಗುಲ್ಬರ್ಗ ಅಂತ ಊರಲ್ಲೂ ನೀವು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಊರಿಗೆ ಹೋದ್ರೂ ಕೂಡ ಒಂದು ಪಾಳ ದೇವಸ್ಥಾನ ಇದೆ ಅನ್ನೋದಾದರೆ ಅದು ಕಲ್ಯಾಣ ಚಾಲುಕ್ಯರ ಕಾಲದಾಗಿರುತ್ತೆ, ಅಥವಾ ರಾಷ್ಟ್ರಕೂಟರ ಕಾಲದ್ದಾಗಿರುತ್ತೆ. ಸೊ ಹೀಗಾಗಿ ರಾಷ್ಟ್ರಕೂಟರ ಕಾಲ, ಕಲ್ಯಾಣ ಚಾಲುಕ್ಯರ ಕಾಲದಾಗಿದೆ ಅನ್ನೋದಾದರೆ, ಸೊ ಎಷ್ಟು ಅವರು ಆ ಕಾಲಕ್ಕೆ ಅವರು ಇನ್ವೆಸ್ಟ್ ಮಾಡಿದ್ರು. ಒಂದು ದೇವಸ್ಥಾನ ಒಂದಿನ ಕಟ್ಟೋಕ್ಕಂತೂ ಆಗ್ತಾ ಇಲ್ಲ. ಹೊಸ ದೇವಸ್ಥಾನ ಕಟ್ಟಬೇಕಾದ್ರೆ ಒಂದು 20 ವರ್ಷ 15 ವರ್ಷಕ್ಕಂತೂ ಕಡಿಮೆ ಆಗ್ತಾ ಇರಲಿಲ್ಲ. ಅಷ್ಟು ದಿನ ಅವ್ರು ಸಾಕ್ತಾ ಇದ್ದ ಅಷ್ಟು ಜನನ. ಅದು ಮುಗಿದ ತಕ್ಷಣ ಬೇರೆ ಕಡೆ ಹೋಗ್ತಾಯಿದ್ರು ಅವರು. ಅವ್ರಿಗೆ ಇನ್ನೊಂದು ಆರ್ಡರ್ ಇರ್ತಾಯಿತ್ತು. ಸೊ ಈ ಥರ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಈ ಥರದ್ದು ಜಾಸ್ತಿ ಇತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ಎಲ್ಲ ಕೂಡ ಉತ್ತರ ಭಾರತದಿಂದ
ಮತ್ತು ಒರಿಸ್ಸಾ ಕಡೆಯಿಂದ ಭಾಳಷ್ಟು ಶಿಲ್ಪಿಗಳು ಈ ಕಡೆ ಬರ್ತಾರೆ. ಅಂದ್ರೆ ಆಗ ನೋಡಿದ್ರೆ ಈ ರಾಷ್ಟ್ರಕೂಟರು ಅಥವಾ ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ದೇಶದ ಪ್ರಬಲ ರಾಜ್ಯನೇ ಹೌದು ಇವೆರಡನೇ ಇನ್ಯಾವುದೂ ಇರಲಿಲ್ಲ. ಇನ್ಯಾವುದೂ ಇಲ್ಲ. ಚೋಳರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಅಂತ. ಚೋಳರಿಗೆ ಇವ್ರಿಗೆ ಜಗಳ ಆಗ್ತಾ ಇತ್ತು. ಬಟ್ ಚೋಳರನ್ನ ಇವರು ಮೂಲೆಗಳು ಮಾಡಬೇಡು. ವಿಕ್ರಮಾದಿತ್ಯ ಚೋಳರನ್ನ ಮೂಲೆಗೆ ಮಾಡ್ದ. ಅಷ್ಟೊತ್ತಿಗೆ ಅವ್ರು ಇನ್ನೇನು ಕಲ್ಯಾಣಿ ಚಾಳುಕ್ಯ ಹೊರಟೋಗ್ಬಿಡ್ತಾರೆ. ವಿಕ್ರಮಾದಿತ್ಯನ ಕಾಲದಿಂದ ಆಚೆಗೆ ಚೋಳರು ಡೌನ್ಫಾಲ್ ಆಗ್ಬಿಟ್ರು. ಅಲ್ಲಿಂದ ಆಚೆ ಸುಮ್ಮನೆ ಒಬ್ಬ ಮಾಡ್ಲಿಕ್ಕರಾಗಿ ಒಬ್ಬ ಸಣ್ಣ ರಾಜರಾಗಿದ್ರೆ ಹೊರತವ್ರು ದೊಡ್ಡ ರಾಜರಾಗಕ್ಕೆ ಸಾಧ್ಯವೇ ಆಗಲಿಲ್ಲ ಅವರು. ಯಾಕಂದ್ರೆ ವೆಂಗಿನ ಕಿತ್ಕೊಂಡ್ಬಿಟ್ರಿ ಇವರು. ಯಾವುದು ಚಾಳುಕ್ಯರು. ವೆಂಗಿ ಒಂದು ಭಾಗ ಆಗಿತ್ತು ಅವ್ರದ್ದು, ಚೋಳರದ್ದು. ಬಟ್ ವೆಂಗಿಯನ್ನು ಕಿತ್ಕೊಳ್ತಾರೆ ಇವರು. ಚೋಳರಿಗೆ ಇವರು ಭಾಳ ಭೀಕರವಾದಂಥ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ವಿಕ್ರಮಾದಿತ್ಯನ ಕಾಲದಲ್ಲಿ ಗೆಲುವನ್ನು ಸಾಧಿಸ್ತಾನೆ. ಅಲ್ಲಿವರೆಗೆ ಗೆಲುವನ್ನು ಸಾಧಿಸೋಕ್ಕಾಗಿರಲಿಲ್ಲ. ವಿಕ್ರಮಾದಿತ್ಯನ ಸೋಲಿಸಿ ಅವರು ಚೋಳರನ್ನು ಸೋಲಿಸಿ ಚೋಳ ರಾಜಕುಮಾರಿಯನ್ನು ಅವ್ನು ಮದುವೆ ಆಗ್ತಾನೆ. ಅಲ್ಲಿಂದ ಆಚೆಗೆ ಚೋಳರು ಈ ಕಡೆ ಬರೋದಿಲ್ಲ. ಅವರು ಅಲ್ಲಿಗೆ ತಮಿಳುನಾಡಿಗೆ ಅಷ್ಟೇ ಸೀಮಿತವಾಗಿಬಿಡ್ತಾರೆ. ಸೊ ಹೀಗಾಗಿ ಇವು ಭಾಳಷ್ಟು ವಿಸ್ತಾರವಾದಂಥ ಒಂದು ರಾಜ್ಯಕ್ಕೆ ವಿಕ್ರಮಾದಿತ್ಯ ರಾಜನಾಗಿರ್ತಾನೆ, ಚಾಳುಕ್ಯ ವಿಕ್ರಮಾದಿತ್ಯ. ಇವನ ಕಾಲದಿಂದ ಆಚೆಗೆ ಬಹುಶಃ ನಮ್ಮ ಕರ್ನಾಟಕದ ಶಾಸನ ಕಾವ್ಯಗಳು ಹುಟ್ಟಿದ್ದು ಮತ್ತು ಭಾಳಷ್ಟು ದೊಡ್ಡ ದೊಡ್ಡ ಕವಿಗಳೆಲ್ಲ ಈ ಕಾಲದಿಂದ ಆಚೆಗೆ ನಮ್ಮ ಕನ್ನಡ ಸಾಹಿತ್ಯ ಆರಂಭ ಆಗಿದ್ದು ಇವನ ಕಾಲದಿಂದ ಆಚೆಗೆ ಹೆಚ್ಚಿಗೆ. ಹೌದು. ಏಕೆಂದರೆ ನಾನು ಹೇಳಿದಾಗೆ ಉತ್ತರ ಭಾರತದಿಂದ ಭಾಳಷ್ಟು ಜನ ಬ್ರಾಹ್ಮಣರು ಭಾಳಷ್ಟು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆ ನಿಂತು ಇಲ್ಲಿನ ಭಾಷೆ ಕಲಿತು ಇಲ್ಲಿ ಸೃಷ್ಟಿ ಮಾಡ್ತಾರೆ. ಈಗ ದುರ್ಗಸಿಂಹ ಭಾಳ ಉತ್ತಮವಾದಂಥ ಉದಾಹರಣೆ. ದುರ್ಗಸಿಂಹ ಅವನು ಸವಾಸಿ ಬ್ರಾಹ್ಮಣ ಅಂದರೆ ಅವನು ಕಾಶ್ಮೀರಿ ಬ್ರಾಹ್ಮಣರು. ಅವರು ಪಂಚತಂತ್ರ ಬರೆದವನು. ಸೊ ಹೀಗಾಗಿ ಈ ಥರ ಭಾಳಷ್ಟು ಜನ ಬಂದು ಇಲ್ಲಿ ನೆಲೆ ನಿಂತು ಭಾಳಷ್ಟು ಹೊಸ ಪ್ರಯೋಗಗಳನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾವ್ಯ ರಚನೆ ಶುರುವಾಗುತ್ತೆ. ಅಲ್ಲಿಂದ ಆಚೆಗೆ ಶುರುವಾದಂಥ ಕಾವ್ಯ ರಚನೆ ಭಾಳ ಪ್ರೋತ್ಸಾಹ ಸಿಕ್ಕಿ ಎಲ್ಲ ಒಂಥರದ ಅಲ್ಲಿಂದ ಆಚೆಗೆ ಜಾಸ್ತಿ ಬರ್ತಕ್ಕಂಥದ್ದು ನಿಮಗೆ ಒಂದು ಸಮೃದ್ಧಿಯ ಕಾಲ ಅಂತ ಹೇಳ್ಬೋದು. ಅದು ಸಾಹಿತ್ಯ ಇರ್ಬೋದು, ಅದು ಶಾಸನ ಇರ್ಬೋದು. ಆ ಥರ ಒಂದು ಸಮೃದ್ಧಿಯ ಕಾಲ ನಮ್ಮ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವು ನೆನೆಬೇಕು. ಯಾವುದಾದ್ರೂ ಒಂದು ಕಲ್ಯಾಣಿ ಚಾಲುಕ್ಯರ ಕಾಲದ ಶಾಸನ ಯಾವುದಾದ್ರೂ ಸರ್? ಒಂದು ಇವೇ ಬೇಕಾದಷ್ಟಿವೆ. ತುಂಬ ಎಫೆಕ್ಟಿವ್ ಆಗಿ ಕಾಡುವಂಥ ಶಾಸನ ಯಾವುದಾದ್ರೂ ಒಂದು ಇವೇ ಬೇಕಾದ್ರೆ ಕೊಡ್ತೀನಿ ಆಮೇಲೆ ನಿಮ್ಗೆ. ಅದನ್ನು ಯಾವುದಾದ್ರೂ ಒಂದು ಹೇಳೋದಾದ್ರೂ ವಿಷಯ ಹೇಳ್ಬೋದು ಸರ್? ಅಲ್ಲ, ನಿಮಗೆ ಹುಲಿಗಿದ್ದು ಒಂದು ಶಾಸನ ಇದೆ. ಹುಲಿಗಿ ಅಂತ ಹೊಸಪೇಟೆ ಪಕ್ಕದಲ್ಲಿ ಒಂದು ಶಾಸನ ಇದೆ, ವಿಕ್ರಮಾದಿತ್ಯನ ಶಾಸನ. ಅವನು ತುಂಗಭದ್ರಾ ನದಿಗೆ ಡ್ಯಾಮ್ ಆ ಕಾಲಕ್ಕೇ ಚೆಕ್ ಡ್ಯಾಮ್ ಕಟ್ಟಿಸ್ತಾನೆ ಅವನು. ಈಗಲೂ ಇದೆ ಅದು. ಈಗ ಗುರ್ತಿಸೋದು ಕಷ್ಟ ಇವಾಗ. ಅಂದರೆ ನಿಮಗೆ ನೋಡಿ, ಆ ಕಾಲ ಅಂದರೆ 1100 ಒಂದು ತುಂಗಭದ್ರಾ ನದಿಗೆ ಒಂದು ಚೆಕ್ ಡ್ಯಾಮ್ ಕಟ್ಟಿಸಿದ್ದ ಅವನು. ಅಂದರೆ ಕಲಿಸಿ ಅವನು ನಾಲೆ ತಗೊಂಡೋಗಿದ್ದಂತೆ ವ್ಯವಸಾಯಕ್ಕೆ. ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್ ಇದನ್ನು? ಅವನು ಹುಲಿಗಿ ಇದೆಯಲ್ಲ ಆ ಶಾಸನದಲ್ಲಿ ಇದೆ. ಹುಲಿಗಿ ಸೋಮೇಶ್ವರ ದೇವಸ್ಥಾನದಲ್ಲಿರೋ ಶಾಸನದಲ್ಲಿ ಇದೆ. ಅದನ್ನ ಹೇಳ್ಕೊಳ್ತೇನೆ ಅವನು. ಅದೇ ಯಾರೋ ಭಟ್ಟೋಪಾಧ್ಯಾಯ ಅನ್ನೋನೊಬ್ಬ ಅಲ್ಲಿ ಒಂದು ಇದನ್ನು ಡ್ಯಾಮನ್ನು ಕಟ್ಟಿಸ್ತಾ ಅಂತ ಹೇಳ್ತಾನೆ. ಸೊ ಹೀಗಾಗಿ ಆ ಬ್ರಾಹ್ಮಣರಲ್ಲಿ ಇಂಜಿನಿಯರ್ಸ್ ಬರ್ತಾರೆ, ಬೇರೆ ಬೇರೆಯವರು ಬರ್ತಾರೆ. ಸೊ ಇವರೆಲ್ಲ ಸೇರಿ ಭಾಳಷ್ಟು ರಾಜ್ಯವನ್ನು ಸಮೃದ್ಧಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಸಮೃದ್ಧಿಯ ಮೂಲಕ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮೂಲಕ ಮತ್ತು ಒಂದು ಶಾಂತಿ ಮತ್ತು ಧರ್ಮ ಇತ್ಯಾದಿಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರುತ್ತೆ ನಮಗೆ. ಹಣದ ಮೂಲಕ ಒಂದು ಮತದ ಮೂಲಕ ಜನದ ಮೂಲಕ ಇನ್ನೊಂದು ಕ್ರಾಂತಿ ಇತ್ಯಾದಿಗಳೆಲ್ಲೂ ಕೂಡ ಆ ಕಾಲ ನಡೆಯತಕ್ಕಂಥದ್ದು. ಕಲ್ಯಾಣಿ ಚಾಳುಕ್ಯರ ನಂತರ ಅಂದರೆ ಅಲ್ಲಿಗೆ ಯಾದವರು ಬರ್ತಾರೆ, ಇಲ್ಲಿ ಹೊಯ್ಸಳರು. ಕಲ್ಯಾಣಿ ಚಾಲುಕ್ಯರ ನಂತರ ಒಂದು ಉತ್ತರ ಭಾರತದಲ್ಲಿ ಒಂದು ಮತ್ತೆ ಅಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಅಲ್ಲಿ ನೀವು ಹೇಳಿದಾಗೆ ಅಷ್ಟೊತ್ತಿಗೆ ಇಸ್ಲಾಮಿನ ಒಂದು ಇದು ಮಧ್ಯ ಭಾರತಕ್ಕೆಲ್ಲ ಬಂದು, ಅಂದರೆ ಡೆಲ್ಲಿಗೆಲ್ಲ ಬಂದು ಹೊರಟೋಗ್ಬಿಡ್ತಾರೆ ಅವರು. ಅಲ್ಲಿ ಬರ್ತಾರೆ ಮತ್ತೆ ಕೆಲವು ಸಾರಿ ಶುರುವಾಗ್ತಾರೆ. ಡೆಲ್ಲಿ, ಪಶ್ಚಿಮ ಬಂಗಾಳ ಅಲ್ಲಿ ಬಂದಿರ್ತಾರೆ. ಅಲ್ಲಿ ನಿಂತಿರುತ್ತೆ ಅದು. ಇನ್ನು ದಕ್ಷಿಣ ಬಂದಿರೋದಿಲ್ಲ. ಬಟ್ ಅದಕ್ಕೇನು ಮಾಡ್ತಾರೆ, ದಕ್ಷಿಣದಲ್ಲಿ ಕಲ್ಯಾಣಿ ಚಾಲುಕ್ಯರ ನಂತರ ಅವ್ರ ಸಾಮಂತರೆ ಮೂರು ರಾಜ್ಯಗಳನ್ನ ಸ್ಥಾಪನೆ ಮಾಡ್ತಾರೆ. ಒಂದು ಪೂರ್ವಕ್ಕೆ ಕಾಕತೀಯರು. ಹೌದು. ಮಹಾರಾಷ್ಟ್ರವನ್ನ ಯಾದವರು ಸೇವಣರು ಅಂತ ಅವ್ರು ಮಾಡ್ತಾರೆ. ದಕ್ಷಿಣದಲ್ಲಿ ಹೊಯ್ಸಳರು, ಕರ್ನಾಟಕ. ಈ ಕಡೆ ತಮಿಳುನಾಡಲ್ಲಿ ಅವರು ಪಲ್ಲವರು ಇರೋದಿಲ್ಲ ಅಷ್ಟೊತ್ತಿಗೆ. ಇವರು ಇರ್ತಾರೆ, ಯಾರು ಚೋಳರು ಮತ್ತು ಪಾಂಡ್ಯರು ಇರ್ತಾರೆ. ಈ ಕಡೆ ಕೇರಳದಲ್ಲಿ ಚೇರರು ಇರ್ತಾರೆ. ಅಷ್ಟೇ, ಮೂವರು ರಾಜ್ಯಭಾರ ಮಾಡ್ತಾ ಇರ್ತಾರೆ. 4 ಜನ ಸಣ್ಣ ಹಂಚ್ಕೊಂಡು ಅಷ್ಟೇ. ಈ ಟೈಮಲ್ಲಿ ಹಾಗಾದ್ರೆ ಪಲ್ಲವರು ಇಲ್ಲ ತಮಿಳುನಾಡಲ್ಲಿ. ಪಲ್ಲವರು ಮುಗಿದೋಗಿರ್ತಾರೆ. ಪಲ್ಲವರು ಅಧಿಕಾರದಿಂದ ಹೊರಟೋಗಿರ್ತಾರೆ ಅವರು. ಮತ್ತೆ ಬರೋದೇ ಇಲ್ಲ. ಮತ್ತೆ ಬರೋದಿಲ್ಲ. ಇನ್ನೊಂದಾಗೋ ಬರ್ಬೋದು. ನೀವು ಹೇಳ್ತಿರೋ ಕಾಲಘಟ್ಟದಲ್ಲಿ ಪಾಂಡ್ಯರ ಪ್ರಭಾವ. ಪಾಂಡ್ಯ ದಕ್ಷಿಣ ಕರ್ನಾಟಕ ಮಧುರೆ ಕಡೆಗೆ ಇರ್ತಾರೆ. ಮಧುರೆಯ ಪಾಂಡ್ಯ. ಮಧುರೆ ಬಿಟ್ಟು ಈ ಕಡೆ ಬರೋದಿಲ್ಲ ಅವರು. ಅಲ್ಲಿವರೆಗೂ ನಮ್ದೇ ಹೊಯ್ಸಳರು. ಅದೇ ಹೊಯ್ಸಳರು ಇರ್ತಾರೆ. ಹೊಯ್ಸಳರು ಕೊನೆ ಕಾಲಕ್ಕೆ, ಹೊಯ್ಸಳರ ಕೊನೆ ಕಾಲಕ್ಕೆ ಅವ್ರ ರಾಜ್ಯ ತಿರುಚನಾಪಳ್ಳಿ ಹತ್ರ ಇರ್ತಕ್ಕಂಥ ಕಣ್ಣಾನೂರ್ವರೆಗೂ ಹೋಗಿರುತ್ತೆ. ಕಣ್ಣಾನೂರ ರಾಜಧಾನಿ ಮಾಡ್ಕೊಂಡಿರ್ತಾರೆ.
ಕಣ್ಣಾನೂರು ರಾಜಧಾನಿ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ಲೆಕ್ಕ ಅದು ಸುತ್ತಕೊಂಡು ಅಲ್ಲಿಂದ ಲೆಕ್ಕ ಹಾಕೊಡ್ರಿ ನಿಮ್ಮ ಮೇಲ್ಗಡೆಗೆ. ಅದೇ ಆಚೆ ಕಡಿಮೆ ಬಾರ್ಡರ್, ಅದರ ಹತ್ರ ತಮಿಳ್ನಾಡೇ ಆಗುತ್ತೆ. ತಮಿಳ್ನಾಡು ಮುಕ್ಕಾಲು ತಮಿಳ್ನಾಡೇ ಹೆಚ್ಚು ಕಮ್ಮಿ ಇವ್ರ ಅಷ್ಟರಲ್ಲಿ ಇರುತ್ತೆ. ಹೌದು, ಯಾರು ಹೊಯ್ಸಳರ ವಯಸ್ಸಲ್ಲಿ. ಮುಂದೆ ಅದು ಬೇರೆ ಕಾಲದಲ್ಲಿ ರಾಮನಾಥ ಮತ್ತೆ ಈ ಕಡೆಗೆ ಬರ್ತಾನೆ, ಅವ್ರ ಅಣ್ಣನನ್ನು ಸೋಲಿಸ್ಬೇಕು ಅಂತ ಬಂದ ಸನ್ನಿವೇಶದಲ್ಲಿ ಮತ್ತೆ ಅದು ಹೋಗಿ ಮತ್ತೆ ಅವನ ಇಸ್ಲಾಮಿನ ದಂಡಯಾತ್ರೆ ಶುರುವಾಗುತ್ತೆ. ಆ ದಂಡಯಾತ್ರೆಯಲ್ಲಿ ಹೆಚ್ಚು ಕಮ್ಮಿ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಹೊರಟೋಗುತ್ತವೆ. ಕಾಕತೀಯರು ಸೋತೋಗ್ತಾರೆ, ಆಮೇಲೆ ನಮ್ಮ ಹೊಯ್ಸಳರು ಸೋತೋಗ್ತಾರೆ, ಸೇವಣರು ಹೊರಟೋಗ್ತಾರೆ. ಅಲ್ಲಿಂದ ಆಚೆಗೆ ದಕ್ಷಿಣ ಭಾರತದಲ್ಲಿ 1336ಕ್ಕೆ ನಮ್ಮಲ್ಲಿ ಹೆಚ್ಚು ಕಡಿಮೆ 1336ಕ್ಕೆ ವಿಜಯನಗರ ಸ್ಥಾಪನೆ ಆಗುತ್ತೆ. ಅಷ್ಟೊತ್ತಿಗೆ ಇವ್ರು ಬಂದೋಗ್ಬಿಟ್ಟಿರ್ತಾರೆ, ಬಂದೋಗಿರ್ತಾರೆ ಅವರು. ಸೊ ಇದು ಈ ಒಂದು ಇದು. ಆದರೆ ವಿಕ್ರಮಾದಿತ್ಯನ ಕಾಲದಲ್ಲಿ ನಮಗೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಮಾತ್ರ ಬಹಳಷ್ಟು ಕನ್ನಡ ಶಾಸನಗಳು, ಒಬ್ಬ ರಾಜನ ಕಾಲದಲ್ಲಿ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಎಷ್ಟು ಶಾಸನ ಬಂದಿರ್ಬೋದು ಅಂದರೆ ಇಡೀ ಪ್ರಪಂಚದಲ್ಲಿ ಯಾವ ರಾಜನೂ ಅಷ್ಟು ಶಾಸನ ಹಾಕ್ಸಿಲ್ಲ. ಅಷ್ಟೊಂದು ಶಾಸನ ಹಾಕ್ಸಿದ್ದಾನೆ ಅವನು. ಕಲ್ಯಾಣ ಚಾಲುಕ್ಯರ ರಾಜ ಅವನು ಆರನೇ ವಿಕ್ರಮಾದಿತ್ಯ. ನಾ ಹೇಳದ್ನಲ್ಲ 52 ವರ್ಷ ಕಾಲ ರಾಜ್ಯಭಾರ ಮಾಡಿದವನು. 2 ರಾಜಧಾನಿ ಅವನಿಗೆ, ಒಂದು ಕಲ್ಯಾಣ, ಇನ್ನೊಂದು ಬನವಾಸಿ, ಜಯಂತಿಪುರ ಅಂತ ಹೇಳ್ತೀವಿ. ಅದೊಂದು ಮತ್ತು ಇನ್ನೊಂದು ಉತ್ತರದಲ್ಲಿ ಯಾವುದು ಕಲ್ಯಾಣ ರಾಜಧಾನಿ, 2 ರಾಜಧಾನಿಗಳು. ಸೊ 52 ವರ್ಷ ಕಾಲ ರಾಜ್ಯಭಾರ ಮಾಡ್ತಾನೆ. ಕೆಲವು ಕಾಲ ಅಲ್ಲಿ ಕಲ್ಯಾಣದಲ್ಲಿ ಇರ್ತಾನೆ, ಕೆಲವು ಕಡೆ ಜಯಂತಿಪುರದಲ್ಲಿ ಇರ್ತಾನೆ ಅವನು. ಅಂದರೆ ಬದಲಾಯಿಸ್ತಾನೆ ರಾಜಧಾನಿಗಳನ್ನು ಆಡಳಿತಾತ್ಮಕ ದೃಷ್ಟಿಯಿಂದ. 52 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಂಥ ವಿಕ್ರಮಾದಿತ್ಯ ಪ್ರತಿ ಊರಲ್ಲೂ ಇವತ್ತು ಭಾಳ ಅದ್ಧೂರಿಯಾದಂಥ ದೇವಾಲಯಗಳನ್ನ ಕಟ್ಟಿಸಿದ್ದಾನೆ. ನೀವು ಕಾಳಿಗೆ ಅಂತ ಊರಿಗೆ ಹೋದಂಥ ಸನ್ನಿವೇಶದಲ್ಲಿ ಕಾಳಿಗೆಯಲ್ಲಿ ಆ ಸೂರ್ಯನಾರಾಯಣ ದೇವಸ್ಥಾನ ಪಾಳುಬಿದ್ದಿರ್ಬೋದು ಇವತ್ತು. ಆ ಊರಲ್ಲೇ ಹೆಚ್ಚು ಕಮ್ಮಿ 7-8 ದೇವಸ್ಥಾನ ಇದೆ. ಅಷ್ಟು ದೇವಸ್ಥಾನಗಳನ್ನು ಕಟ್ಟಬೇಕಾದ್ರೆ ಎಷ್ಟು ದಿನ ತೊಗೊಂಡಿರ್ಬೋದು, ಎಷ್ಟು ಹಣ ವೆಚ್ಚ ಆಗಿರ್ಬೋದು. ಆ ಹಣ ವೆಚ್ಚ ಮಾಡಬೇಕಾದ್ರೆ ಅಲ್ಲಿ ಉತ್ಪತ್ತಿ ಏನಿರ್ಬೋದು. ಸೊ ಈ ಥರ ಒಂದು ಸಮೃದ್ಧಿ ಕಾಲದಲ್ಲಿ ಶಾಸನ ಸಾಹಿತ್ಯ ಸೃಷ್ಟಿಯಾಯಿತು. ಅಂದರೆ ಕಾವ್ಯಮಯವಾದಂಥ ಶಾಸನಗಳು. ನಿಮಗೆ ಬರೀ ಶಾಸನ ಅಲ್ಲ, ನಮ್ಮಲ್ಲಿ ಕಾವ್ಯಮಯವಾದಂಥ ಶಾಸನಗಳಿಗೆ ಭಾಳ ಪ್ರಮುಖ ನಮ್ಮದು. ಯಾವ್ದು ಸರ್? ಯಾವ್ದಾದ್ರು ಒಂದು ಉದಾಹರಣೆ? ಎಲ್ಲವೂ ಕೂಡ, ಎಲ್ಲ ಶಾಸನಗಳು, ಪ್ರತಿ ಶಾಸನವೂ ಕೂಡ ನಿಮಗೆ ಒಂದು ಕಾವ್ಯಮಯವಾದಂಥ ಶಾಸನವಿದೆ. ನಿಮಗೆ ಒಂದೊಂದು ಶಾಸನ ಅಂದರೆ ನಮ್ಮಲ್ಲಿ ಹೆಚ್ಚು ಕಮ್ಮಿ 100 ಸಾಲು 120 ಸಾಲುವರೆಗೂ ಇದೆ ಕೆಲವು ಶಾಸನಗಳು. ಎಲ್ಲಿ ಬರ್ತಿದ್ದಾರೆ ಅದನ್ನು? ಈಗ ಜನನ್ ತಗೊಂಡ್ರೆ ಅಮೃತಾಪುರ ಶಾಸನ, ಜನನ ಹೊಯ್ಸಳರ ಕಾಲದ ಶಾಸನ ತಗೊಂಡ್ರೆ ಹೊಯ್ಸಳರಲ್ಲಿ ಅವ್ನು ಬರ್ದಿರ್ತಕ್ಕಂಥ ಶಾಸನ ಅದು ಇಷ್ಟತ್ರ ಇದೆ. ಅದು ಹರಿಹರದಲ್ಲಿ ಇರ್ತಕ್ಕಂಥ ಒಂದು ಶಾಸನ 14 ಅಡಿ ಎತ್ತರ ಇದೆ. ಅದೆಲ್ಲ ಕಾವ್ಯಮಯವಾದಂಥ ಶಾಸನಗಳು. ಬಂಡೆ ಮೇಲೆ ಬರ್ದಿದ್ದಾರೆ, ಚಪ್ಪಡಿ ಮೇಲೆ ನಿಲ್ಲಿಸಿದ್ದಾರೆ. 14 ಅಡಿ ಇರಬೇಕಾದ್ರೆ ತಳಗಡೆ ಒಂದು 3 ಅಡಿ ಹೋಗಿರುತ್ತೆ, 18 ಅಡಿ ಹೋಗಿರುತ್ತೆ. ಅದು 18 ಎತ್ತರ ಇರುತ್ತೆ. ಅದು ಸೊ ಶಾಸನ ಇದೆ. ಅದು ಇದೆ, ಹರಿಹರದಲ್ಲಿ ಇದೆ ನೋಡ್ರಿ. ಹರಿಹರದಲ್ಲಿ ದೇವಸ್ಥಾನದೊಳಗೆ ಹೋದ್ರೆ ಬಲಕ್ಕೆ ಒಂದು ಮಂಟಪದ ನಿಲ್ಲಿಸಿದ್ದಾರೆ ಅದು ಉದ್ದಕ್ಕೆ. ಸೊ ಈ ಥರದ ಶಾಸನಗಳೆಲ್ಲ ಸೃಷ್ಟಿಯಾಗಿದ್ದು ಈ ಕಾಲದಲ್ಲೇ, ಅಂದರೆ ಈ ಸಮೃದ್ಧಿ ಕಾಲದಲ್ಲಿ. ಶಾಸನ ಕವಿಗಳು ಸೃಷ್ಟಿಯಾದರು, ದೊಡ್ಡ ದೊಡ್ಡ ಶಾಸನಗಳು ಶಿಲೆಗಳ ಮೇಲೆ ಶಾಸನಗಳಲ್ಲಿ ಬರೆದ್ರು. ಅನೇಕ ಜನ ಕಾವ್ಯಗಳನ್ನು ಅಲ್ಲಿಂದನೇ ಶುರು ಮಾಡಿದ್ದು. ಹೆಚ್ಚು ಕಮ್ಮಿ ನಮ್ಮ ಅನೇಕ ಕಾವ್ಯಗಳು ಆರಂಭ ಆಗಿದ್ದೆ ಆ ಕಾಲದಲ್ಲಿ. ಸೊ ಇದು 1162ವರೆಗೂ ಬಂತಿದ್ದು. 1162 ಮೇಲೆ ಇವನು ಯಾರು, ಬಿಜ್ಜಳ ವಿಕ್ರಮಾದಿತ್ಯನ ಮಗಳ ಮಗ. ಜಗದೇಕ ಮಲ್ಲ ವಿಕ್ರಮಾದಿತ್ಯನ ಮಗನ ಮಗ. ಆ ಸಂಬಂಧಗಳನ್ನು ನೆನಪಿಟ್ಕೊಳ್ರಿ. ಜಗದೇಕ ಮಲ್ಲ ವಿಕ್ರಮಾದಿತ್ಯನ ಮಗನ ಮಗ, ಪುಲೋಕ ಮಲ್ಲನ ಮಗ ಜಗದೇಕ ಮಲ್ಲ 2. ಬಿಜ್ಜಳ ಏನಿದೆ ಬಿಜ್ಜಳ ಅಂತ ಹೇಳ್ತೀವಿ, ಬಿಜ್ಜಳನ ಬಸವಣ್ಣನ ಕಾಲ ಸಮಕಾಲೀನ ಅಂತ ಏನು ಹೇಳ್ತೀವಿ. ಆ ಬಿಜ್ಜಳ ಇದೇ 6ನೇ ವಿಕ್ರಮಾದಿತ್ಯನ ಮಗಳ ಮಗ. ಸೊ ಇಲ್ಲಿ ಜಗದೇಕ ಮಲ್ಲನಿಗೂ ಇವನಿಗೂ ಯಾವಾಗಲೂ ಫೈಟು, ಯಾರು ರಾಜರಾಗಬೇಕು ಅಂತ. ಅವನ ಮಗಳ ಮಗ ನಾನಾಗಬೇಕು ಉತ್ತರಾಧಿಕಾರಿ ಅಂತ. ಇಲ್ಲ, ನನಗೂ ಸೇರುತ್ತೆ, ನಾನು ವಾರಸು ಅಂತ ಇವನು. ಸೊ ಈ ಜಗದೇಕ ಮಲ್ಲ ಸತ್ತಂಥ ಸನ್ನಿವೇಶದಲ್ಲಿ 1160 ಸುಮಾರಿಗೆ, ಆಮೇಲೆ 58 ಸುಮಾರಿಗೆ ಅವನ ಮಕ್ಕಳಿರೋದಿಲ್ಲ. ಅವನ ತಮ್ಮ ರಾಜ್ಯಭಾರಕ್ಕೆ ಬರ್ತಾನೆ, ತೈಲಪ. ಸೊ ಅವನು ಈ ತೈಲಪ ರಾಜ್ಯಕ್ಕೆ ಬಂದಾಗ ಅವನು ಶುರು ಮಾಡ್ತಾನೆ, ಯಾರು ಬಿಜ್ಜಳ, ನಾನು ವಾರಸು ಅಂತ. ಸೊ ಅಲ್ಲಿ ಜಗಳ ಆಗ್ತಕ್ಕಂಥದ್ದು. ಅವನೇನು ಮಾಡ್ತಾನೆ, ಸೀದಾ ಈ 162ರಲ್ಲಿ ಈ ಇವನು ತೈಲಪ ಯುದ್ಧಕ್ಕೆ ಹೋಗಿ ಸಾಯ್ತಾನೆ. ಯುದ್ಧಕ್ಕೆ ಹೋಗಿ ಸತ್ತ ತಕ್ಷಣ ಅಲ್ಲಿ ಯಾರು ವಾರಸಿಲ್ಲ. ಈಗ ತೈಲಪ್ಪನ ಮಕ್ಕಳು ಬರಬೇಕು. ತೈಲಪ್ಪನ ಮಕ್ಕಳು ಕೊಡೋಕೆ ಇವನಿಗೆ ಇಷ್ಟ ಇಲ್ಲ. ಯಾಕೆ ಕೊಡಬೇಕು, ನಾನು ವಾರಸು ಅಂತೇಳಿ ಅಲ್ಲೇನು ಮಾಡ್ತಾನೆ, ಅವನು ಜಗಳ ತೆಗಿತಾನೆ.
ಜಗಳ ತೆಗೆದು ಸೀದಾ ಪಕ್ಕದಲ್ಲಿದ್ದಂಥ ಮಂಗಳವೇಡೆ, ಮಹಾರಾಷ್ಟ್ರದ ಬಾರ್ಡ್ರಲ್ಲಿದ್ದಂಥ ಒಂದು ಮಂಗಳವೇಡೆ, ಆ ಮಂಗಳವೇಡೆಯಿಂದ ಸೈನ್ಯವನ್ನು ತೆಗೆದುಕೊಂಡು ಬಂದು ಸೀದಾ ಕಲ್ಯಾಣಕ್ಕೆ ಬಂದುಬಿಡ್ತಾನೆ ಅವನು, ಕಲ್ಯಾಣನ ಹಿಡ್ಕೊಂಡ್ಬಿಡ್ತಾನೆ ಅವನು. ಸೊ ಅಲ್ಲಿಗೆ ಕಲ್ಯಾಣ ಚಾಲುಕ್ಯರ ಒಂದು ದೊಡ್ಡ ಚಾಪ್ಟರ್ ಮುಗೀತು ಅಲ್ಲಿಗೆ. ಸೊ ಬಿಜ್ಜಳ, ಕಳಚೂರಿಗಳ ಬಿಜ್ಜಳ ಇದಕ್ಕೆ ಬರ್ತಾನೆ, ಕಳಚೂರಿಗಳು ಬರ್ತಾನೆ. ಈ ಕಳಚೂರಿಗಳ ಕಾಲದಲ್ಲಿ ಬರ್ತಕ್ಕಂಥದ್ದೇ ಬಸವಣ್ಣ. ಇಲ್ಲಿ 162ರಲ್ಲಿ ಕಲ್ಯಾಣ ಕ್ರಾಂತಿ ಆಗ್ಬಿಡ್ತು. ಕಲ್ಯಾಣ ಕ್ರಾಂತಿ ಅಲ್ಲ, ಅದಾಗಿದೆ. ಕಲ್ಯಾಣ ಕ್ರಾಂತಿ ಅಂದರೆ ರಾಜಕೀಯ ಕ್ರಾಂತಿ ಅದು ವಾಸ್ತವವಾಗಿ. ಬಿಜ್ಜಳ ಬಂದು ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣವನ್ನು ಹಿಡ್ಕೊಳ್ತಾನೆ ಅವನು. ಕಲ್ಯಾಣವನ್ನು ಹಿಡ್ಕೊಂಡಂಥ ಸನ್ನಿವೇಶದಲ್ಲಿ ಸಹಜವಾಗಿ ಕಲ್ಯಾಣ ಇವ್ರಿಗೆ ವಶಕ್ಕೆ ಬಂದುಬಿಡುತ್ತೆ, ಬಿಜ್ಜಳನ ವಶಕ್ಕೆ ಬಂದುಬಿಡುತ್ತೆ. ಸೊ ಅವನ ಜೊತೆಲಿ ಬಸವಣ್ಣ ಬಂದರೋ ಬಿಟ್ಟರೋ ಅದಕ್ಕೆ ನಮಗೇನು ದಾಖಲೆ ಇಲ್ಲ. ಕಾವ್ಯಗಳಲ್ಲಿ ಅಷ್ಟು ಉಲ್ಲೇಖ ಆಗ್ತಕ್ಕಂಥದ್ದು. ಬಸವಣ್ಣನ ಒಂದು ಇದ್ದಿದ್ದರ ಬಗ್ಗೆ ಆಗಲಿ, ಅವನು ಮಾಡಿದಂಥ ಸಾಧನೆಗಳ ಬಗ್ಗೆ ಆಗಲಿ, ಅವನ ಪವಾಡಗಳ ಬಗ್ಗೆ ಆಗಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಯಾವ ಶಾಸನದಲ್ಲೂ ಗೊತ್ತಾಗೋದಿಲ್ಲ, ಯಾವ ಶಾಸನಗಳು ಇಲ್ಲ. ಗೊತ್ತಾಗ್ತಕ್ಕಂಥದ್ದು ಸಮಕಾಲೀನವು ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಹರಿಹರ ಬರೆದಿರ್ತಕ್ಕಂಥ ಬಸವರಾಜ ದೇವರಗಳೇ ಅರ್ಲಿ ಅದೊಂದರಿಂದ ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ಒಬ್ಬ ಬಿಜ್ಜಳ ಅನ್ನೋನಿದ್ದ ಇಲ್ಲಿ, ಇದು ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣ ಅನ್ನೋನಿದ್ದ. ಸೊ ಅವನಿಂದ ಇದಾಯಿತು ಅನ್ನೋ ಎಂತಕ್ಕಂಥದ್ದು. ಸೊ ಅಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿ ಇವರೆಲ್ಲ ಆ ಜಾಗದಲ್ಲಿ ಹಾಗಾದ್ರೆ ಆ ಸಂದರ್ಭದಲ್ಲಿ ಕಲ್ಯಾಣಿ ಚಾಲುಕ್ಯ ಮುಗಿದೋಯ್ತಷ್ಟೇ ಇಲ್ಲ. ಮುಂದೆ ಯಾವ ಬರ್ತಾನೆ, ನಾನು ವಾರಸೋತ್ ತಿಳ್ಕೊಂಡು ಈ ತೈಲಪ್ಪನ ಮಗನೇ ಒಬ್ಬ ಮುಂದೆ ಬರ್ತಾನೆ 1186ರಲ್ಲಿ. ಬಟ್ 1180ಕ್ಕೆ ಬರ್ತಾನೆ ಅವನು, 184ಕ್ಕೆ. ಬಟ್ ಅಲ್ಲಿವರೆಗೆ ಇದ್ದಿದ್ದು ಇವು ಬಿಜ್ಜಳ, ಇವು ಕಲ್ಯಾಚೂರಿಗಳಿರ್ತಾರೆ ಮಧ್ಯದಲ್ಲಿ ಒಂದಷ್ಟು ಕಾಲ. ಇವರೇ ಆಳ್ತಾರ ಸೋಲ್ಸಿದ್ಮೇಲೆ ಅವನೇ ರೂಲ್ ಮಾಡ್ತಾನೆ. ತೈಲಪ್ಪ ಸತ್ತೋಗ್ಬಿಡ್ತಾನೆ, ಅದೇ ಸತ್ತ ಮೇಲೆ ಇವನೇ ರೂಲ್ ಮಾಡ್ತಾನೆ. ಹೌದು, ರೂಲ್ ಮಾಡ್ತಾನೆ ಅವನು. ಸೊ ಅದನ್ನೇ ಇವರೆಲ್ಲ ಇತಿಹಾಸಕಾರರು ಕಲ್ಯಾಣ ಕ್ರಾಂತಿ ಬಸವಣ್ಣನ ಕ್ರಾಂತಿ ಅಂತ. ಬಸವಣ್ಣನ ಕ್ರಾಂತಿ ಅಲ್ಲ ಅದು. ಸೊ ಅದು ನಡೆದಿದ್ದು ಒಂದು ರಾಜಕೀಯ ಕ್ರಾಂತಿ. ಅದು ರಾಜಕೀಯ ಕ್ರಾಂತಿಯಾಗಿ ಒಂದು 30 ವರ್ಷ ಕಾಲ ಹೆಚ್ಚು ಕಮ್ಮಿ ಅವ್ರು ರಾಜ್ಯಭಾರ ಮಾಡ್ತಾರೆ. ಅಲ್ಲಿ 62ರಿಂದ 82, 20 ವರ್ಷ ಕಾಲ, 22 ವರ್ಷ ಕಾಲ ರಾಜ್ಯಭಾರ ಮಾಡ್ತಾರೆ. ಆಮೇಲೆ ಅವರು ಕೂಡ ಮುಂದೆ ಸೋಲ್ತಾರೆ. ಮತ್ತೆ ಯಾದವರು ಸೋಲಿಸಿ ಇಲ್ಲ ಇವನೇ ಬರ್ತಾನೆ, ಯಾರು ಇನ್ನೊಬ್ಬ ಇದು ತೈಲಪ್ಪನ ಮಗ ಬರ್ತಾನೆ. ಬಂದು ಇವರನ್ನು ಸೋಲಿಸಿ ಅವನನ್ನು ಮತ್ತೆ ಅವನು ಭಾಳ ವರ್ಷ ಇರೋದಿಲ್ಲ. ಇಮಿಡಿಯೇಟಾಗಿ ಇವರು ಹೊಯ್ಸಳರು ಈ ಕಡೆ ಸ್ವತಂತ್ರರಾಗಿಬಿಡ್ತಾರೆ, ಆ ಕಡೆಗೆ ಯಾದವರು ಸೇವಣರು ಸ್ವತಂತ್ರ ಆಗ್ತಾರೆ, ಈ ಕಡೆ ಕಾಕತೀಯರು ಸ್ವತಂತ್ರರಾಗಿಬಿಡ್ತಾರೆ. ಸೊ ಈ ಮಧ್ಯೆ ಒಂದು ಮುಮ್ಮಡಿ ಸಿಂಗಯ್ಯ ಅಂತ ಒಬ್ಬ ಬರ್ತಾನೆ. ಇವನು ಕುಮ್ಮಟ ದುರ್ಗದಲ್ಲಿ ಇವನು ಆಳಕ್ಕೆ ನಡೆಸ್ತಾ ಇರ್ತಾನೆ. ಕುಮಾರಮ್ಮನ ಕತೆ ಕೇಳಿರ್ಬೋದು. ಕುಮಾರಮ್ಮನ ತಾತ ಮುಮ್ಮಡಿ ಸಿಂಗ ಅವನು ರಾಜಭಾರ ಮಾಡ್ತಾರೆ. ಯಾದವ ಕುಲ ಅಂತ ಅವ್ರು ಹೇಳ್ತಾರೆ. ಹೌದು, ಇವರೆಲ್ಲರೂ ಯಾದವರೇ, ಹೊಯ್ಸಳರು ಯಾದವರೇ, ಸೇವಣರು ಯಾದವರೇ. ಹೊಯ್ಸಳರು ಹೆಂಗೆ ಯಾದವ್ರು ಆಗ್ತಾರೆ? ನಿಮಗೆ ಭರತಖಂಡದಲ್ಲಿ 2 ರಾಜ್ಯ, ಇಬ್ಬರು ಭಾಳ ಹಿಂದಕ್ಕೆ ಹೋಗ್ಬೇಕು ನಾನು ಇತಿಹಾಸಕ್ಕೆ. ಇಡೀ ಪುರಾಣಗಳಲ್ಲಿ ನಾವು ಬರ್ತಕ್ಕಂಥದ್ದು 2 ರಾಜವಂಶಗಳು ನಮ್ಮ ಭರತಖಂಡವನ್ನು ಆಳೋದು. ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ಸೂರ್ಯವಂಶ ಸೇರಿದವನು ಶ್ರೀರಾಮ, ಚಂದ್ರವಂಶ ಸೇರಿದವನು ಶ್ರೀಕೃಷ್ಣ. ಇವನು ಚಂದ್ರವಂಶ ಯಾದವರು ಇರುವುದು. ಸೊ ಈ ಚಂದ್ರನ ಒಂದು ವಂಶಾವಳಿಯಲ್ಲಿ ಬರ್ತಕ್ಕಂಥವನು ಯದು ರಾಜ, ಅವನೇ ಯಾದವ. ಸೊ ಅವನ ವಂಶದಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಈ ಪಶ್ಚಿಮ ಕಾಲದಂಥ ರಾಜರೆಲ್ಲರೂ ಕೂಡ ಯಾದವರು. ಇವನ್ ಇವರೇ ಎಲ್ಲ ದಕ್ಷಿಣಕ್ಕೆ ಹೋದವರು ಅವರೇ. ಸೊ ಹೀಗಾಗಿ ನಿಮಗೆ ಗುಜರಾತನ್ನು ಆಳದಂಥವ್ರು ಯಾದವರು, ಗುಜರಾತನ ಮೂಲಕ ಬಂದಂಥವ್ರೆಲ್ಲರೂ ಕೂಡ ಯಾದವರೇ. ಅವರು ಸಂಪೂರ್ಣ ಪಶ್ಚಿಮ ಕರಾವಳಿ ಯಾದವರೇ. ಮತ್ತೆ ದಕ್ಷಿಣದಲ್ಲಿ ಆಳದಂಥವ್ರು ಅವರೇ, ಚೋಳರು. ಮತ್ತೆ ಇವರೆಲ್ಲ ಯಾದವ ಅಂದರೆ ಕೃಷ್ಣನ ವಂಶದವರು ಅಂತ, ವೃಷ್ಣಿ ಕುಲದವರು ಅಂತ. ಸೊ ಹೀಗಾಗಿ ಇಲ್ಲಿ ಯಾದವ್ರು ಹೆಂಗೆ ಬಂದರು ಅಂದರೆ ಈ ಮೂಲಕ ಬಂದರು, ಈ ಥರ ಲೀನೇಜ್ ಆಗೋದು. ಚಂದ್ರವಂಶದವರೆಲ್ಲ ಯಾದವರು ಅಂತ ಹೇಳ್ಕೊಳ್ತಕ್ಕಂಥದ್ದು ಅದೊಂದು ರೂಢಿ. ಅದರಿಂದ ಮತ್ತೆ ನಾವು ಹಿಂದಕ್ಕೆ ಒಳ್ಳೆ ವಿಷಯ ಅದು. ಹೀಗಾಗಿ ನೀವು ಇವತ್ತು ನೋಡಿ ರಾಮನ ಅಯೋಧ್ಯೆ ಅಷ್ಟೇ ಅಯೋಧ್ಯೆ ಅವನ ರಾಜಧಾನಿ ಆದರೆ ಯಾರಿಗೆ? ಇಕ್ಷ್ವಾಕು ಕುಲಕ್ಕೆ. ಇವರಿಗೆ ಯಾದವರಿಗೆ ಅಥವಾ ವೃಷ್ಣಿ ಕುಲದವರಿಗೆ ಮಥುರಾ ರಾಜಧಾನಿ. ಮಥುರಾ ಯಾಕೆ ರಾಜಧಾನಿ? ಕೃಷ್ಣ ಹುಟ್ಟಿದ್ದು ಅದೇ. ಅಯೋಧ್ಯೆ ರಾಮ ಹುಟ್ಟಿದ್ದು. ಅದರಿಂದ ಅದು ಇಕ್ಷ್ವಾಕು ಕುಲಕ್ಕೆ ಸೇರಿದ್ದದು. ಇಕ್ಷ್ವಾಕು ವಂಶದವ್ರು ಕಡಿಮೆ ನಮ್ಮಲ್ಲಿ ರಾಜ್ಯಭಾರ ಮಾಡಿದ್ದು. ಆದರೆ ಯಾದವ ಕುಲದವರು ಜಾಸ್ತಿ, ಯದು ಕುಲದವರು ಜಾಸ್ತಿ ಹೇಳಿದ್ರು ರಾಜ್ಯಭಾರ. ಹೀಗಾಗಿ ಈ ಯಾದವರು ಇವರೆಲ್ಲರೂ ಕೂಡ ಬೇರೆ ಬೇರೆ ಆಗ್ತಾರೆ. ಸೊ ರಾಜ್ಯಭಾರವನ್ನು ಶುರು ಮಾಡ್ಕೊಳ್ತಾರೆ. ಅಷ್ಟೊತ್ತಿಗೆ ಇಸ್ಲಾಮಿನ ಪ್ರಭಾವ, ಅವರ ದಾಳಿಗಳು ದಂಡುಗಳೆಲ್ಲ ಜಾಸ್ತಿ ಆಗುತ್ತೆ. ಒಂದಿನ ಸೋಲ್ತಾರೆ. ಸೊ ನಿಮಗೆ 1320ಕ್ಕೆ ಒಂದು ಹಂತಕ್ಕೆ ಬರುತ್ತೆ. ನಮ್ಮ ಸಾಹಿತ್ಯ ಸಾಮ್ರಾಜ್ಯ ಎಲ್ಲವೂ ಕೂಡ ಒಂದು ಹಂತಕ್ಕೆ. ಮುಸಲ್ಮಾನರು ಬಂದ ದಾಳಿ ಇದೆಯಲ್ಲ, ಅದು ಇಡೀ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ಸೋಪಾಗಿ ತೊಳೆದಂಗೆ ಆಗ್ಬಿಡುತ್ತೆ. ಅದು
ಕ್ಲೀನ್ ಮಾಡಿಬಿಡ್ತಾರೆ. ಒಬ್ಬ ಮಾಂಡ್ಲೇಶ್ವರ ಇರೋದಿಲ್ಲ, ಒಬ್ಬ ಮಾಂಡ್ಲಿಕ್ಕೆ ಇರೋದಿಲ್ಲ, ಒಬ್ಬ ರಾಜ ಇರೋದಿಲ್ಲ, ಇರೋದಿಲ್ಲ, ಯಾರು ಇರೋದಿಲ್ಲ. ಎಲ್ಲಿದ್ದಾರೆ ಇವತ್ತು? ಇದು ಚಾಳುಕ್ಯರ ಮಾಂಡ್ಲಿಕರು ಅಂತ ಹೇಳ್ಕೊಳ್ತಕ್ಕಂಥವ್ರು ಇವತ್ತು ಇಲ್ವೇ ಇಲ್ಲ. ಯಾರು ಉಳಿಯೋದಿಲ್ಲ, ಉಳಿಸೋದಿಲ್ಲ ಅವರು. ಸೊ ಆಗ ಬಂದಿದ್ದು ಮತ್ತೆ ಇದು ಯಾವುದು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ. ಈ ವಿಜಯನಗರ ಸಾಮ್ರಾಜ್ಯ ಬಂದಂಥ ಸನ್ನಿವೇಶದಲ್ಲಿ ಇಲ್ಲಿ ಮತ್ತೆ ಕನ್ನಡ ಸ್ವಲ್ಪ ಉಸಿರಾಡಕ್ಕೆ ಶುರುವಾಗುತ್ತೆ. ಅದೇ ಬಹುಮನಿ ಸುಲ್ತಾನರ ಆಡಳಿತದಲ್ಲಿ ಕನ್ನಡ ಮತ್ತೆ ಹಿಂದಕ್ಕೆ ಹೋಗ್ತಾ ಬರುತ್ತೆ. ಹೌದು, ಅಲ್ಲಿ ಕನ್ನಡ ಶಾಸನ ಬರೋದಿಲ್ಲ. ಅಲ್ಲಿಂದ ಆಚೆಗೆ ಕನ್ನಡ ಶಾಸನಗಳಿಲ್ಲ. ಅಲ್ಲೆಲ್ಲ ಮತ್ತೆ ಇದು ಯಾವುದು ಉರ್ದು, ಪರ್ಷಿಯಾ, ಅರಬ್ಬಿ ಬರುತ್ತೆ. ಅಲ್ಲಿ ಅವರೆಲ್ಲ ಅದರಲ್ಲೇ ಹಾಕ್ಸಿರೋದು. ಹೌದು, ಅಲ್ಲೇ ಹಾಕ್ಸಿರ್ತಕ್ಕ ಮಸೀದಿಗಳೆಲ್ಲ ಅವೇ ತಾನೆ. ಮಸೀದಿಗಳು ಕಟ್ತಾರೆ, ದೇವಸ್ಥಾನ ಕಟ್ಟೋದಿಲ್ವಲ್ಲ ಅವರು. ದೇವಸ್ಥಾನ ಕಟ್ಟೋದಿಲ್ಲ, ಮಸೀದಿಗಳು ಕಟ್ತಾರೆ. ಯಾವ ಮಸೀದಿಗಳು ಕಟ್ತಾರೋ ಮಸೀದಿಗಳ ಮೇಲೆ ಯಾವ ಭಾಷೆಯಲ್ಲಿ ಬರ್ತಾರೆ? ಪರ್ಷಿಯಾ, ಉರ್ದು. ಯಾಕೆಂದ್ರೆ ಅವ್ರಿಗೆ ಅದು ಇದೇ ತಾನೆ ಅವ್ರದ್ದು, ಅದೇ ತಾನೆ ಅವ್ರದ್ದು ಬಹಳ ಸೇಕ್ರೆಡ್ ಲ್ಯಾಂಗ್ವೇಜ್. ಮಸೀದಿಗಳ ಮೇಲೆ ಅರಬ್ಬಿಯಲ್ಲಿ ಬರೆಸ್ತಾರೆ. ಅರಬ್ ಶಾಸನಗಳನ್ನ ಇದಲ್ಲಿ ಹಾಕ್ಸ್ತಾರೆ, ಪರ್ಷಿಯಾದಲ್ಲಿ ಹಾಕ್ಸ್ತಾರೆ. ಯಾಕೆಂದರೆ ಪರ್ಷಿಯಾದವರು ಉತ್ತಮವಾದಂಥ ಆಡಳಿತಗಾರರು. ಅರಬ್ಬರು ರಾಜಭಾರ ಮಾಡಿದ್ರು ಕೂಡ ಪರ್ಷಿಯಾದಿಂದ ಇವನ್ನ ಕರೆಸ್ತಾ ಇದ್ರು. ಯಾರನ್ನ ಲೆಕ್ಕ ಪತ್ರ ಬರೆಯೋದಕ್ಕೆ ಇದನ್ನೆಲ್ಲ ಕರೆಸ್ತಾ ಇದ್ರು, ಪರ್ಷಿಯಾದವ್ರನ್ನ ಕರೆಸ್ತಾ ಇದ್ರು. ಅದ ಅವರ ಲೆಕ್ಕಪತ್ರಗಳಲ್ಲಿ ಅಷ್ಟು ಪ್ರಸಿದ್ಧಿ ಅವರು. ಅಲ್ಲಿಂದ ಅದಕ್ಕೆ ಇವತ್ತು ಕೂಡ ಶಾಸನ ಹಾಕ್ಸೋವಾಗ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಶಾಸನ ಹಾಕ್ಸೋವಾಗ ಪರ್ಷಿಯಾದಲ್ಲಿ ಹಾಕ್ಸ್ತಾರೆ ಅವರು. ಮಸೀದಿಗಳ ಮೇಲೆ ಬರೆಯುವಾಗ ಕುರಾನ್ನ ಶ್ಲೋಕನ ಬರೆಯುವಾಗ ಅರಬ್ಬಿ ಲಿಪಿನ ಬಳಸ್ತಾರೆ. ಸೊ ಈ ಮಧ್ಯೆ ಕನ್ನಡ ಲಿಪಿ ಎಲ್ಲಿ ಬರಬೇಕಲ್ಲಿ? ಒಂದು ಧರ್ಮಕ್ಕೆ, ಒಂದು ರಾಜಕೀಯಕ್ಕೆ ಇಲ್ಲ, ಅದು ಕನ್ನಡ ಲಿಪಿ ಇಲ್ಲ. ಅಲ್ಲಿಂದ ಆಚೆಗೆ ನಿಮಗೆ ನೋಡಿ, ಅಲ್ಲಿಂದ ಆಚೆಗೆ ಮಹಾರಾಷ್ಟ್ರದಲ್ಲಿ ಪೂರ್ತಿ ಕನ್ನಡ ಹೊರಟೋಯ್ತು ಅಲ್ಲಿ. ಹೌದಾ? ಯಾಕೆಂದ್ರೆ ಮೇಲ್ಗಡೆಯಿಂದ ಅರೇರ್ ಬಂದ್ಬಿಟ್ರು. ಅರೇರ್ ಬಂದು ಸೆಟ್ ಆಗ್ತಾ ಬಂದರು. ಆದರೆ ಒಂದು ತಿಳ್ಕೊಳ್ಳಿ, ಇವರೆಲ್ಲ ನಮ್ಮ ಇಡೀ ಭರತಖಂಡದ ರಾಜರು ಹಾಳಾಗಿದ್ದು ಈ ಮುಸಲ್ಮಾನರಲ್ಲಿ ಗಲಾಟೆಗಳಾಯ್ತಲ್ಲ, ಅವ್ರ ಅಣ್ತಮ್ಮಂದ್ರಲ್ಲಿ. ಹೌದು, ಯಾವನಿಗೋ ಒಬ್ಬನಿಗೆ ಇವರು ಇದು ಕೊಟ್ಟರು, ಏನೋ ಆಶ್ರಯ ಕೊಡೋಕೆ ಬರ್ತಾರೆ. ಆಶ್ರಯ ಕೊಟ್ಟ ತಪ್ಪಿಗೆ ಇಡೀ ರಾಜ್ಯನೇ ನಾಶ ಮಾಡ್ಕೊಂಡು ಅಲ್ಲಿಂದ ದೇಶನೇ ಹೋಯ್ತು. ಈ ಆಶ್ರಯ ಇದೆಯಲ್ಲ, ಭಾಳ ತಪ್ಪು ಅಂತ ಹೇಳೋದಿಲ್ಲ. ತಮ್ಮ ಶಕ್ತಿಯನ್ನ ನೋಡಿಕೊಂಡು ಇವರು ಆಶ್ರಯ ಕೊಡಲಿಲ್ಲ. ಹೌದೌದು. ಸೊ ಈಗ ಕುಮಟದುರ್ಗದಲ್ಲೂ ಕೂಡ ಒಬ್ಬ ಬರ್ತಾನೆ, ಒಬ್ಬ ಅಧಿಕಾರಿ ತೊಗಲಕ್ಕನ ಇದನ್ನ ಮಾಡಿಕೊಂಡು. ಸೊ ಗಲಾಟೆ ಮಾಡ್ಕೊಂಡು ಬಂದ ಸನ್ನಿವೇಶದಲ್ಲಿ ಅವರು ಇವನಿಗೆ ಆಶ್ರಯ ಕೊಡ್ತಾರೆ. ಆಶ್ರಯ ಕೊಟ್ಟಾಗ ಯೋಚನೆ ಮಾಡ್ಬೇಕಾಯ್ತು, ಅವನು ಎಷ್ಟು ದೊಡ್ಡ ರಾಜ, ನಾನೆಷ್ಟು. ಕರೆಕ್ಟ್. ಇವರು ಆಶ್ರಯ ಕೊಡ್ತಾನೆ, ಅವನು ದೊಡ್ಡ ರಾಜ ಸೈನ್ಯ ತರ್ತಾನೆ, ನುಗ್ಗಿಸಿ ಕಪ್ಪೆ ಆಶ್ರಯ ಕೊಟ್ಟಂಗೆ. ಹೌದೌದು. ಅದೇ ಥರ ಇವರು ಔರಂಗಜೇಬನು ಅಟ್ಸ್ಕೊಂಡ್ಬಂದಾಗ ರಾಜಾರಾಮನನ್ನ ಕೆಳದಿ ಚೆನ್ನಮ್ಮ ಆಶ್ರಯ ಕೊಡ್ತಾಳೆ. ಈ ಆಶ್ರಯ ಕೊಟ್ಟಂಥ ಸನ್ನಿವೇಶದಲ್ಲಿ ಈ ಆಶ್ರಯ ಕೊಟ್ಟ ತಪ್ಪಿಗೆ ಅವನು ಭಾಳ ದೊಡ್ಡ ರಾಜ್ಯ, ರಾಜ್ಯ ಅದು, ಸೈನ್ಯ ದೊಡ್ಡದದು, ಮತ್ತೆ ಒಂದು ಪಳಗಿದ ಸೈನ್ಯ ಅದು. ಆಗ ಈ ಅಮ್ಮ ಸೋಲ್ಬೇಕಾಗ್ಬೋದು. ಅಂದರೆ ಆವಾಗ ಏನು ಮಾಡ್ತಾಳೆ, ಮೆತ್ತಿಗೆ ಸಾಗಾಗ್ತಾಳೆ ರಾಜಾರಾಮನನ್ನ ಹೊರಗಡೆಗೆ. ಸೊ ಈ ಥರ ಆಶ್ರಯ ಕೊಡೋದ್ರ ಮೂಲಕನೂ ಕೂಡ ನಮ್ಮ ಈ ರಾಜ್ಯಗಳು ಹಾಳಾಗೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಲಿಪಿ ಒಂದು ಹಂತದ ಹಾಳಾಗೋದಕ್ಕೆ ಈ ಒಂದು ಇಸ್ಲಾಮಿನ ಆಕ್ರಮಣ ಇದೆಯಲ್ಲ, ಅದರಲ್ಲೂ ಉತ್ತರ ಕರ್ನಾಟಕ ಕೃಷ್ಣಾ ನದಿಯಿಂದ ಮೇಲ್ಗಡೆ ಭಾಗ, ಮತ್ತು ಅಲ್ಲಿಂದ ಆಚೆಗೆ ನಮ್ಮ ಕನ್ನಡ ಕಳೆದೋಯ್ತಲ್ಲಿ. ಅಲ್ಲಿಂದ ಕನ್ನಡ ಶಾಸನಗಳು ಬರೋದಿಲ್ಲ. ಅಪ್ಪಿತಪ್ಪಿ ಎಲ್ಲೋ ಒಂದು ಅಪರೂಪಕ್ಕೆ ಬರ್ತಕ್ಕಂಥ ಒಂದು ಶಾಸನ, ಅಷ್ಟು ಬಿಟ್ಟರೆ ಇನ್ನೇನು ಇರೋದು. ಇನ್ನೆಲ್ಲ ಅದೇ ಥರ ಅವ್ರ ಶಾಸನ ಕೋಟೆ ಮೇಲೆ ಹಾಕ್ಕೊಳ್ತಾರೆ, ಇನ್ನೊಂದು ಹಾಕ್ಕೊಳ್ತಾ, ಎಲ್ಲ ಅವ್ರ ಶಾಸನಗಳೇ ಹಾಕ್ಕೊಳ್ತಕ್ಕಂಥದ್ದು. ಸೊ ದಕ್ಷಿಣ ಕರ್ನಾಟಕಕ್ಕಷ್ಟೇ ಈ ಶಾಸನಗಳು ಸೀಮಿತವಾಗ್ತವೆ. ಅದನ್ನು ಮುಖ್ಯವಾಗಿ ಹೊಯ್ಸಳರು ಅವರೆಲ್ಲ ಒಳ್ಳೆ ಹೊಯ್ಸಳರ ಕಾಲಕ್ಕಂತೂ ಇನ್ನೂ ಭಾಳಷ್ಟು ಜನ ಉತ್ತರ ಭಾರತದಿಂದ ಭಾಳಷ್ಟು ಜನ ಬಂದಿರ್ತಾರೆ ಇಲ್ಲಿಗೆ. ತುಂಬ ಸುಭಿಕ್ಷವಾದ ಕಾಲ. ಮತ್ತು ವಲಸೆನೂ ಚೆನ್ನಾಗಿ ಸುಭಿಕ್ಷವಾಗಿರುತ್ತೆ. ಅದಕ್ಕೆ ಅದು ದೊಡ್ಡ ದೊಡ್ಡ ದೇವಾಲಯ ಕಟ್ಟಿಸೋದಕ್ಕೆ ಸಾಧ್ಯ ಆಗಿದ್ದದು. ನಾನು ಹೇಳಿದಾಗ ಮೊದಲೇ, ಎಲ್ಲಿ ಸುಭಿಕ್ಷೆ ಇರುತ್ತೋ, ಎಲ್ಲಿ ಶಾಂತಿ ಇರುತ್ತೋ, ಎಲ್ಲಿ ಹಣ ಇರುತ್ತೋ, ಎಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೋ, ಅಲ್ಲಿಗೆ ಹೊರಗಡೆಯಿಂದ ಜನ ಬರ್ತಕ್ಕಂಥದ್ದು ಜಾಸ್ತಿ ಅದು, ಅಷ್ಟೇ. ಈ ವಿಜಯನಗರ ಬರ್ತಾರಲ್ಲ ಸರ್, ಆಮೇಲೆ ಅವರಿಗೆ ಮೂಲ ಯಾವುದು ಸರ್? ಅಲ್ಲ, ವಿಜಯನಗರಕ್ಕೆ ಮೂಲ ಇವರೇ ಅಲ್ಲ. ಕೆಲವರೆಲ್ಲ ಹೇಳೋದು ಅಂದರೆ ಅಲ್ಲಿನ ಯಾರೋ ಬೇರೆ ಒಬ್ಬರು ಇದ್ದರು, ಇದೇ ಕುಮಟದುರ್ಗದವ್ರು ಇದ್ದರು, ಇವರೇ ಮುಂದುವರಿಸೋರು ಅಂತ ಹೇಳ್ತಾರೆ. ಬಟ್ ಅದಕ್ಕೇನು ದಾಖಲೆಗಳು ಏನು ಇದ್ದಾವೆ, ತಾಲೆ ಆಗೋದಿಲ್ಲ. ಅಲ್ಲಿ ಮುಂದೆ ಒಬ್ಬ ಯದುವಂಶದವನೊಬ್ಬನ ಯದುವಂಶದವನೊಬ್ಬ ಬರ್ತಾನೆ. ಆ ಯದುವಂಶದವನು ಬಂದು ಮುಂದೆ ಅಲ್ಲಿಂದ ಅವನಿಂದ ಸ್ಟಾರ್ಟ್ ಆಗುತ್ತೆ. ಇದು ಹೊಯ್ಸಳರಿಗೂ ಏನು ಸಂಬಂಧ ಇಲ್ಲ. ಹೊಯ್ಸಳರಿಗೂ ಇದಕ್ಕೆ ಸಂಬಂಧ ಬರೋದಿಲ್ಲ. ಇಲ್ಲಿ ಕಲ್ಪಿಸ್ತಾರೆ ಕೆಲವರು. ಹೊಯ್ಸಳರಿಗೆ ಕಿಕ್ಕೈ ತಾಯಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಇಲ್ಲಿ ಅವ್ರು ಮಾಡ್ಲಿಕ್ಕೆ ಇವರು ಮಾರಪ್ಪ ಮುದ್ದಪ್ಪ ಇವರೆಲ್ಲ ಇದ್ರು ಅಂತ. ಬಟ್ ಮಾರಪ್ಪ ಮುದ್ದಪ್ಪ ಇದ್ದಿದ್ದು ಕರೆಕ್ಟ್. ಅದು ಅವ್ರ ಶಾಸನಕ್ಕೆ ನಮ್ಮ ಶೃಂಗೇರಿ ದಾಖಲೆಗಳೆಲ್ಲ ಅವ್ರ ಹೆಸರುಗಳೆಲ್ಲ ಬರುತ್ತೆ. ಬಟ್ ಇವರಲ್ಲ. ಅವ್ರು ಯಾವತ್ತೂ ನಾವು ಇವರು ಅಂತ ಹೇಳ್ಕೊಳ್ಳಿಲ್ಲ, ವಂಶದವರು ಅಂತ ಹೇಳ್ಕೊಳ್ಳಿಲ್ಲ. ಬಟ್ ಅಲ್ಲಿ ಬರೋ ಮಾರಪ್ಪ ಮುದ್ದಣ್ಣ ಯಾರವರು ಬೇರೆ ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಇದು ಮಾಡ್ತಾ ಇಲ್ಲ. ಬಟ್ ಅಲ್ಲೂ ಅದೇ ಎರಡು ಪಾತ್ರ ಬರ್ತವೆ ಪಾತ್ರಗಳು. ಸಂಗಮ ಸಹೋದರದ್ದು ಬರುತ್ತೆ.
ಇವರಲ್ಲೂ ಆರಂಭದಲ್ಲಿ ಸಂಗಮನೇ ಆರಂಭದ ಮನುಷ್ಯ. ಬಟ್ ಅವನು ಯಾವತ್ತೂ ನಾನು ಕುಮಟದುರ್ಗದಿಂದ ಮೂಲದಿಂದ ಅವನು ಹೇಳ್ಕೊಳ್ಳೋದಿಲ್ಲ. ಕುಮಟದ ಮೂಲದಿಂದ ಅವನು ಹೇಳ್ಕೊಳ್ಳೋದಿಲ್ಲ, ದಾಖಲೆ ಇಲ್ಲ ಅದಕ್ಕೆ, ಶಾಸನಗಳ ದಾಖಲೆ ಇಲ್ಲ. ಯಾವ ಕಾವ್ಯಗಳಲ್ಲಿ ಬರೆಯುವಾಗಲೂ ಕೂಡ ಯಾರನ್ನು ವಿಜಯನಗರ ಕಾವ್ಯ ಬರೆಯುವಾಗ ಈ ದಾಖಲೆಯನ್ನು ಹೇಳಲಿಲ್ಲ ಅವರು. ಸೊ ಅದರಿಂದ ನಾವು ಅದನ್ನು ಗಮನಿಸ್ಕೊಳ್ಬೇಕು. ಸರ್, ಅದೇ ವಿಜಯನಗರದ ಕಾಲದ್ದು, ಹೊಯ್ಸಳರ ಕಾಲದ್ದು ಲಿಪಿಗಳಾಗಲಿ ಶಾಸನಗಳಾಗಲಿ ಯಾವ ಥರ ಹೋಯ್ತು ಸರ್? ಇಲ್ಲಿ ಒಂದು ನಮ್ಮ ಕನ್ನಡ ಶಾಸನಗಳು ಯಾಕೆ ಅಷ್ಟು ಚೆನ್ನಾಗಿ ಬಂತು ಅನ್ನೋದಕ್ಕೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಒಂದು ಬರವಣಿಗೆಯ ಮಾಧ್ಯಮ. ಈಗ ನಿಮಗೆ ಯಾವತ್ತೂ ಬಳಸ್ತಾ ಇರ್ತಕ್ಕಂಥವರು ನಮ್ಮ ಕರ್ನಾಟಕದಲ್ಲಿ ಇದು ಬಳಪಕಲ್ಲು ಜಾತಿ ಕಲ್ಲನ್ನು ಬಳಸ್ತಾರೆ. ಬಳಪಕಲ್ಲಲ್ಲ, ಕಲ್ಲಿನ ಜಾತಿಯ ಕಲ್ಲು, ಅದು ಸಿಸ್ಟಮ್. ಅದೊಂದು ಒಂದು 20-25 ಥರ ಬರ್ಬೋದು. ಯಾವುದೋ ಒಂದು ಜಾತಿ ಕಲ್ಲನ್ನು ಬಳಸ್ತಾರೆ, ಬರೆಯೋದಕ್ಕೆ ಸುಲಭ ಆಗಿದೆ. ಅದಕ್ಕೆ ಇಲ್ಲಿ ಕೊರಿತಕ್ಕಂಥದ್ದು, ಬರೆಯೋದಕ್ಕಿಂತ ಹೆಚ್ಚಿಗೆ ಕೊರಿಯೋದು ಜಾಸ್ತಿ ಇದೆ. ಜಾಸ್ತಿ ಏನಾದರೂ ಜೋರಾಗಿ ಹೊಡೆದ್ರೆ ಇದು ಇದಾಗುತ್ತೆ. ಹೌದು. ಈ ಕಲ್ಲನ್ನು ಬಳಕೆ ಆದಮೇಲೆ ಏನಾಯಿತು, ಅಕ್ಷರವನ್ನು ಬರೆಯೋದಕ್ಕೆ ಕಲಾಕಾರರು ಬಂದ್ಬಿಟ್ರು. ಕಲಾಕಾರರು ಶಾಸನ ಬರೆಯೋದಕ್ಕೆ ಶುರು ಮಾಡಿದ್ರು. ಈಗ ಕಲ್ಲನ್ನು ನಯ ಮಾಡ್ತಕ್ಕಂಥವನು ಬೇರೆ, ಸಿದ್ಧಪಡಿಸ್ತಕ್ಕಂಥವನು ಬೇರೆ, ಅದ್ರ ಮೇಲೆ ಬರೀತಕ್ಕಂಥವನು ಬೇರೆ, ಹೌದು, ಅದನ್ನು ಕೆತ್ತೋನು ಬೇರೆ. ಸೊ ಹೀಗಾಗಿ 3-4 ಜನದ ಕೈವಾಡಗಳು ಇರಬೇಕಾಯ್ತು ಒಂದು ಶಾಸನ ಹಾಕಿಸ್ಬೇಕಾದ್ರೆ. ಸೊ ಇಲ್ಲೇನಾಯಿತು, ಉದ್ದುದ್ದದ ಒಂದು ಶಾಸನಗಳನ್ನು ಬರೆದು, ಶಾಸನ ಪಾಠಗಳನ್ನು ಬರೆದು ಕೊಟ್ಟ ಸನ್ನಿವೇಶದಲ್ಲಿ ಅವನು ನೀಟಾಗಿ ಬರೀತಾ ಇದ್ದ. ನೋಡಿ, ಇವತ್ತು ಕೂಡ ಒಂದು ಸಾಲಲ್ಲಿ ಒಂದು ಅಕ್ಷರವೂ ತಪ್ಪದಂಗೆ ಅವನು ಬರ್ಕೊಂಡು ಹೋಗಿದ್ದಾನೆ. ಎಲ್ಲೋ ಅಪರೂಪಕ್ಕೆ ಒಂದು 100 ಶಾಸನದಲ್ಲಿ ಒಂದು ಶಾಸನದಲ್ಲಿ ಒಂದು ಲೈನಲ್ಲಿ ಎಲ್ಲ ಒಂದು ಅಕ್ಷರ ಮಿಕ್ಸ್ ಆಗಿದೆ, ಅವನು ಅದನ್ನ ಮೇಲೆ ಬರ್ದಾನೆ. ಅದನ್ನು ಇಷ್ಟೊಂದು ತಪ್ಪಿಲ್ಲದೆ ಬರೀತಕ್ಕಂಥ ಒಂದು ಸಿದ್ಧಿ ಅವ್ರಿಗಿರ್ತದೆ. ಕನ್ನಡ ಭಾಷೆ ಅಂದರೆ ಬರೀ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ ಅವರು. ಸೊ ಅಷ್ಟು ನೀಟಾಗಿ ಬರ್ಕೊಂಡು ಹೋಗ್ತಾ ಇದ್ದ ಅವನು, ಕಲಾತ್ಮಕವಾಗಿ ಬರ್ಕೊಂಡು ಹೋಗ್ತಾ ಇದ್ದ. ಅದನ್ನು ಕೆತ್ತೋನು ಬೇರೆ ಬರ್ತಾ ಇದ್ದ, ಕೆತ್ತೋನು ಕೆತ್ತಿ ಹೋಗ್ತಾ ಇದ್ದ ಅವನು ಶಾಸನ. ಇದು ಸಾಮಾನ್ಯವಾಗಿ ಹೊಯ್ಸಳರಲ್ಲಿ ಮತ್ತು ಇವರಲ್ಲಿ ಯಾರು ವಿಜಯನಗರ ಅಲ್ಲ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಶುರುವಾಗಿದ್ದು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬಳಕೆ ಆದಂಥ ಕಲ್ಲು ಬಸಾಲ್ಟ್. ಅದು ಈ ಕಡೆಗೆ ಬಳಪದ ಕಲ್ಲು ಅಲ್ಲ, ಆ ಕಡೆಗೆ ಗ್ರಾನೈಟು ಅಲ್ಲ, ಮಧ್ಯದ ಕಲ್ಲು. ಅದು ಮಧ್ಯದ ಕಲ್ಲು. ಹೀಗಾಗಿ ಅಲ್ಲೇನಾಯಿತು, ಅಲ್ಲೂ ಕೂಡ ಇದೇ ಥರ ಉದ್ದಕ್ಕೆ ಶಾಸನ ಬರ್ಕೊಟ್ರು, ಕಾವ್ಯಮಯವಾದಂಥ ಶಾಸನ ಬರೋದ್ರಲ್ಲಿ. ಸೊ ಅದನ್ನೇ ಇವ್ರು ಕಾಪಿ ಮಾಡಿದ್ರು, ಯಾರು ಹೊಯ್ಸಳರ ಕಾಲದಲ್ಲಿ. ಇನ್ನೂ ಅದು ಹೇಳೋದಲ್ಲ ನಿಮಗೆ, 14 ಅಡಿ ಶಾಸನ, 20 ಅಡಿ ಶಾಸನ. ಹೊಯ್ಸಳರು ಅನೇಕ ಕವಿಗಳೇ ಬಂದ್ಬಿಟ್ರು ಇಲ್ಲಿಗೆ ಶಾಸನ ಬರೆಯೋದಕ್ಕೆ. ಜನ್ನನೇ ಬರ್ದವನೇ, ಜನ್ನ ವೀರಬಲ್ಲಣ್ಣ ಆಸ್ಥಾನದಲ್ಲಿದ್ದವನು, ಅವನೇ ಒಂದು ಶಾಸನ ಬರೋದಲ್ಲಿ. ಸೊ ಈ ಥರ ಕವಿಗಳೆಲ್ಲ ಶಾಸನ ಬರೆಯೋಕ್ಕೆ ಬಂದ ಸನ್ನಿವೇಶದಲ್ಲಿ ಶಾಸನ ಪಾಠ ದೊಡ್ಡದಾಗ್ತಾ ಬರುತ್ತೆ. ದೊಡ್ಡದಾಗ್ತಾ ಬಂದಾಗ ಶಾಸನ ಕಲ್ಲು ದೊಡ್ಡದಾಗಬೇಕು. ಸೊ ಈ ಥರದ ಒಂದು ಕಾಂಪಿಟೇಟಿವ್ ಒಂದು ಕಾಂಪಿಟೇಷನ್ಲೇ ಬರೀತಾರೆ ಇವರು. ಪ್ರತಿಸ್ಪರ್ಧೆಯಲ್ಲಿ ಬರೀತಾರೆ ಇವರು ಶಾಸನಗಳನ್ನು. ಆ ಬರೆದಂಥ ಸನ್ನಿವೇಶದಲ್ಲಿ ದೊಡ್ಡ ಶಾಸನಗಳು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಭಾಳ ದೊಡ್ಡ ಶಾಸನ ಬರೆಯೋದಕ್ಕೆ ಇದೊಂದು ಕಾರಣ. ಎರಡನೇದು, ನಮ್ಮಲ್ಲಿ ಶಾಸನ ಬರೀತಕ್ಕಂಥ ಒಂದು ಪದ್ಧತಿ ಇದೆಯಲ್ಲ, ಬರೆದ್ಬಿಟ್ಟು ಏನೋ ಒಂದು ಅಲ್ಲಿ ತೂಗಾಕೋದಲ್ಲ, ಅದೊಂದು ಕ್ರಮ, ಅದನ್ನು ಪ್ರತಿಷ್ಠೆ ಮಾಡ್ತಾಯಿದ್ರು ಶಾಸನವನ್ನು. ಈಗ ತಮಿಳ್ನಾಡಿಗೂ ನಮಗಿರ್ತಕ್ಕಂಥ ವ್ಯತ್ಯಾಸ ಅಂದರೆ, ತಮಿಳ್ನಾಡಿನಲ್ಲಿ ನಿಮಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ಗೋಡೆ ತುಂಬ ಶಾಸನವೇ, ಗೋಡೆ ತುಂಬ ಶಾಸನ. ಎಲ್ಲಿ ಆರಂಭ ಆಗುತ್ತೆ ಎಲ್ಲಿ ಕೊನೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಏನು ಅಲಂಕಾರ ಇಲ್ಲ, ಎತ್ತುಚ್ಚವೈದಂಗೆ ಈ ಕಡೆ ಶುರು ಮಾಡೋದ್ರಿಂದ ಆ ಕಡೆ ಕೊನೆ ಮುಗಿಸಿರ್ತಾರೆ ಅವರು. ಅಂದರೆ ಕಲಾವಂತಿಕೆಗಾಗಲಿ ಇನ್ನೊಂದು ಕಲೆಯಲ್ಲಿ ಏನು ಅಲ್ಲಿ ಬೆಲೆಯೇ ಇಲ್ಲ. ಅಲ್ಲಿ ನಾವು ಬರೆದಿದ್ದೀವಿ ಯಾಂತ್ರಿಕವಾಗಿ ಒಂದು ಬರೀಬೇಕಷ್ಟೇ. ಯಾಂತ್ರಿಕತೆ ಅಂದರೆ ಹೇಳುತ್ತೆ, ಯಾಂತ್ರಿಕವಾಗಿ ಅಲ್ಲಿ ಬರೀಬೇಕಷ್ಟೇ, ಅದಕ್ಕಿಂತ ಹೆಚ್ಚೇನೇ ಇಲ್ಲ. ಬಟ್ ನಮ್ಮಲ್ಲಿ ಆಗಲ್ಲ. ನಮ್ಮಲ್ಲಿ ಶಾಸನ ಅಂದರೆ ಶಾಸನವೇ ಒಂದು ಕಲೆಯ ಒಂದು ರೂಪ, ಅದು ಕಲೆಯ ಮೂರ್ತ ರೂಪವಾಗಿ ನಾವು ಅದನ್ನು ತೊಗೊಂಡಿದ್ದೀವಿ. ಸೊ ಒಬ್ಬ ಶಾಸನವನ್ನು ಕಲ್ಲನ್ನು ತಯಾರು ಮಾಡ್ತಕ್ಕಂಥ ವ್ಯಕ್ತಿ ಒಬ್ಬ, ಅದರಲ್ಲಿ ಅಲಂಕಾರಿಕವಾಗಿ ಮೇಲ್ಗಡೆ ಬೇಕಾದಂಥ ಒಂದು ಧರ್ಮ ಇತ್ಯಾದಿ ಸಂಬಂಧಪಟ್ಟಂಥ ಸಿಂಬಲ್ಸನ್ನು ಕೆತ್ತಾ ಇದ್ದ. ಆಮೇಲೆ ಶಾಸನ ಪಾಠವನ್ನು ಒಬ್ಬ ಕವಿ ರಚನೆ ಮಾಡಿಕೊಡ್ತಾ ಇದ್ದ. ಅದನ್ನು ಆ ರಚನೆ ಮಾಡಿಕೊಟ್ಟಂಥ ಪಾಠವನ್ನು ಒಬ್ಬ ಸುಂದರವಾಗಿ ಬರೀತಕ್ಕಂಥ ವ್ಯಕ್ತಿ ಆ ಶಿಲೆ ಮೇಲೆ ಬರಿತಾ ಇದ್ದ ಸಾಲಾಗಿ. ಅದನ್ನು ಒಬ್ಬ ಕಂಡರಣಿಕಾರ ಬಂದು ಕೆತ್ತಾ ಇದ್ದ. ಇಷ್ಟು ಜನದ ಕೈವಾಡ ಬೇಕಾಗಿತ್ತು. ಕೆತ್ತಿದ್ದಾದಮೇಲೆ ಅದನ್ನು ಹಂಗೆ ಇಡೋಂಗಿಲ್ಲ, ಅದನ್ನು ದೇವಸ್ಥಾನದ ಮುಂದೆ ಅಥವಾ ಊರು ಬಾಗಿಲಲ್ಲಿ ಜನ ಓಡಾಡೋ ಜಾಗದಲ್ಲಿ ಅದನ್ನು ಇಡಬೇಕಾಗಿತ್ತು. ಯಾಕೆಂದರೆ ಅದು ಪಬ್ಲಿಕ್ ಡಾಕ್ಯುಮೆಂಟ್. ಅದು ಹೌದು, ಪಬ್ಲಿಕ್ ಡಾಕ್ಯುಮೆಂಟ್. ಅದನ್ನು ಅಲ್ಲೇ ಇಡಬೇಕಾಗಿತ್ತು. ಅದನ್ನು ಇಡ್ತಾಯಿದ್ರು, ಅದನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಅದನ್ನು ಕ್ರಿಯೆಯಾಗಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಇದು ಕರ್ನಾಟಕಕ್ಕೂ ಅಥವಾ ಕರ್ನಾಟಕ ರಾಜರಾಳದಂಥ ಪ್ರದೇಶಕ್ಕೂ ಇತರೆ ರಾಜರಾಳದಂಥ ಪ್ರದೇಶಕ್ಕೆ ಇರ್ತಕ್ಕಂಥ ಒಂದು ವ್ಯತ್ಯಾಸ. ಏನೋ ಹೋಗ್ಬಿಟ್ಟು ಅಲ್ಲಿ ಬಂಡೆ ಸಿಕ್ತು, ಬಂಡೆ ಮೇಲೆ ಶಾಸನ ಕೆತ್ತಿಬಿಡ್ತಾ ಇಲ್ಲ ಇವರು, ಕೆತ್ತಾ ಇರಲಿಲ್ಲ. ಒಂದು ಬಂಡೆ ಸಿಕ್ಬಿಡ್ತು ಅಂದ್ಬಿಟ್ಟು ಬಂಡೆ ಮೇಲೆ ಶಾಸನ ಕೆತ್ತಾ ಇರಲಿಲ್ಲ ಇವರು. ಬಂಡೆ ಸಿಕ್ಕಿದ್ರೂ ಕೂಡ, ಬಂಡೆ ಬೇಕಾದಷ್ಟಿದ್ರೂ ಕೂಡ
ಬಟ್ ಶಾಸನನ ಪ್ರತ್ಯೇಕವಾಗಿ ಬರೆದು ಆಗ್ತಾಯಿದ್ರು. ಹೌದು. ಆದರೆ ಅದೇ ಈ ಒಂದು ಕ್ರಿಯೆ ಮತ್ತೆ ಇವ್ರ ಕಾಲಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತು ಇವರಿಗೆ, ಯಾರಿಗೆ, ನಮ್ಮ ವಿಜಯನಗರದ ರಾಜರಿಗೆ. ವಿಜಯನಗರ ಕಾಲದಲ್ಲಿ ಎರಡೂ ಉಂಟು. ಒಂದು ಶಾಸನ ಹಾಕ್ಸಿದ್ರು ಅವರು ಕೆಲವು ಕಡೆಗಳಲ್ಲಿ, ಎಲ್ಲಿ ಶಾಸನ ಹಾಕ್ಸೋಕ್ಕಾಗಿಲ್ವೋ ಆ ದೇವಸ್ಥಾನ ಗೋಡೆಗಳ ಮೇಲೆ, ದೇವಸ್ಥಾನ ತಳಪಾಯದ ಮೇಲೆಲ್ಲ ಬರೋಕ್ಕೆ ಶುರು ಮಾಡಿಬಿಟ್ಟು. ನೀವು ಇವತ್ತಿಗೂ ನೋಡಿ ಹಂಪೆಗೆ ಹೋಗಿ ತಳಪಾಯ ತುಂಬ ಶಾಸನ ಇರುತ್ತೆ, ಸುತ್ತ ಬರೆದಿರ್ತಾರೆ. ಅದು ಅಲ್ಲಿಂದ ಬಂದಿರತಕ್ಕಂಥ ಒಂದು ಇದು ನಮಗೆ ಕಲ್ಚರ್ ಅದು. ಯಾಕಂದರೆ ಶ್ರೀ ವೈಷ್ಣವರು ಬಂದ್ರಲ್ಲ, ಶ್ರೀ ವೈಷ್ಣವ್ರ ಜೊತೆಲಿ ಬಂದಂಥ ತಮಿಳುನಾಡಿನ ಶ್ರೀ ವೈಷ್ಣವ್ರು ಬಂದಾಗ ಅವ್ರು ಆಂಧ್ರಕ್ಕೆ ಬರ್ತಾರೆ, ಆಂಧ್ರದಿಂದ ಇಲ್ಲಿಗೆ ಬರ್ತಾರೆ ಶ್ರೀ ವೈಷ್ಣವರು. ಅವರ ಮೂಲಕ ಬಂದಂಥ ಒಂದು ಸಂಸ್ಕೃತಿ ಅದು. ಈಗ ನಮ್ಮಲ್ಲೂ ಅಷ್ಟೇ, ನಿಮಗೆ ಸುತ್ತಲೂ ಆ ಚೋಳರ ಶಾಸನ ನಿಮಗೆ ಚೋಳರ ಶಾಸನ ಯಾವುದೂ ಕೂಡ ಶಾಸನ ನಿಮ್ಗೆ ಕಾಣಿಸ್ಕೊಳ್ಳೋದಿಲ್ಲ, ಒಂದೋ ಎರಡೋ ಕಾಣಿಸ್ಕೊಳ್ತಾವೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಕಾಣಿಸ್ಕೊಳ್ತಕ್ಕಂಥದ್ದು ದೇವಸ್ಥಾನ ತಳಪಾಯಿಗಳ ಮೇಲೆ. ನೀವು ದೊಡ್ಡಬೇಗೂರಿಗೆ ಹೋಗಿ, ದೊಡ್ಡಬೇಗೂರು ತಳಪಾಯಿ ತುಂಬ ಶಾಸನ ಚೋಳರ ಕಾಲದ್ದು. ಅವರಿಗೆ ಶಾಸನ ಬರೆದು ಒಂದು ಪ್ರತ್ಯೇಕವಾಗಿ ಇಡಬೇಕು ಅನ್ನೋ ಒಂದು ಇದಿಲ್ಲ ಅವರಿಗೆ, ಆ ಕಲ್ಚರ್ ಇಲ್ಲ ಅವ್ರಿಗೆ. ಸೊ ಹೀಗಾಗಿ ಒಂದು ಸಾಂಸ್ಕೃತಿಕವಾಗಿ ಕೂಡ ಕರ್ನಾಟಕದಲ್ಲಿ ಈ ಥರದ ಒಂದು ವಿಶಿಷ್ಟವಾದಂಥ ಒಂದು ಶಾಸನ ಹಾಕಿಸ್ತಕ್ಕಂಥ ಪದ್ಧತಿ ಇದೆಯಲ್ಲ, ಅದು ವಿಶಿಷ್ಟವಾಗಿತ್ತು. ಆ ವಿಶಿಷ್ಟತೆಯಿಂದಲೇ ನಮ್ಮಲ್ಲಿ ಶಾಸನ ಸಾಹಿತ್ಯ ಬೆಳೆಯೋಕ್ಕೆ ಕಾರಣ ಆಯಿತು. ಈ ಥರ ಶಾಸನ ಸಾಹಿತ್ಯ ಇನ್ಯಾವ ರಾಜ್ಯದಲ್ಲೂ ಬಂದಿಲ್ಲ ಇಷ್ಟೊಂದು ಸಾಹಿತ್ಯ. ಅದು ಭಾಳ ವಿಶೇಷತೆ ಇದು, ಕರ್ನಾಟಕದ ಒಂದು ವಿಶೇಷತೆ ಇದು. ಇದು ಸ್ವಲ್ಪ ಮಟ್ಟಿಗೆ ಆಂಧ್ರದಲ್ಲಿ ಬಂತು, ಬಟ್ ಆಂಧ್ರದಲ್ಲೂ ಕೂಡ ಮುಂದೆ ಬೆಳೆಸೋಕೆ ಹೋಗಲಿಲ್ಲ ಅವ್ರು, ಯಾರನ್ನು ಆ ಥರ ಬೆಳೆಸಿಲ್ಲ. ಬಟ್ ಕರ್ನಾಟಕದಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಸಮೃದ್ಧವಾಗಿ ಬೆಳೀತದೆ. ವಿಜಯನಗರದ ಕಾಲದ ಶಾಸನಗಳಂದರೆ ಅದರಲ್ಲಿ ವಿಜಯನಗರ ಕಾಲದ ಶಾಸನಗಳಿಗೆ, ವಿಜಯನಗರ ಕಾಲಕ್ಕೆ ಬಂದಾಗ ಏನಾಗುತ್ತೆ, ಅವ್ರು ಬಳಸೋಂಥ ಕಲ್ಲು ಮತ್ತೆ ಮುಖ್ಯ ಆಗುತ್ತೆ. ಅವ್ರು ಬಳಪದ ಕಲ್ಲು ಬಳಸಿಲ್ಲ. ನಮ್ಮಲ್ಲಿ ಕರ್ನಾಟಕದಲ್ಲಿ ಒಬ್ಬ ರಾಜ ಬಳಸೋಂಥ ಕಲ್ಲನ್ನು ಇನ್ನೊಬ್ಬ ರಾಜ ಬಳಸಿಲ್ಲ. ಇದೊಂದು ವಿಶೇಷತೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬಳಸಿದ್ದು ಯಾವ ಕಲ್ಲು, ಮತ್ತು ಈ ಕಲ್ಲು ಯಾವುದು, ಚಪ್ಪಡಿ ಕಲ್ಲು. ಚಪ್ಪಡಿ ಕಲ್ಲಲ್ಲಿ ಸಣ್ಣಗೆ ಅಕ್ಷರ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸಾದ್ರಳ್ಳಿನ ಅಂದರೆ ಸಾದ್ರಳ್ಳಿ ಆಗಲಿ, ನೀವು ದೊಡ್ಡ ಬಳಪ ತಗೊಂಡ್ರೆ ಯಾವುದೇ ತಗೊಳ್ರಿ ಕಲ್ಲು, ಆ ಥರದ ಕಲ್ಲು, ನೀವು ಆ ಥರದ ಕಲ್ಲು ತಗೊಂಡಾಗ ನೀವು ಸಣ್ಣಗೆ ಅಕ್ಷರ ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ಸಣ್ಣಗೆ ಅಕ್ಷರ ಬರೆಯೋಕೆ ಹೋದರೆ ಚಕ್ಕೆ ಹೇಳುತ್ತೆ ಅದು. ಹೌದೌದು. ಯಾಕೆಂದರೆ ಅದರ ಫೈಬರ್ಸೇ ಬೇರೆ, ಅದರ ಒಂದು ರಚನೆ ರೀತಿಯೇ ಬೇರೆ, ಕಣಗಳ ರೀತಿಯೇ ಬೇರೆ. ನಿಮಗೆ ಅದು ಏನಾದರೂ ಒಂದಿಷ್ಟು ಅಗಲ ಇಷ್ಟೇ ಅಕ್ಷರ ಬರೆಯೋಕೆ ಹೋದರೆ ಆ ಒಳಗಡೆ ಒಂದು ರೌಂಡ್ ಮಾಡೋಣ ಅನ್ನೋದಾದರೆ ಒಳಗಡೆ ರೌಂಡ್ ಎಲ್ಲ ಎದ್ದೋಗುತ್ತೆ ಅದು. ಹೌದೌದು. ಅದರಿಂದ ಆಗೋದಿಲ್ಲ. ಮತ್ತು ಸಣ್ಣಗೆ ಅಕ್ಷರ, ಮತ್ತೆ ಸಣ್ಣೆಟ್ಟಿಗೆ ಅದು ಜಗ್ಗೋದು ಇಲ್ಲ. ಹೌದು. ಜೋರಾಗಿ ಹೊಡಿಬೇಕು, ಜೋರಾಗಿ ಅಕ್ಷರ ಕಿತ್ತಬೇಕು. ಹೌದಾ? ಹೌದು. ಸೊ ಈ ಕಾರಣಕ್ಕೆ ಏನಾಯಿತು, ಅಲ್ಲಿ ದಪ್ಪ ಅಕ್ಷರ ಬಂತು. ದಪ್ಪ ಅಕ್ಷರ ಬಂದಾಗ ನಿಮಗೆ ಶಾಸನ ಹಾಕಿದಾಗ, ಒಂದು ಶಾಸನವನ್ನು ನಾವು ಹಾಕಿದಂಥ ಸನ್ನಿವೇಶದಲ್ಲಿ ಎಷ್ಟು ಸಾಲು ಬರೀಬಹುದು? ದಪ್ಪ ಅಕ್ಷರದಲ್ಲಿ ಭಾಳ ಕಡಿಮೆ ಆಗುತ್ತೆ ಅಲ್ಲಿ. ಅದಕ್ಕೆ ಶಾಸನ ಇಷ್ಟುದ್ದ ಇರುತ್ತೆ, ಆ ಕಂಟೆಂಟ್ ಭಾಳ ಕಡಿಮೆ ಇರುತ್ತೆ, ಸ್ವಲ್ಪನೇ ಇರುತ್ತೆ, ಕಡಿಮೆ ಇರುತ್ತೆ. ಯಾಕೆಂದರೆ ಕಲ್ಲನ್ನು ಆಯ್ಕೆ ಮಾಡ್ಕೊಂಡಿದ್ದಾವೆ. ವಿಜಯನಗರ ಕಲ್ಲಲ್ಲಿ ಆ ಗ್ರಾನೈಟನ್ನು ಅಥವಾ ಕಣಶಿಲೆ ಅಂತ ಏನು ಹೇಳ್ತೀವಿ, ಆ ಕಣಶಿಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದರಿಂದ ಅಲ್ಲಿ ಸಾಹಿತ್ಯ ಬೆಳೆಯಲಿಲ್ಲ, ಶಾಸನ ಸಾಹಿತ್ಯ ಬೆಳೀಲೇ ಇಲ್ಲ. ಯಾಕೆಂದರೆ ಬೆಳೆಯೋದಕ್ಕೆ ಯಾಕೆ ಬೆಳೀಲಿಲ್ಲ ಅಂದರೆ ಶಾಸನದಲ್ಲಿ ಜಾಗ ಇಲ್ಲ, ಅಲ್ಲಿ ಆ ಕಲ್ಲಲ್ಲಿ ಬರೆಯೋದಕ್ಕೂ ಆಗಲ್ಲ, ಆಗೋದೇ ಅಲ್ಲಿ ಬರೆಯೋದಕ್ಕಾಗಲ್ಲ ಅಂತಲ್ಲ, ಅಷ್ಟಾಗಲ್ಲ ಕಲ್ಲಿಲ್ಲ ನಿಮಗೆ. ಅದಕ್ಕೇನು ಮಾಡಿದ್ರು, ತೊಲೆಗಳನ್ನು ತಗೊಂಡ್ರು, ದೇವಸ್ಥಾನ ತೊಲೆಗಳ ಮೇಲೆ ಬರೆದ್ರು, ದೇವಸ್ಥಾನ ತಳಪಾಯಿಗಳ ಮೇಲೆ ಬರೆದ್ರು, ಆಮೇಲೆ ಹುಟ್ಟು ಬಂಡೆಗಳ ಮೇಲೆ ಬರೆದ್ರು, ಮತ್ತು ದೊಡ್ಡ ದೊಡ್ಡ ಅಕ್ಷರಗಳನ್ನು. ಸೊ ಇದು ಅವ್ರ ಕಾಲದ ಕಲ್ಚರ್ ಇದೆ. ಯಾಕೆಂದರೆ ಕಲ್ಲು ಬದಲಾವಣೆ ಆಯಿತು. ಕಲ್ಲು ಭಾಳ ಈ ಶಾಸನಗಳ ಬೆಳವಣಿಗೆಯಲ್ಲಿ ಅಥವಾ ಅಕ್ಷರಗಳ ಬೆಳವಣಿಗೆಯಲ್ಲಿ ಕಲ್ಲು ಇದೆಯಲ್ಲ, ಕಲ್ಲು ಮತ್ತು ಹುಳಿ ಇವೆರಡೂ ಭಾಳ ಪ್ರಭಾವವನ್ನು ಬೀರಿವೆ ಅನ್ನೋದನ್ನು ನಾವೇನು ನೆನೆಸ್ಕೊಳ್ಬೇಕು ಇಲ್ಲಿ. ಯಾಕೆಂದರೆ ಅವು ಆ ಥರ ಒಂದೇ ಕಲ್ಲನ್ನು ಬಳಸಿದ್ರೆ, ಈಗ ತಮಿಳ್ನಾಡಲ್ಲಿ ಯಾಕೆ ಅಕ್ಷರ ಬದಲಾವಣೆ ಆಗಿಲ್ಲ, ಒಂದೇ ಥರ ಇದೆ ಅಂದರೆ, ಅವರು ಆರಾಮದಿಂದಲೂ ಇವತ್ತಿಗೂ ಬಳಸಿದ್ದು ಒಂದೇ ಕಲ್ಲೇ. ಅವರು ಚಪ್ಪಡಿ ಕಲ್ಲು ಅಲ್ಲಿ ಬಳಪದ ಕಲ್ಲು ಬಳಸಿದ್ದಾರಾ ನೋಡಿದ್ದೀರಿ ಎಲ್ಲಾದರೂ? ಯಾವ ದೇವಸ್ಥಾನ ಬಳಪದ ಕಲ್ಲು ಇಲ್ಲ. ಅಥವಾ ಯಾವುದೇ ಒಂದು ಮೂರ್ತಿಗಳನ್ನು ತಗೊಳ್ರಿ, ಎಲ್ಲವನ್ನೂ ಕೂಡ ಅದೇ ಕಲ್ಲೇ, ಒಂದೇ ಕಲ್ಲೇ. ನಮ್ಮಲ್ಲಿ ಆಗಲ್ಲ. ನಮ್ಮಲ್ಲಿ ಒಬ್ಬೊಬ್ಬ ರಾಜ ಬಂದಾಗಲೂ ಕೂಡ ಬೇರೆ ಕಲ್ಲನ್ನು ಬದಲಾಯಿಸಿದ್ದಾನೆ ಅವನು. ಈಗ ಬಾದಾಮಿ ಚಳಕರು ಬಳಸಿದ್ದು ಮರಳುಗಲ್ಲು. ಮರಳುಗಲ್ಲನ್ನು ಬಳಸಿದಾಗ ನಿಮಗೆ ಅಲ್ಲೂ ಕೂಡ ಅಕ್ಷರ ಚಿಕ್ಕದಾಗಿ ಬರೆಯೋಕ್ಕಾಗೋದಿಲ್ಲ, ಮತ್ತೆ ದಪ್ಪ ಅಕ್ಷರ ಬರೀಬೇಕು. ಹೌದು, ಅದಕ್ಕೆ ಅದು ದೊಡ್ಡ ದೊಡ್ಡ ಶಾಸನ ನೋಡ್ತೀವಿ ನಾವು. ಮರಳುಗಲ್ಲು ಅದು ರಾಷ್ಟ್ರಕೂಟರ ಕಾಲದಲ್ಲಿ ಎರಡು ಕಲ್ಲನ್ನು ಬಳಸ್ತಾರೆ ಅವರು. ಮರಳುಗಲ್ಲು ಬಳಸ್ತಾರೆ, ದಪ್ಪ ಕಲ್ಲನ್ನು ಬಳಸ್ತಾರೆ, ಮತ್ತು ಕರಿ ಕಲ್ಲನ್ನು ಬಳಸ್ತಾರೆ ಅವರು. ಮತ್ತು ಕಲ್ಯಾಣ ಚಾಲಕರಿಗೆ ಬಂದಾಗ ಬಸಾಲ್ಟನ್ನು ಬಳಸ್ತಾರೆ ಅವರು. ಇವೆಲ್ಲ ಕಲ್ಲುಗಳ ದೇವಸ್ಥಾನ ಕಟ್ಟೋಕೆ ಹೋದಾಗ ಮತ್ತೆ ವ್ಯತ್ಯಾಸ ಆಗ್ತವೆ. ಬಸಾಲ್ಟು ನೋಡೋದಕ್ಕೆ ದಪ್ಪ ಇರುತ್ತೆ, ಸ್ಟ್ರೆಂತ್ ಇರೋದಿಲ್ಲ. ಅದಕ್ಕೇನು ಮಾಡ್ತಾರೆ, ಹತ್ತಿರದಲ್ಲಿ ಕಂಬಗಳನ್ನು ಜೋಡಿಸ್ಕೊಂಡು ಹೋಗ್ತಾರೆ. ಯಾಕೆ ದೇವಸ್ಥಾನದಲ್ಲಿ ಕಂಬಗಳು ಜಾಸ್ತಿ ಇವೆ ಅಂದರೆ ಈ ಕಾರಣಕ್ಕೇನೆ, ಲೋಡ್ ಬೇರಿಂಗ್ ಅದು. ಕರೆಕ್ಟ್. ಹೊಯ್ಸಳರ ಕಾಲದಲ್ಲಿ ಯಾಕೆ ಅಷ್ಟೊಂದು ಇಷ್ಟಾಗಲದಲ್ಲಿ ಒಂದು 20 ಕಂಬ ಬರುತ್ತೆ ಅಂದರೆ ಲೋಡ್ ಬೇರಿಂಗು. ಕರೆಕ್ಟ್. ಆ ಲೋಡ್ ತಗೊಳ್ಳೋದಿಲ್ಲ ಅವೆಲ್ಲ. ಬಳಪದ ಕಲ್ಲಿನ ಈ ತೊಲೆಗಳು ಲೋಡ್ ತಗೊಳ್ಳೋದಿಲ್ಲ. ಅದಕ್ಕೇನು ಮಾಡ್ತಾರೆ, ಹತ್ತಿರದಲ್ಲೇ ಇಷ್ಟು ದೂರಕ್ಕೆ ಒಂದೊಂದು ಕಂಬ ಹಾಕೊಂಡು. ಕರೆಕ್ಟ್.
ಆದ್ರೆ ವಿಜಯನಗರದಲ್ಲಿ ಆದ್ರೆ ದೂರ 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 ಆಗ್ತಾರೆ, ಯಾಕಂದ್ರೆ ಅದು ಗ್ರಾನೈಟ್, ಅದು ಹೌದು ಗ್ರಾನೈಟ್ ತಡೆಯುತ್ತೆ ಅದು. ಕರೆಕ್ಟ್. ಅದಕ್ಕೆ ಈ ಶಾಸನಗಳ ಬರೆಯೋದಕ್ಕೆ ಈ ಕಲ್ಲು ಬಹಳ ಚೆನ್ನಾಗಿರುತ್ತೆ. ಯಾವುದು ಹೊಯ್ಸಳರ ಕಾಲದ್ದು. ಅದಕ್ಕೆ ವಿರುದ್ಧವಾಗಿ ವಿಜಯನಗರ ಕಾಲದಲ್ಲಿ ದೊಡ್ಡ ದೊಡ್ಡ ರಚನೆಗಳಿಗೆ ಅದು ಸರೋಗುತ್ತೆ, ಅದು ಆ ಕಲ್ಲು. ಶಾಸನಗಳು ಸರೋಗಲಿಲ್ಲ ಅದು. ಹೀಗಾಗಿ ಮತ್ತೆ ಯಾವ ದಪ್ಪ ಅಕ್ಷರ ಆಯಿತು, ಮತ್ತೆ ಅಕ್ಷರ ಬಿಡಿ ಆಗ್ತಾ ಬಂತು, ಮತ್ತೆ ಅಕ್ಷರ ಒಂಥರ ವಕ್ರವಾಗಿ ಬರೋಕ್ಕೆ ಶುರುವಾಯ್ತು ಅದು. ಮತ್ತೆ ವಿಜಯನಗರ ಕಾಲ ಮುಗಿಯೋಷ್ಟೊತ್ತಿಗೆ ಇದು ಬಂದ್ಬಿಡ್ತು, ಯಾವುದು ಕಾಗದ ಪೋರ್ಚುಗೀಸರ ಕಾಲಕ್ಕೆ ಬಳಕೆಗೆ ಬರ್ತಾ ಇತ್ತು ಸುಮಾರಾಗಿ. ಮೊದಲು ತಗೊಳ್ಳಿಲ್ಲ, ಜೈನರು ತಗೊಂಡ್ರು. ಆರಂಭದಲ್ಲಿ ಜೈನರು ಭಾಳ ಬೇಗನೆ ಕಾಗದ ತಗೊಂಡ್ರು, ಯಾಕಂದರೆ ಮೈಲಿಗೆ ಇಲ್ಲ ಅವ್ರಿಗೆ, ಮೈಲಿಗೆ ಇಲ್ಲ ಅವ್ರಿಗೆ. ಈಗ ನಮ್ಮಾಗೆ ಇದ್ರ ಮುಟ್ಟಬೇಕು ಇದ್ರ ಮುಟ್ಟಬಾರ್ದು ಅಂತಿಲ್ಲ ಅವರಿಗೆ, ಜೈನರಿಗೆ. ಅದು ಹಿಂದೂಗಳಿಗಿನ್ನ ಮೈಲಿಗೆ ಅದು ಮುಟ್ಟಿದ್ರೆ ಏನೋ ಅದ ಮೇಲೆ ಬರೀಬಾರ್ದು, ನಮ್ಮ ಧರ್ಮಗ್ರಂಥಗಳನ್ನ, ಹೌದು ಧರ್ಮಗ್ರಂಥಗಳನ್ನ ಬರೀಬಾರ್ದು, ಇದೆಲ್ಲ ಇನ್ನೂ ಕಲ್ಪನೆಯಲ್ಲಿತ್ತು. ನಿಧಾನಕ್ಕೆ ಒಬ್ಬೊಬ್ಬರೇ ಬಂದರು. ಹೆಚ್ಚು ಕಡಿಮೆ ಮೈಸೂರು ಅರಸರ ಕಾಲಕ್ಕೇನೆ ಎಲ್ಲ ಅಲ್ಲಿ ಕಾಗದ ಹೆಚ್ಚು ಬಂದ್ಬಿಡ್ತು, ಬಳಕೆಗೆ ಹೆಚ್ಚಿಗೆ ಬಂದ್ಬಿಡ್ತು. ಮೋಸ್ಟ್ಲಿ ಈ ಕಾಗದ ಬಂದಿದ್ರಿಂದಲೇ ವಿಜಯನಗರದಿಂದ ಮೊಘಲರು ಎಂಡ್ ಆಗೋವರೆಗೂ ನಮ್ಮ ಸಾಹಿತ್ಯದ ಪ್ರಮಾಣ ಅಷ್ಟಿಲ್ವೇ ಇಲ್ವಲ್ಲ ಸರ್? ಸಾಹಿತ್ಯ ಪ್ರಮಾಣ ಸಿಗುತ್ತೆ ನಿಮಗೆ, ಸಾಹಿತ್ಯ ಸಿಗುತ್ತೆ. ಯಾಕೆ ಸಾಹಿತ್ಯ ಮನೇಲಿ ಕುಳಿತುಕೊಂಡು ಬರೆಯೋದು, ಶಾಸನ ಪ್ರಮಾಣ. ಬಟ್ ಈ ಹಿಂದೆ ರಾಷ್ಟ್ರಕೂಟರ ಟೈಮಲ್ಲಾಗಲಿ ವಿಜಯನಗರ ಹೊಯ್ಸಳರ ಕಾಲದಲ್ಲಿ ಬಂದಿದ್ದ ಸ್ಪೀಡ್ ನೋಡಿದ್ರೆ ಆ ಸ್ಪೀಡಲ್ಲಿ ಮುಂದಕ್ಕೆ ಅಷ್ಟು ಹೋಗಿಲ್ಲ ಅಂತ ಅನ್ಸಲ್ವಾ ಇವರೆಲ್ಲ ಬಂದು? ಇಲ್ಲ ಬೇಕಾದಷ್ಟು ಬಂದಿದೆ. ಮೈಸೂರು ಅರಸರ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಂದಿದೆ ಸಾಹಿತ್ಯ. ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಇವ್ರ ರೂಲು ಯಾರು ಬಹುಮನಿಗಳ ರೂಲ್ ಇದ್ರಿಂದ ಅಲ್ಲಿ ಅಷ್ಟು ಅದೇ ಅವ್ರ ಪ್ರೋತ್ಸಾಹ ಸಿಗಲಿಲ್ಲ. ಬಟ್ ಮೈಸೂರು ಅರಸರು ಕೆಳದಿ ಅರಸರ ಕಾಲದಲ್ಲಿ ಚೆನ್ನಾಗಿ ಸಿಕ್ತು ಪ್ರೋತ್ಸಾಹ, ಚೆನ್ನಾಗಿ ಕೊಟ್ಟಿದ್ದಾರೆ ಅವರೆಲ್ಲ ಒಳ್ಳೆ ಸೋದೆ ಅರಸರು. ಇವ್ರ ಕಾಲದಲ್ಲೆಲ್ಲ ಒಳ್ಳೆ ಸಾಹಿತ್ಯ ಬಂದಿದೆ. ಸೋದೆ ಇರ್ಬೋದು, ಬೀಳಿಗೆ ಇರ್ಬೋದು, ಅಥವಾ ಕೆಳದಿ ಇರ್ಬೋದು, ಮೈಸೂರು ಇರ್ಬೋದು, ಮತ್ತು ಸಣ್ಣ ಪಾಳೆಗಾರ ಇರ್ಬೋದು, ಇವರೆಲ್ಲ ಕೊಟ್ಟಿದ್ದಾರೆ. ಬಟ್ ಎಲ್ಲೋಗಿ ಅವ್ರು ಮಾತ್ರ ಕೊಡಲಿಲ್ಲ ಅಷ್ಟೇ. ಅಲ್ಲಿ ಬರೆದ್ರು ಏನು ಇವ್ರಿಗೇನು ಪ್ರಯೋಜನ ಇರ್ತಾ ಇರಲಿಲ್ಲ, ಮತ್ತು ಇವರೇ ಸುಮ್ಮನೆ ಆಗೋದು ಅಷ್ಟೇ. ಅದು ಆ ಥರ ಇರ್ತದೆ. ಈಗ ಇವತ್ತು ನಾವು ಬಳಸ್ತಾ ಇರುವಂಥ ಲಿಪಿ ಏನಿದೆ ಸರ್, ಇದಕ್ಕೆ ಸಿಮಿಲಾರ್ ಇರುವಂಥ ಲಿಪಿ ಯಾವಾಗ ಶುರುವಾಗಿರೋದು ಸರ್? ಸಿಮಿಲಾರ್ ಅಂದರೆ ಇವತ್ತಿಗೆ ಹೋಲುವಂತಹ ಲಿಪಿ, ಕನ್ನಡದ ಲಿಪಿ ಅಲ್ಲ. ಇವತ್ತು ಈ ಕನ್ನಡ ಲಿಪಿ ಹೆಚ್ಚು ಕಮ್ಮಿ ವಿಜಯನಗರ ಕಾಲಕ್ಕೇನೆ ಒಂದು ಸ್ಥಿತಿಗೆ ಬಂದ್ಬಿಟ್ಟಿತ್ತು. ಅಲ್ಲಿಗೆ ಹೋಲುತ್ತಾ ಇದು? ಹೌದು, ನೀವು ಓದ್ಬೋದು ವಿಜಯನಗರ. ಈಗ ಇವರನ್ನ ಹೊಯ್ಸಳರ ಶಾಸನ ಕೂಡ ನೀವು ಅಕ್ಷರ ಗುರುತಿಸ್ಬೋದು. ಹೊಯ್ಸಳರ ಶಾಸನಗಳಲ್ಲಿ ಅನೇಕ ಅಕ್ಷರ ನೀವು ಗುರುತಿಸ್ಕೊಂಡು ಹೋಗ್ಬೋದು. ಕೆಲವು ಅಕ್ಷರ ಇದು ಏತ್ವ ಓತ್ವ ಬಂದಿರೋದ್ರಿಂದ ನೀವು ಗುರುತಿಸೋಕ್ಕಾಗೋದಿಲ್ಲ. ಏತ್ವ ಓತ್ವ ಇಲ್ಲದೆ ಇರ್ತಕ್ಕಂಥ, ಕಾಗುಣಿತ ಇಲ್ಲದೆ ಇರ್ತಕ್ಕಂಥ ಅಕ್ಷರ ನೀವು ಗುರುತಿಸ್ಬೋದು, ಇಲ್ಲೇ ಗುರುತಿಸ್ಬೋದು. ಮುಂದೆ ಈ ಕಾಗುಣಿತಗಳವೆಲ್ಲ ವ್ಯತ್ಯಾಸ ಆಗ್ತಾ ಬಂದಾಗ ನಾವು ಸ್ವಲ್ಪ ಅಕ್ಷರಗಳ ವ್ಯತ್ಯಾಸ ಆಗ್ತಾ ಬಂತು. ಬಟ್ ಒಂದು ಸ್ಥಿರ ಆಗ್ತಾ ಬಂದಿದ್ದು ಇವ್ರ ಕಾಲಕ್ಕೇನೆ, ಹೊಯ್ಸಳರ ಕಾಲಕ್ಕೆ ಸ್ಥಿರ ಆಗ್ತಾ ಬಂತು. ಇನ್ನು ಅದನ್ನ ಇವರು ಪೂರ್ತಿ ಸ್ಥಿರಗೊಳಿಸ್ಬಿಟ್ರೆ, ಯಾರು ವಿಜಯನಗರ ಸ್ಥಿರಗೊಳಿಸ್ಬಿಟ್ಟು ಇನ್ನೂ ಸರಳ ಮಾಡೋದು. ಸರಳ ಅಲ್ಲ, ಅದು ಸ್ಥಿರವಾಗ್ತಾ ಬಂತು. ಎಲ್ಲೆಲ್ಲಿ ಒಕ್ಕಳಿಸಿಡ್ಬೋದು, ಇದೆಲ್ಲ ಮಾಡ್ಬೋದು, ಅದೆಲ್ಲ ಬಂದ್ಬಿಡುತ್ತೆ ಅಲ್ಲಿಗೆ. ವಿಜಯನಗರ ಕಾಲದಿಂದ ಆಚೆಗೆ ನಮಗೆ ಹೆಚ್ಚು ಕಮ್ಮಿ ಇವತ್ತೇನು ಲಿಪಿ ಮಾಡ್ಬೋದು. ಇವತ್ತು ನಾವೇನು ಬರೆಯುವಾಗ ಅದನ್ನು ಆರ್ಟಿಸ್ಟಿಕ್ ಆಗಿ ನಾವೇನು ಮಾಡಿದ್ದೀವಿ, ನಮಗೆ ಬರವಣಿಗೆ ತಕ್ಕಂಗೆ ನಾವು ತಿದ್ದುಕೊಂಡು ಬಿಟ್ಟಿದ್ದೀವಿ ಸ್ವಲ್ಪ. ಪ್ರಿಂಟ್ಗೆ ಅನುಕೂಲ ಆಗೋ ಹಾಗೆ ಇವತ್ತು ನಾವು ಬಳಸ್ತಾ ಇರ್ತಕ್ಕಂಥ ಲಿಪಿ ಬ್ರಿಟಿಷರು ತಮ್ಮ ಬರವಣಿಗೆ ಅಳವಡಿಸ್ಕೊಂಡಂಥ ಲಿಪಿ ಅದು. ಮುದ್ರಣಕ್ಕೆ ತಮ್ಮ ಮುದ್ರಣಕ್ಕೆ ಅಳವಡಿಸ್ಕೊಂಡಂಥ ಲಿಪಿ ಅದು. ಸೊ ಆ ಲಿಪಿಯನ್ನೇ ನಾವು ಇವತ್ತು ಬೇರೆ ಬೇರೆ ಥರಗಳಲ್ಲಿ ಅದು ಇವು ಕಂಪ್ಯೂಟರ್ಗಿರ್ಬೋದು, ಇನ್ನೊಂದಕ್ಕಿರ್ಬೋದು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಆ ಲಿಪಿಯನ್ನೇ ನಾವು, ಅಷ್ಟೇ ಅಕ್ಷರಗಳನ್ನು. ಸೊ ಹೀಗಾಗಿ ನಮಗೆ ಲಿಪಿ ಎಂಬತಕ್ಕಂಥದ್ದು ಅವರ ಮೊದಲು ಕೈಯಲ್ಲಿ ಬರಿತಾ ಇದ್ರು. ನೀವೊಂಥರ ಬರೀತಾ, ಅವರೊಂಥರ ಇವರೊಂಥರ ಬರಿತಾ ಇದ್ರು. ಬಟ್ ಅದಕ್ಕೊಂದು ಪ್ರಿಂಟ್ ಮುದ್ರಣ ಬಂದಮೇಲೆ ಏನಾಯಿತು ಅಂದರೆ ಒಂದು ಸ್ಟ್ಯಾಂಡರ್ಡ್, ಅದು ಸ್ಟ್ಯಾಂಡರ್ಡ್ ಲಿಪಿ. ಅಲ್ಲಿಂದ ಆಚೆಗೆ ನೀವೇನು ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಇಲ್ಲಿಂದ ಆಚೆಗೆ ನಿಮ್ಗೇನಾದ್ರು ಕೊಡಿದ್ರೆ ಪ್ರಯತ್ನಪೂರ್ವಕವಾಗಿ ಬದಲಾಯಿಸ್ಕೊಡ್ಬೋದು ಹೊರತು ಆಕಸ್ಮಿಕವಾಗಿ ಬದಲಾವಣೆ. ಈ ಬರವಣಿಗೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ ಹೊರತು, ಬಟ್ ಹಾಗೇ ಇರುತ್ತೆ, ಮೂಲ ರೂಪದಲ್ಲಿ ಹಾಗೇ ಇರುತ್ತೆ ಅದು, ಅಲ್ವಾ? ಅಂದ್ರೆ ವಿಜಯನಗರದ ನಂತರದ ವಿಕಾಸ ಏನಿದ್ರು ಅಡಾಪ್ಟೇಬಲ್ ಮಾತ್ರ ಅಷ್ಟೇ ಅದು ಏನಿತ್ತು ಅದಷ್ಟೇ. ಅದನ್ನೇ ಹಿಂದೆ ಇದ್ದಿದ್ದನ್ನೇ ಸ್ವಲ್ಪ ನಯ ಮಾಡ್ಕೊಂಡಿದ್ದು ಅಷ್ಟೇ ಅದು. ಯಾಕಂದ್ರೆ ನಮ್ಮಲ್ಲಿ ಹಿಂದೆ ಹೋದ್ರೆ ಈಗ ರನ್ನಕಾಂಡ ಅಂತ ಶಬ್ದಕೋಶ ಬರೀತಾನೆ, ಕೇಸರಿ ಅದೇ ಪಟ್ಟಕಳಂಕಂದು ಬರುತ್ತೆ, ವ್ಯಾಕರಣ ಬರೀತಾನೆ, ಸರಿ ಇವನು ಬರೀತಾನೆ, ಕೇಶರಾಜ ಬರೀತಾನೆ. ಅವೆಲ್ಲ ಬರೆದ್ರು ಕೂಡ, ಎಷ್ಟೇ ಬರೆದ್ರು ಕೂಡ, ಬಟ್ ಇದು ಆ ಕಾಲಕ್ಕೆ ಬಳಕೆಯಲ್ಲಿ ಇದ್ದಂಥ ಲಿಪಿಗಳಲ್ಲಿ ಅಷ್ಟೇ ಅವ್ನು ಬರೀತಾರೆ. ಸೊ ಅದಕ್ಕೂ ಈ ಲಿಪಿಗೆ ಸಂಬಂಧ ಏನಿಲ್ಲ ಅದು. ಆದರೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ, ಎಷ್ಟು ಅಕ್ಷರ ಇರಬೇಕು ಎಷ್ಟು ಅಕ್ಷರ ಇರಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ. ಚರ್ಚೆಗಳು ಆ ಕಾಲಕ್ಕೇ ಆಗಿದೆ ಕನ್ನಡದಲ್ಲಿ, ಎಷ್ಟು ಅಕ್ಷರ ಇರಬೇಕು ಅನ್ನೋದ್ರ ಬಗ್ಗೆನೇ. ಇವತ್ತೆಲ್ಲ ಹೇಳ್ತಾರೆ DN ಶಂಕರ್ ಭಟ್ರು ಈ ಒತ್ತಕ್ಷರ ಬಳಸಬೇಡಿ ಅಂತ ಹೇಳ್ತಾರೆ ಅಂತ. ಅದನ್ನು ಅವನೇ ಹೇಳಿದ್ದಾನೆ, ಯಾರು ಕೇಶರಾಜನ್ ಹೇಳಿದ್ದಾನೆ. ಇವೆಲ್ಲ ಯಾತಕ್ಕೆ ಬೇಕು, ಇವೆಲ್ಲ ನಾವು ಬಳಸೋದೇ ಇಲ್ವಲ್ಲ ಅಂತ ಕಷ್ಟ ಆಗುತ್ತೆ ಅಂತ. ಅದರಿಂದ ಈ ಚರ್ಚೆ ಭಾಳ ಹಿಂದಿನಿಂದ ನಡೀತಾನೆ ಇದೆ ಅದು.
ಎಷ್ಟು ಅಕ್ಷರ ಉಳಿಸ್ಕೊಳ್ಬೇಕು, ಎಷ್ಟು ಅಕ್ಷರ ಬಿಡಬೇಕು ಅನ್ನೋದನ್ನು ನಾವು. ಸರ್, ಈಗ ನಾವು ಕನ್ನಡದಲ್ಲಿ ನಾವೇನೇ ಇತಿಹಾಸ ರಾಜರುಗಳು ಇವ್ರದ್ದೆಲ್ಲ ಕಥೆಗಳನ್ನ ಓದುವಾಗ ಒಂದಷ್ಟು ನಾವುಗಳೇ ಮಾತಾಡ್ತೀವಿ. ಅವ್ರಿಗೆ ಹೊಡ್ಕೊಂಡ್ಬಂದರು, ಅವ್ರವರೇ ಯುದ್ಧ ಮಾಡ್ಕೊಂಡು ಬಂದರು, ಅಂಥದ್ರಲ್ಲಿ ಆ ರಾಜನ ಗ್ರೇಟು ಈ ರಾಜನ ಗ್ರೇಟ್ ಅನ್ನೋದೇನೋ ದೊಡ್ಡ ವಿಷಯ ಅಲ್ಲ. ಅವ್ರಿಗೆ ಬೇಕಾದ ಶಾಸನಗಳನ್ನು ಅವ್ರು ಬರೆಸ್ಕೊಂಡ್ರು. ರಾಜರ ಆಳ್ವಿಕೆ ಅಥವಾ ನಾವೇನು ಅರಸೊತ್ತಿಗೆ ಕಾಲಘಟ್ಟ ಅಂತೀವಿ ಅಷ್ಟು ಇವತ್ತಿಗೆ ಇಂಪ್ಯಾಕ್ಟ್ಫುಲ್ ಅಲ್ಲ. ಅದರಲ್ಲೇನಂಥ ಮೌಲ್ಯಗಳು ಸಿಗಲ್ಲ ಅನ್ನೋದೊಂದಷ್ಟು ಚರ್ಚೆಗಳು ಬರುತ್ತೆ. ಬಟ್ ಇದನ್ನು ಬ್ರೇಕ್ ಮಾಡುವಂಥ ಇತಿಹಾಸ ನಮ್ಮ ಕನ್ನಡದಲ್ಲಿ ಸಿಗೋದು ವೀರಗಲ್ಲು ಅನ್ನೋ ಒಂದು ಸಬ್ಜೆಕ್ಟಲ್ಲಿ. ಯಾಕೆಂದರೆ ಇಲ್ಲಿ ಈ ವೀರಗಲ್ಲು ಅಂದ್ರೇ ಅಗೈನ್ ಇವತ್ತು ಮನುಷ್ಯಂಗೆ ಸಾವು ಅನ್ನೋದೇ ತುಂಬ ದೊಡ್ಡ ವಿಷಯ. ಅದು ಬದುಕೋಕ್ಕೋಸ್ಕರ ಅಷ್ಟೊಂದು ಹೋರಾಡ್ತೀವಿ, ಸಾಯ್ತೀವಿ ಅಂತ ಗೊತ್ತಿದ್ದೂ ಒಂದು ಕಾರಣಕ್ಕೋಸ್ಕರ ತನ್ನ ಜೀವನ ಕೊಡುವಂಥ ಒಬ್ಬ ವ್ಯಕ್ತಿನ ವೀರ ಅಂತ ಕರೆದು ಅವನು ಯಾವ ಕಾರಣಕ್ಕೋಸ್ಕರ ಆ ಜನಕ್ಕೋಸ್ಕರ ಪ್ರಾಣ ಕೊಟ್ಟ ಅಂತ ಹೇಳಿ ಒಂದು ವೀರಗಲ್ಲನ್ನ ನೆಡುವಂಥ ಒಂದು ಪದ್ಧತಿ ಕರ್ನಾಟಕದಲ್ಲಿತ್ತು. ಹೈಯೆಸ್ಟ್ ವೀರಗಲ್ಲುಗಳಾಗಲಿ ಈ ಥರದ್ದು ಹೆಚ್ಚು ಇರೋದು ಕರ್ನಾಟಕದಲ್ಲೇ ಸಿಕ್ಕಿರೋದು ಅಂತ ಹೇಳ್ತಾರೆ. ಸೊ ಈ ವೀರಗಲ್ಲುಗಳ ಬಗ್ಗೆನೇ ನೀವು ಆಲ್ಮೋಸ್ಟ್ ಎಲ್ಲ ಶಾಸನಗಳನ್ನು ಸ್ಟಡಿ ಮಾಡಿದ್ದೀರಾ, ಒಂದಷ್ಟು ವೀರಗಲ್ಲುಗಳೆಲ್ಲ. ಆ ವೀರಗಲ್ಲುಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು ಸರ್? ಇಲ್ಲಿ ವೀರಗಲ್ಲುಗಳು ಅಂದ ತಕ್ಷಣ ನೆನಪು ಬರೋದು ಸಾವು. ಸಾವನ್ನು ನಾವು ಎರಡು ಥರ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದು ಕಾಯಿಲೆ ಕಸಾಲೆ ಬಂದು ಅದು ಏನು ಲೆಕ್ಕವಿಲ್ಲದೆ ಸಾಯ್ತಕ್ಕಂಥದ್ದು, ಅದು ಸಾವು. ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಬಂದ ಕಾಯಿಲೆ ಹುಟ್ಟದ ಸತ್ತ ಅಷ್ಟೇ ನಾವು ಬೆಲೆ ಕೊಡ್ತಕ್ಕಂಥದ್ದು. ಇನ್ನೊಂದು ಥರದ ಸಾವಿದೆ, ಅದು ಸಮಾಜಕ್ಕಾಗಿ ತನ್ನ ಒಂದು ಜೀವವನ್ನು ಮುಡುಪಾಗಿಡ್ತಕ್ಕಂಥದ್ದು. ಆ ಸಾಮಾಜಿಕವಾಗಿ ಜೀವನ ಮುಡುಪಿಡೋದು ಅಂದ ತಕ್ಷಣ ಒಂದು ರಾಜ ಯುದ್ಧ ಘೋಷಣೆ ಮಾಡಿದಾಗ ಅವನ ಜೊತೆಲಿ ಹೋಗಿ ಸಾವತಕ್ಕಂಥದ್ದು, ಅಥವಾ ರಾಜನಿಗೆ ಕಾಯಿಲೆ ಕಸಾಲೆ ಬಂದಾಗ ಅವನಿಗೆ ಕಾಯಿಲೆ ವಾಸಿಯಾಗಲಿ ನನ್ನ ಪ್ರಾಣ ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಡ್ತಕ್ಕಂಥದ್ದು. ಇನ್ನೊಂದು ತನ್ನ ಊರಿಗೆ ಶತ್ರುಗಳು ಬಂದಂಥ ಸನ್ನಿವೇಶದಲ್ಲಿ ಅವರ ವಿರುದ್ಧ ಹೋರಾಡಿ ಅಲ್ಲಿ ಸಾವು ಕಾಣ್ತಕ್ಕಂಥದ್ದು. ಆ ಹೋರಾಡೋ ಸನ್ನಿವೇಶದಲ್ಲಿ ಸಾವು ಕಾಣ್ತಕ್ಕಂಥದ್ದು. ಇನ್ನು ಕೆಲವು ಸನ್ನಿವೇಶಗಳಲ್ಲಿ ಸ್ತ್ರೀಯರಿಗೆ ಅವಮಾನ ಮಾಡಿದಂಥ ಸನ್ನಿವೇಶದಲ್ಲಿ, ಊರಿಗೆ ಬಂದು ಅವಮಾನ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಶತ್ರುಗಳು ಆ ಸ್ತ್ರೀಯರ ಒಂದು ಮಾನ ಮರ್ಯಾದೆ ಉಳಿಸೋದಕ್ಕಾಗಿ ಹೋರಾಡಿ ಸಾಯ್ತಕ್ಕಂಥದ್ದು. ಸೊ ಈ ಥರದ ಸಾವುಗಳೇನಿದೆ ಇವೆಲ್ಲವೂ ಕೂಡ ಸಾಮಾಜಿಕವಾದಂಥ ಸಾವುಗಳು. ಅಂದರೆ ಒಂದು ಸಮಾಜ ಒಪ್ಕೊಂಡಿರ್ತಕ್ಕಂಥ ಒಂದು ಸಾವುಗಳು, ಸಮಾಜಕ್ಕಾಗಿ ದುಡಿದೆ ಒಂದು ಜೀವವನ್ನು ಕೊಡ್ತಕ್ಕಂಥ ಸಾವುಗಳು. ಇನ್ನೊಂದು ಸಾವಿದೆ, ಅದು ಧರ್ಮಕ್ಕೆ ಸಂಬಂಧಪಟ್ಟಂಥ ಸಾವು. ಈಗ ನಾನು ಮೋಕ್ಷ ಪಡಿಬೇಕು ಅಂತ ಸಾಯ್ತಕ್ಕಂಥದ್ದು. ಈಗ ಜೈನರಲ್ಲಿ ಅದು ಜಾಸ್ತಿ. ಜೈನರಲ್ಲಿ ಸಲ್ಲೇಖನ ವ್ರತ ಸ್ವೀಕರಿಸಿ ಸಾಯ್ತಕ್ಕಂಥದ್ದು ಅದು ಬೇರೆ. ಅದು ಒಬ್ಬ ಮುನಿಗಳು ತಪಸ್ಸನ್ನು ಮಾಡ್ತಾರೆ, ಆಮೇಲೆ ಕೊನೆಗೆ ಆ ಸಲ್ಲೇಖನ ವ್ರತ ಸ್ವೀಕರಿಸಿ ಸಾಯ್ತಾರೆ, ಅದೊಂದು ಬೇರೆ, ದೇಹತ್ಯಾಗ ಮಾಡ್ತಾರೆ. ಬಟ್ ಇವೆಲ್ಲ ಈ ಮಧ್ಯದಲ್ಲಿ ಬರ್ತಕ್ಕಂಥ ಇವೇನಿವೆ ಈ ಸಾವುಗಳು, ಇವು ಸಾಮಾಜಿಕವಾಗಿ ಒಪ್ಪಿತವಾದಂಥ ಸಾವುಗಳು. ಈ ಸಾವುಗಳಿಗೆ ಬೆಲೆ ಇದೆ. ಈ ಸಾವುಗಳಿಗೆ ಸತ್ತಿರ್ತಕ್ಕಂಥ ಒಬ್ಬ ಪ್ರತಿ ಮನುಷ್ಯನಿಗೂ ಕೂಡ ಬೆಲೆ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಯಾವುದು ಈ ಸಾವುಗಳಲ್ಲಿ. ಇದರಲ್ಲಿ ಮುಖ್ಯವಾಗಿ ವೀರಗಲ್ಲುಗಳು ಅಂದ ತಕ್ಷಣ ನಾವೇನು ಹೇಳ್ತೀವಿ, ಯಾವುದೋ ಒಂದು ಕಾರಣಕ್ಕಾಗಿ ಆತ ಸತ್ತಿರ್ತಕ್ಕಂಥದ್ದು, ಅಂದರೆ ಊರಿನ ಕಾರಣಕ್ಕಾಗಿ, ಊರಿನ ಸಾರ್ವಜನಿಕರ ಕಾರಣಕ್ಕಾಗಿ ಸತ್ತಿರ್ತಕ್ಕಂಥದ್ದು, ಅದು ಭಾಳ ಮುಖ್ಯ. ತಾನಾಗಿ ಸಾಯ್ತಕ್ಕಂಥದ್ದು. ಈ ಉದಾಹರಣೆಗೆ ಅವನಿಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಒಂದು ಶ್ಲೋಕ ಇದೆ. ಸಾಮಾನ್ಯವಾಗಿ 10ನೇ ಶತಮಾನದಿಂದ ಆಚೆಗೆ ನಾವು ಅದನ್ನು ನಮ್ಮ ಶಾಸನದಲ್ಲಿ ನೋಡ್ತೀವಿ. ಒಂದು ಜಿತೇನ ಲಭ್ಯತೆ ಲಕ್ಷ್ಮೀ ಮೃತೇನಾಪಿ ಸುರಾಂಗನ ಕ್ಷಣವಿದ್ವಂಸಿನಿ ಕಾಯೇ ಕಾ ಚಿಂತ ಮರಣೇರಣೆ ಅಂತ. ಅಂದರೆ ಇಲ್ಲಿ ಒಂದು ಗೆದ್ದರೆ ಲಕ್ಷ್ಮಿ ಸಿಗ್ತಾಳೆ, ಸತ್ತರೆ ಸುರಾಂಗನೆಯರು ಸಿಗ್ತಾರೆ. ಸೊ ಒಂದು ಕ್ಷಣದಲ್ಲಿ ಈ ಜೀವ ಎಷ್ಟು ತಗೋಬೋದು, ಒಂದು ಕ್ಷಣದಲ್ಲಿ ಜೀವ ನಾಶ ಆಗುತ್ತೆ. ಆ ಕ್ಷಣದ ಜೀವ ನಾಶ ಆಗ್ತಕ್ಕಂಥ ಜೀವವನ್ನು ಇಟ್ಕೊಂಡು ಇದಕ್ಕಾಗಿ ನಾವು ಚಿಂತೆ ಮಾಡೋದಕ್ಕಿಂತಲೂ ರಣರಂಗದಲ್ಲಿ ಮಡಿದು ನಾವು ಅಲ್ಲಿ ಆ ಒಂದು ಸುಖವನ್ನು ಪಡಿತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಧ್ಯೇಯವಾಕ್ಯ. ಈ ಧ್ಯೇಯವಾಕ್ಯವನ್ನು ಇಟ್ಕೊಂಡೇ ಹಿಂದಿನ ನಮ್ಮ ಎಲ್ಲರೂ ಸೈನಿಕರಾಗಲಿ ಇನ್ನೊಬ್ಬರಾಗಲಿ ರಾಜರಾಗಲಿ ಹೋಗ್ತಾ ಇದ್ದಿದ್ದು. ಭರತಖಂಡದಲ್ಲಿ ಸಾವಿರಾರು ಜನ ಸೈನಿಕರು ಮೃತಪಟ್ಟಿದ್ದಾರೆ ಅಂದರೆ ಇದೇ ಈ ಒಂದು ಧ್ಯೇಯವಾಕ್ಯ ಏನಿದೆ. ಇದ್ರ ಬಗ್ಗೆ ಎಡಚರಾಗಲಿ ಇನ್ನೊಬ್ಬರಾಗಲಿ ಏನಾದರೂ ಮಾತಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಯಾಕೆಂದರೆ ಅವ್ರು ಯಾರು ಶರೀರವನ್ನು ಸೈನಿಕ ಸೇರಿದವರು ದೇಹವನ್ನು ಕೊಟ್ಟವರು ಅಲ್ಲ ಹೇಳಿದ್ದು. ಆಮೇಲೆ ಸತ್ಯ ಯಾಕೆ ಇದನ್ನು ಒಬ್ಬ ಸ್ತ್ರೀಯ ಮಾನವನ್ನು ಕಾಪಾಡ್ತಕ್ಕಂಥ ಸನ್ನಿವೇಶದಲ್ಲಿ ಹೋರಾಡ್ತಕ್ಕಂಥದ್ದು ಅನ್ನೋದಾಗ ಅದಕ್ಕೊಂದು ಮರ್ಯಾದೆ ಇದೆ. ಅವನಿಗೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅದನ್ನೇ ರನ್ನಾನು ಹೇಳ್ತಾನೆ, ಯಾವನೇ ಆಗಲಿ ತುರುಗೋಳಲ್ಲಾಗಲಿ ಪೆಂಡಿರಿಗೆ ಅವಮಾನ ಆಗ್ತಕ್ಕಂಥ ಸನ್ನಿವೇಶದಲ್ಲಾಗಲಿ ಮತ್ತು ಬೇರೆ ಸನ್ನಿವೇಶಗಳಲ್ಲಿ ಸುಮ್ಮನೆ ಇದ್ದರೆ ಅವನು ಗಂಡಸಲ್ಲ, ಅವನು ಷಂಡ ಅಂತ ಹೇಳ್ತಾನೆ. ಅದೇ ಮಾತು ಹೇಳ್ತಾನೆ ಅವನು.
ರನ್ನ ಕೂಡ ಮಾತು ಹೇಳ್ತಾನೆ. ಹೀಗಾಗಿ ನಾವು ಯಾವುದೇ ಒಂದು ಊರಿಗೆ ನುಗ್ಗಿ ಈ ಥರ ಒಂದು ಮೊನ್ನೆ ಇದಾದಂಥ ಸನ್ನಿವೇಶದಲ್ಲಿ ಯಾವುದೇ ಡಕಾಯಿತರು ಯಾರಾದರೂ ನುಗ್ಗಿದಾಗ ಸನ್ನಿವೇಶದಲ್ಲಿ ನಾವು ಸುಮ್ಮನೆ ಕೈ ಕಟ್ಕೊಂಡು ಕುಳಿತುಕೊಂಡು ನೋಡ್ತಾ ಇದ್ದರೆ ಅವ್ನು ಷಂಡನೇ ಆಗ್ತಾನೆ, ಅವನು ಗಂಡಸಲ್ಲ ಅವನು ಅಂತಲೇ ಹೇಳ್ತಾನೆ ಅವನು. ಸೊ ಅದು ಧ್ಯೇಯವಾಕ್ಯ. ಅದು ಆ ಧ್ಯೇಯವಾಕ್ಯದ ಹಿನ್ನೆಲೆಯಲ್ಲಿ ನಾವು ವೀರಗಲುಗಳು ನೋಡಬೇಕು. ಅದು ಸಾವಲ್ಲ, ಅದು ಹೌದು, ಅದೊಂದು ವೀರಸ್ವರ್ಗ ಅಂತ. ವೀರಸ್ವರ್ಗವನಿಗೆ ಸುರಾಂಗನೆಯರು ಎತ್ಕೊಂಡು ಹೋದ್ರು ಅಂತ ಹೇಳ್ತಾನೆ. ದೇವಾಂಗನೆಯರು ಬಂದು ಅವನನ್ನು ತೆಗೆದುಕೊಂಡು ಹೋದ್ರು ಸ್ವರ್ಗಕ್ಕೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ನಾವು ಭಾಳಷ್ಟು ವೀರಗಲುಗಳನ್ನು ಕರ್ನಾಟಕದಲ್ಲಿ ನೋಡ್ತೀವಿ. ಇದೊಂದು ಕಲ್ಚರ್, ಇದೊಂದು ಯೂನಿಕ್ ಕಲ್ಚರ್. ಇದು ಬೇರೆ ಯಾವುದೇ ರಾಜ್ಯಗಳಲ್ಲೂ ಕೂಡ ಇಷ್ಟೊಂದು ಇದಿಲ್ಲ. ತಮಿಳುನಾಡಿನಲ್ಲಿ ಹರಕಿರಿ ಅಂತ ಒಂದಷ್ಟು ಸಿಗ್ತವೆ. ಅದು ನಮಗೆ ರಿಲೇಟೆಡ್, ನಮ್ಮ ಕಾಲಘಟ್ಟದ್ದೇನೆ ಹೆಚ್ಚಿಗೆ ಈ ಬಾರ್ಡರ್ ಏರಿಯಾಗಳಲ್ಲಿ ಹೆಚ್ಚಿಗೆ ಸಿಗ್ತಕ್ಕಂಥದ್ದು. ಈ ಆರ್ಕಾಟಲ್ಲಿ, ಸೇಲಂ ಡಿಸ್ಟ್ರಿಕ್ಟಲ್ಲಿ, ಉತ್ತರಘಾಟ್ ಡಿಸ್ಟ್ರಿಕ್ಟ್ ಈ ಸಿಗುತ್ತೆ. ಹೆಚ್ಚಿಗೆ ಸಿಗ್ತಕ್ಕಂಥದ್ದು. ರೇರಾಗಿ ಒಳಗಡೆ ಸಿಗುತ್ತೆ ಅದು. ಇಲ್ಲಿ ಈ ಥರ ಒಂದು ಸಾವುಗಳನ್ನು ಅನ್ಸೋಣ. ಅವನ ನೆನಪಲ್ಲಿ ಕಲ್ಲನ್ನು ಊರಿನವ್ರು ಕಲ್ಲು ಹಾಕಿಸ್ತಾಯಿದ್ರು, ಅಥವಾ ಅವನ ತಂಗಿನೋ ತಾಯಿನೋ ಸಂಬಂಧಿಕರು ಹಾಕಿಸ್ತಾಯಿದ್ರು. ಆಗ ಅವನಿಗೆ ಒಂದಷ್ಟು ಮರ್ಯಾದೆ ಕೊಡ್ತಾಯಿದ್ರು, ಭೂಮಿನೋ ಇನ್ನೊಂದು ಕೊಡ್ತಾಯಿದ್ರು ಕುಟುಂಬದವರಿಗೆ. ಯಾಕೆಂದರೆ ಬೇಕಲ್ಲ, ಅವ್ರದ್ದು ಜೀವನ ನಡಿಬೇಕಲ್ವ, ಕೊಡ್ತಾಯಿದ್ರು. ಕೊಟ್ಟಿದ್ದನ್ನೆಲ್ಲ ಅದ್ರ ಮೇಲೆ ಬರೀತಾ ಇದ್ರು. ಕೆಲವು ಸಾರಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡ್ದೇನು ಇರ್ಬೋದು. ಇದು ಇಂಥ ಒಂದು ವೀರಗಲುಗಳಲ್ಲಿ ನಾನು ಹೇಳ್ತಕ್ಕಂಥ ಬೇಗೂರಿನ ವೀರಗಲ್ಲು ಭಾಳ ಮುಖ್ಯ. ಬೇಗೂರು ಇವತ್ತು ದೊಡ್ಡ ಬೇಗೂರು ಅಂತಿದೆ, ಅಲ್ಲಿದ್ದಂಥ ಒಂದು ವೀರಗಲ್ಲು ಅಂತಂದು ಈಗ ಬೆಂಗಳೂರು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಅದನ್ನು ದೊಡ್ಡ ಬೇಗೂರಿನ ವೀರಗಲ್ಲು ಅಂತಲೇ ಅದನ್ನು ನಾವು ಕನ್ಸಿಡರ್ ಮಾಡತಕ್ಕಂಥದ್ದು. ಅದು ಇಡೀ ಒಂದು 10ನೇ ಶತಮಾನದಲ್ಲಿ ನಡೀತಾ ಇದ್ದಂಥ ಒಂದು ರಣರಂಗ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುತ್ತೆ. ಅದು ಅಂದರೆ ಒಂದು ಯುದ್ಧ ಹೋದ ತಕ್ಷಣ ನಾವೇನು ಯುದ್ಧದಲ್ಲಿ ಏನು ಗೆದ್ದುಬಿಟ್ಟು ಬರ್ತಾ ಇರಲಿಲ್ಲ. ಹೇಗೆ ನಾವು ಸಾಯ್ತಾ ಇದ್ವಿ, ಸತ್ತ ಮೇಲೆ ನಮ್ಮ ಗತಿ ಏನಾಗಬೇಕು, ಆ ಎಲ್ಲ ವಿವರಗಳು ಅದರಲ್ಲಿ ಬರುತ್ತೆ. ಎಷ್ಟು ದೊಡ್ಡ ಶಾಸನ ಸರ್ ಅದು? ಒಂದೇ ಶಾಸನನೇ ಅದು. ಒಂದು 3 ಹಂತಗಳಲ್ಲಿದೆ ಅದು. ಒಂದು ತಳ ಅಂತ, ಅದನ್ನು ಪಾತಾಳ ಅಂತಲೇ ಇಟ್ಕೊಳ್ಳಿ ನೀವು ಬೇಕಾದ್ರೆ, ಅಥವಾ ಕೆಳ ಅಂತ ಇಟ್ಕೊಳ್ರಿ. ಒಂದು ನರಕ ಸದೃಶವಾದಂಥ ಜಿಗುಪ್ಸೆ ಬರ್ತಕ್ಕಂಥ ಭಾಗ ಅದು. ಎರಡನೇದು ಹೋರಾಡ್ತಾ ಇರ್ತಕ್ಕಂಥದ್ದು, ವೀರಾವೇಶದಿಂದ ನಮ್ಮ ಶರೀರದಲ್ಲಿ ರಕ್ತ ಇರೋರು ಹೋರಾಡ್ತೀನಿ ಅಂತ ಏನು ಆ ಥರ ಹೋರಾಡ್ತಕ್ಕಂಥ ಒಂದು ಜಾಗ ಅದು. ಮೂರನೇದಾಗ ಸ್ವರ್ಗ, ಪಾತಾಳ, ಭೂಲೋಕ, ಸ್ವರ್ಗ. ಮೂರು ಕಲ್ಪನೆ ಇಟ್ಕೊಳ್ಬೇಕು ಅದನ್ನು ಅರ್ಥ ಮಾಡೋವಾಗ. ಒಂದು ಸ್ವರ್ಗದಲ್ಲಿ ಈಗಾಗಲೇ ಅವನು ಸ್ವರ್ಗದಲ್ಲಿ ಇದ್ದಾನೆ, ಅಪ್ಸರೆಯರು ಮುಂದೆ ನೃತ್ಯ ಮಾಡ್ತಾ ಇದ್ದಾರೆ, ನಾಟ್ಯ ಮಾಡ್ತಾ ಇದ್ದಾರೆ. ಅದೊಂದು ಮಧ್ಯದಲ್ಲಿರ್ತಕ್ಕಂಥದ್ರಲ್ಲಿ ಹೋರಾಡ್ತಾ ಇದ್ದಾರೆ. ಒಬ್ಬ ಗಂಗರ ರಾಜ ಎರೆಯಪ್ಪನ ಒಂದು ಸೇನಾನಿ ನಾಗತರ ಎಂಬತಕ್ಕಂಥವನು, ಬೇಗೂರು ಆಡ್ತಾ ಇದ್ದಂಥ ಒಬ್ಬ ರಾಜ, ಅವನು ಸೈನ್ಯವನ್ನು ತೆಗೆದುಕೊಂಡು ಇದಕ್ಕೆ ಹೋಗಿದ್ದಾನೆ, ಕೊರಟಗೆರೆ ತಾಲೂಕಿನಿಗೆ ತುಂಬಾಡಿಗೆ. ಅದೇ ತುಂಬೆಪಾಡಿ ಅಂತ ಶಾಸನ ಉಲ್ಲೇಖ ಆಗಿರ್ತಕ್ಕಂಥ ತುಂಬಾಡಿ ಅಂತ. ಅಲ್ಲಿ ಹೋಗಿ ನೊಳಂಬರ ರಾಜ್ಯದ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ ಅವನು. ಅಲ್ಲಿ ಅವನ ಕೈ ಕೆಳಗಿದ್ದಂಥ ಒಬ್ಬನೇ ಅವನೊಬ್ಬ ಇರುವಲಿ ಊರೊಡೆಯ ಒಬ್ಬ ಬರ್ತಾನೆ ಅವನ ಜೊತೆಲಿ. ಇಬ್ಬಲೂರು, ಇರುವಲಿ ಅಂದರೆ ಇವತ್ತು ಇಬ್ಬಲೂರು ನೋಡಿ. ಇವತ್ತಿಗೂ ಕೂಡ ಊರುಗಳಿವೆ. 1000 ವರ್ಷಗಳ ಹಿಂದಿನ ಊರುಗಳು ಇವತ್ತಿಗೂ ಉಳ್ಕೊಂಡಿರೋದು ನಾವು. ಅವತ್ತು ರೂಲಿಂಗ್ ಯಾರು ಇದ್ದವರು ಸರ್ ಆ ಟೈಮ್ನಲ್ಲಿ? ನಾಗತನ ಅಂತಿದ್ದ ಅವನು. ನಾಗತನ ಅನ್ನೋನು ಆ ಏರಿಯಾದಲ್ಲಿ ಸಾಮಂತ ರಾಜ, ನೊಳಂಬರು. ಇವನು ನೀತಿ ಮಾರ್ಗ, ಎರೆಯಪ್ಪ ಇಮ್ಮಡಿ ನೀತಿ ಮಾರ್ಗ ಅಂತಿದ್ದ. ಗಂಗರಾಜ ಇದ್ರು, ಗಂಗರಿದ್ದರು. ಅವನ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಅವನು ನಾಗತ್ರ ಏನು ಮಾಡ್ತಾನೆ, ಯುದ್ಧದಲ್ಲಿ ಹೋರಾಡ್ತಕ್ಕ ಸನ್ನಿವೇಶದಲ್ಲಿ ಆನೆ ಬರುತ್ತೆ. ಅವರು ನೊಳಂಬರ ಆನೆಯ ಮೇಲೆ ಬರ್ತಾರೆ ಸೈನ್ಯ, ಇವನು ಕುದುರೆ ಮೇಲೆ ಹೋಗ್ತಾ ಇರ್ತಾನೆ. ಅಲ್ಲಿ ಕಾಳಗ ನಡೆಯುತ್ತೆ. ಸೊ ಭಾಳ ಭೀಕರವಾದಂಥ ಕಾಳಗದಲ್ಲಿ ಇವನು ಸಾಯ್ತಾನೆ. ಯಾರು? ನಾಗತರ ಸಾಯ್ತಾನೆ. ಗಂಗರು ಜಯವಾಗುತ್ತೆ, ಆದರೆ ಜಯದ ಹಿನ್ನೆಲೆಯಲ್ಲಿ ಇವನು ಸಾಯ್ತಾನೆ. ಯಾರು? ನಾಗತರ ಸಾಯ್ತಾನೆ. ಸೊ ನಾಗತರ ಸತ್ತಂಥ ಸನ್ನಿವೇಶದಲ್ಲಿ ಅವನ ನೆನಪಲ್ಲಿ ಈ ಎರೆಯಪ್ಪ ಈ ಒಂದು ಶಾಸನ ಹಾಕಿಸ್ತಾನೆ ಇಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ ಯುದ್ಧಾನಂತರ ದೃಶ್ಯಗಳು. ಯುದ್ಧ ಮುಗಿದ ಮೇಲೆ ಏನಪ್ಪ ಅಂತ. ಈಗ ನಾವು ಗುಂಡೊಡಿತೀವಿ, ನಾವು ಇದು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಸರಿ, ಒಟ್ಟೋಗ್ತೀವಿ, ಎಲ್ಲ ದೂರದಿಂದ ಹೊಡೆದಾಡ್ತಕ್ಕಂಥ. ಆದರೆ ಎದುರೆದ್ರೆ ಹೊಡೆದಾಡಬೇಕಾಗಿದೆ, ಹೌದು, ಆಪ್ಷನ್ ಇಲ್ಲ. ಸೊ ಆ ಕೆಳ ಹಂತದಲ್ಲಿ ಏನು ಮಾಡಿದ್ದಾನೆ, ಕತ್ತರಿಸೋಗಿರ್ತಕ್ಕಂಥ ಕೈಗಳನ್ನು ತೋರಿಸಿದ್ದಾನೆ, ಕಾಲುಗಳನ್ನು ತೋರಿಸಿದ್ದಾನೆ. ಇಲ್ಲಿಗೆ ಕತ್ತಿ ಎಟ್ಟು ತಿಂದು ನಡಕ್ಕೆ ಕತ್ತಿ ಎಟ್ಟು ಮುದ್ದು 2 ಭಾಗ ಆಗಿರ್ತಕ್ಕಂಥ ಜೀವ ತೋರಿಸಿದ್ದಾನೆ. ಸತ್ತಿರ್ತಕ್ಕಂಥ ಕುದುರೆಗಳನ್ನು ತೋರಿಸಿದ್ದಾನೆ, ಸತ್ತಿರ್ತಕ್ಕಂಥ ಮನುಷ್ಯರನ್ನು ತೋರಿಸಿದ್ದಾನೆ. ಇವೆಲ್ಲವನ್ನ ತೋರಿಸಿದ್ದಾನೆ ಕೆಳಗಡೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಇಂಡಿಯಾದಲ್ಲಿ ಈ ಥರ ಶಿಲ್ಪ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ಟ್ರೆಚರ್ ತೋರಿಸಿದ್ದಾನೆ. ಸ್ಟ್ರೆಚರ್ ಮೇಲೆ 2 ವ್ಯಕ್ತಿಗಳು ಒಬ್ಬನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆಗೆ. ಎಲ್ಲೂ ಇಲ್ಲ ಈ ಥರದ್ದು. ಆಮೇಲೆ ಇವೆಲ್ಲಕ್ಕಿಂತ ಹೆಚ್ಚಿಗೆ ಇದು ವೈರಿ ಸೈನ್ಯಕ್ಕೆ ಭಾಳಷ್ಟು ಹಾನಿಯಾಯಿತು ಅನ್ನೋದಕ್ಕೆ ಆ ಸೈನ್ಯದ ಹಿಂಭಾಗದಲ್ಲಿ ಶಾಕಿನಿ ಡಾಕಿನಿಯನ್ನು ಬಿಡಿಸಿದ್ದಾನೆ. ಶಾಕಿನಿ ಡಾಕಿನಿಯರು ಅಂದರೆ ಹೆಣಗಳನ್ನು ಹಂಗಂಗೆ ತಿನ್ನೋರು. ಒಂದೊಂದು ಕೈಯಲ್ಲಿ ಹೆಣ ಇದೆ,
ಆ ಹೆಣವನ್ನು ಆಪೋಷಣೆ ಮಾಡ್ತಾಯಿತ್ತು, ರಕ್ತ ಕುಡಿತಕ್ಕಂಥವ್ರು. ಅಂದರೆ ಹೆಣದ ಮಾಂಸವನ್ನು ತಿನ್ನೋಕ್ಕಾಗಿ ಬಂದಿರತಕ್ಕಂಥದ್ದು, ಅಂದರೆ ಭಾಳಷ್ಟು ಸಾವು ನೋವುಗಳಾಗಿದೆ ಅಂತ ತೋರಿಸೋದಕ್ಕೆ, ರೆಪ್ರೆಸೆಂಟ್ ಮಾಡೋದಕ್ಕೆ ಅದು ಅವನ ಹಿಂದ್ಗಡೆ, ಆ ಸೈನ್ಯದ ಹಿಂದ್ಗಡೆ ಸೊ ತೋರಿಸಿದ್ದಾನೆ. ಇಲ್ಲಿ ಇವನ ಒಂದು ಸೈನ್ಯದಲ್ಲಿ ಮೇಲ್ಭಾಗದಲ್ಲಿ ರಣಭೈರವಿ ಅಂತ ತೋರಿಸಿದ್ದಾನೆ. ರಣಭೈರವಿ ಆಕೆ ಕಪಾಲವನ್ನು ಹಿಡ್ಕೊಂಡಿದ್ದಾಳೆ. ಸೊ ದೃಷ್ಟಿಯನ್ನು ಆ ಸೈನ್ಯದ ಮೇಲೆ ಬಿಡ್ತಾ ಇದ್ದಾಳೆ ಆಕೆ. ಸೊ ಈ ಒಂದು ಈ ಥರದ ವಿವರ ಇರ್ತಕ್ಕಂಥ ಇವೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಇದು ಅಂದರೆ ಜಿಗುಪ್ಸೆ ಅಂದರೆ, ಈಗ ಸತ್ತೋಗಿರ್ತಕ್ಕಂಥ ಹೆಣಗಳು ಯುದ್ಧದಲ್ಲಿ ಸತ್ತೋಗಿಬಿಟ್ಟಿದ್ರೆ ಭಾಳ ಜನ ವಾರಿಸಿರೋದಿಲ್ಲ, ಎತ್ತಾಕೋದಿಲ್ಲ, ಯಾರು ಎತ್ತಾಕಬೇಕು, ಏನು ಮಾಡಬೇಕು ಅಂಥ ಸನ್ನಿವೇಶದಲ್ಲಿ ಕಾಗೆಗಳು ಬಂದು, ನಾಯಿಗಳು ಬಂದು ಹೆಣ ತಿಂತಾ ಇರೋದು. ಎಲ್ಲೂ ಕೂಡ ಈ ಥರದ್ದು ತೋರಿಸಿಲ್ಲ. ಒಂದು 2-3 ಶಾಸನಗಳು ಬಿಟ್ಟರೆ, ಆ ಕಾಲದ ಶಾಸನಗಳು ಬಿಟ್ಟರೆ ಇನ್ಯಾವ ಶಾಸನಗಳಲ್ಲೂ ಈ ಥರ ತೋರಿಸಿಲ್ಲ. ಹೆಣಗಳನ್ನು ಬಂದು ಕಾಗೆಗಳು, ನರಿಗಳು ತಿಂತಾ ಇರ್ತಕ್ಕಂಥದ್ದು, ಕಾಗೆ ನರಿಗಳು ತಿಂತಾ ಇರ್ತಕ್ಕಂಥದ್ದು. ಒಂದು ಕಾಗೆ ಬಂದು ಒಂದು ಹೆಣದ ಕಣ್ಣನ್ನು ಕುಕ್ತಾ ಇದೆ. ಯಾಕೆಂದರೆ ಯಾವುದೇ ಪಕ್ಷಿ ಮೊದಲು ಕುಕ್ಕೋದು ಕಣ್ಣನ್ನೇ, ಮೃದುವಾಗಿರ್ತಕ್ಕಂಥದ್ದು ಕಣ್ಣೊಂದೇ, ಕಣ್ಣನ್ನು ಕುಕ್ತಾ ಇರ್ತದೆ ತೋರಿಸಿದ್ದಾನೆ ಅದರಲ್ಲಿ. ನಾಯಿನೋ ನರಿನೋ ಅದು ಬಂದು ತಿಂತಾ ಇದೆ. ಸೊ ಈ ಥರ ಅಂದರೆ ದಿಕ್ಕಿಲ್ಲದ ಹೆಣಗಳು ಬಿದ್ದಿದ್ವು ಅನ್ನೋ ತೋರಿಸೋದಕ್ಕಾಗಿ ಇದನ್ನು ತೋರಿಸಿದ್ದಾನೆ, ಇಷ್ಟನ್ನು ತೋರಿಸಿದ್ದಾನೆ. ಸೊ ಇದೊಂದು ಅತ್ಯಪೂರ್ವವಾದಂಥ ಗಂಗರ ಕಾಲದ ಒಂದು ಶಿಲ್ಪ ಅಂತ ಹೇಳ್ಬೋದು ಅದನ್ನು. ಒಂದು ವೀರಗಲ್ಲು ಅನ್ನೋದಕ್ಕೆ ವೀರಗಲ್ಲು ಶಿಲ್ಪ. ಅದು ಎಷ್ಟು ದೊಡ್ಡದಾಗಿದೆ ಸರ್? ಅದು 6 ಅಡಿ ಅಗಲ ಇದೆ, 8 ಅಡಿ ಉದ್ದ ಇದೆ. ಚಪ್ಪಡಿ, ಬಿಳಿ ಚಪ್ಪಡಿ ಅದು, ಚಪ್ಪಡಿ ಕಲ್ಲು. ಚಪ್ಪಡಿಲಿ ಬರ್ದಿರೋ ಅಲ್ಲೆಲ್ಲ ಸಿಗುತ್ತಲ್ಲ ನಿಮ್ಮ ಬೇಗೂರು, ದೊಡ್ಡ ಬೇಗೂರು ಅಂದರೆ ಅದು ಕ್ವಾರಿ ಅಲ್ಲ, ಮೇನ್ ಚಪ್ಪಡಿನೇ. ಇವತ್ತಿಲ್ಲ ಅದು ಕ್ವಾರಿ, ಮೊದಲೆಲ್ಲ ದೊಡ್ಡ. ಸೊ ಅದು ಮ್ಯೂಸಿಯಮಲ್ಲಿದೆ, ಮ್ಯೂಸಿಯಮಲ್ಲಿದೆ ಅದು. ಅದಾದಮೇಲೆ ಇನ್ನೊಂದು ಅದೇ ಥರದ ಕಲ್ಲು ಇನ್ನೊಂದು ನಗರಗೆರೆಯಲ್ಲಿದೆ, ಗೌರಿಬಿದನೂರು ತಾಲೂಕು ನಗರಗೆರೆಯಲ್ಲಿ. ಆ ಶಿಲ್ಪ ಚೋಳರ ಕಾಲದ್ದು. ಚೋಳರು ಅಂದರೆ ಈ ಚೋಳರಲ್ಲ, ತಂಜಾವೂರು ಚೋಳರಲ್ಲ, ಎರಿಗಲ್ವಾಡಿ ಚೋಳರು ಅಂತ. ಎರಿಗಲ್ವಾಡಿ ಅಂದರೆ ಇವತ್ತಿನ ಇದು ನಿಡಗಲ್ಲು. ಆ ನಿಡಗಲ್ನ ಆಳ್ತಾ ಇದ್ದಂಥ ಚೋಳರ ಕಾಲದ್ದದು. ಅದರ ವಿಶೇಷ ಏನು ಅಂದರೆ, ಅವನು ತನಗೆ ಕಾಯಿಲೆ, ರಾಜನಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಒಂದು ಹರಕೆ ಹೊತ್ಕೊಳ್ತಾನೆ. ಅವನು ತನ್ನ ದೇಹವನ್ನು ತುಂಡು ಮಾಡಿ ದೇವ್ರಿಗೆ ಅರ್ಪಿಸೋದು ಅಂತ, ನವಕಂಡಮ ಮಾಡಿ 9 ತುಂಡುಗಳನ್ನು ದೇಹ ಮಾಡ್ಕೊಳ್ತಾನಂತೆ ಅವನು. ಹೇಗೆ 9 ತುಂಡು? ಇವತ್ತಿಲ್ಲ ಆ ಪದ್ಧತಿ, ಇವತ್ತು ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಅವ್ರು ಚೋಳರವರು ನೋಡಿ, ಅವ್ರ ಕಲ್ಚರ್ ಹೇಗಿಲ್ಲಿಗೆ ಬಂತು ಅನ್ನೋದಕ್ಕಷ್ಟೇ. ಅದು ಯಾವುದು 1200 ವರ್ಷಗಳ ಹಿಂದಿಂದದು. ಸೊ ಅಲ್ಲಿ ಒಂದು ಶಿಲ್ಪ ತೋರಿಸಿದ್ದಾನೆ, ಅಲ್ಲಿ 9 ತುಂಡು ತೋರಿಸಿದ್ದಾನೆ. ಅಲ್ಲಿ ಮೊದಲಿಗೆ ಪಾದಗಳನ್ನು ಕತ್ತರಿಸ್ತಾನೆ, ಕೈಗಳನ್ನು ಕತ್ತರಿಸ್ತಾನೆ. ಎಷ್ಟಾಯಿತು? 4 ಆಯಿತು. ಇನ್ನು ತೋಳುಗಳು ಉಳಿದಿತ್ತು, ತೊಡೆಗಳು ಉಳಿದಿತ್ತು, 4 ತೊಡೆಯನ್ನು ಕತ್ತರಿಸ್ತಿದ್ದಾರೆ. 2 ತೊಡೆನ, 2 ತೋಳುಗಳನ್ನು ಕತ್ತರಿಸೋದು. ಎಷ್ಟಾಯಿತು? 8. ಇನ್ನು ಉಳಿದಿದ್ದೇನು? ರುಂಡ ಒಂದೇ ಉಳಿದಿದ್ದು, ಇನ್ನು ಇದಿಲ್ವಲ್ಲ ಇದು. ಸೊ ಕೊನೆಗೆ ರುಂಡನ್ನು ಕತ್ತರಿಸ್ತಕ್ಕಂಥದ್ದು. ಎಷ್ಟಾಯ್ತಲ್ಲಿ? ನವಕಂಡ 9 ಭಾಗಗಳನ್ನಾಗಿ ತನ್ನ ದೇಹವನ್ನು ಕತ್ತರಿಸ್ಕೊಂಡು ಅವನು ರಾಜನ ಒಳ್ಳೆಯದಾಗಲಿ ಅಂತ ಅರ್ಪಿಸ್ತಾನಂತೆ. ಸೊ ಇವು ಯಾವುದೋ ಇದರಲ್ಲಿ ಹೇಳ್ತಕ್ಕಂಥದ್ದಲ್ಲ, ಯಾವುದೋ ಇತಿಹಾಸದಲ್ಲಿ ಹೇಳ್ತಕ್ಕಂಥದ್ದು, ಯಾವುದೇ ಹಿಸ್ಟ್ರಿಯಲ್ಲಿ ಇರತಕ್ಕಂಥದ್ದಲ್ಲ. ಇದು ಸಾಂಸ್ಕೃತಿಕ ಇತಿಹಾಸದಲ್ಲಿ ಅಷ್ಟೇ ಬರ್ತಕ್ಕಂಥ, ದಾಖಲಾಗ್ತಕ್ಕಂಥದ್ದು. ಅಂದರೆ ಅವನಿಗೆ ಭಾಳ ಮರ್ಯಾದೆ ಮಾಡ್ತಾನೆ ಅವನ ಕುಟುಂಬಕ್ಕೆ, ಅವನು ರಾಜ. ಯಾಕೆಂದರೆ ತನಗಾಗಿ ಅವನು ಹರಕೆ ಹೊತ್ಕೊಂಡು ಆತ್ಮಬಲಿ ಮಾಡ್ಕೊಂಡ ಅಂತ. ಸೊ ಹೀಗೆ ಆತ್ಮಬಲಿ ಮಾಡ್ಕೊಂಡಂಥವ್ರು, ದೇವ್ರಿಗಾಗಿ ಹರಕೆ ಹೊತ್ಕೊಂಡದ್ದು, ಊರು ಒಳ್ಳೇದಾಗಲಿ ಅಂತ ಹೇಳಿದವರು, ರಾಜನಿಗೆ ಒಳ್ಳೇದಾಗಲಿ ಅಂತ ಹೇಳಿದವರು, ಕಳ್ಳರ ಜೊತೆ ಹೋರಾಡಿದವರು, ಇವರೆಲ್ಲರೂ ಕೂಡ ಈ ಸಾಮಾಜಿಕವಾಗಿ ಗೌರವವನ್ನು ಪಡೀತಕ್ಕಂಥ ಒಂದು ಸಾವನ್ನು ಪಡೆದಿರೋದ್ರಿಂದ ಸಮಾಜದಲ್ಲಿ ಅವರಿಗೆ ಒಂದು ಗೌರವ ಇರ್ತಾ ಇತ್ತು. ಅದಕ್ಕೆ ಅವರಿಗೆ ಕಲ್ಲುಗಳನ್ನು ಹಾಕ್ಸ್ತಾ ಇತ್ತು. ಈ ಗಂಡುಗಲಿ ಕುಮಾರರಾಮಂದು ಸರ್ ಕಲ್ಲು ಅದು ಹೇಳ್ತಾರಲ್ಲ, ಅಲ್ಲ ಕುಮಾರರಾಮ ಅಂತ ಹೇಳ್ರಿ, ಗಂಡುಗಲಿ ಅಂತ ಹೇಳ್ಬೇಡ್ರಿ. ಓಕೆ, ಕುಮಾರರಾಮ ಅದು. ಯಾಕೆಂದರೆ ಕಾವ್ಯದಲ್ಲಿ ಆ ಕುಮಾರರಾಮನ ಸಾಂಗತ್ಯದಲ್ಲಿ ಅವನು ಅದು ಕಥೆನೇ ಬರ್ತಕ್ಕಂಥದ್ದು. ನಮಗೆ ಅವನ ಬಗ್ಗೆ ನಮಗೇನು ಶಾಸ್ತ್ರ ಸಿಗೋದಿಲ್ಲ. ಅಂದರೆ ಅದು ಜಾನಪದನ ಹಾಗಾದರೆ? ಅದು ಅಲ್ಲ, ಇದ್ದಂಥ ಒಂದು ಘಟನೆಯನ್ನು ಕವಿ ಒಂದು ಕಾವ್ಯವಾಗಿ ಬರೀತಾನೆ ಅವನು. ಹೌದು, ನಡೆದಿದ್ದ ಘಟನೆನೇ ಅದು. ನಂಜುಂಡ ವಾಸ್ತವವಾಗಿ ಅವರ ಅಪ್ಪನ ಶಾಸ್ತ್ರ ಸಿಗುತ್ತೆ, ಅವ್ರ ತಾತನ ಶಾಸ್ತ್ರ ಸಿಗುತ್ತೆ, ಕುಮಾರರಾಮನ ಶಾಸ್ತ್ರ ಸಿಗೋದಿಲ್ಲ. ಆದರೆ ಕುಮಾರರಾಮನ ಶಿಲ್ಪಗಳು ಸಿಗುತ್ತೆ ನಿಮಗೆ. ಅವನು ಯಾದವ ವಂಶದವರು ಅಂತ ಹೇಳ್ಕೊಂಡಿದ್ದಾನೆ ಅವನು, ಸಿಂಗಯ್ಯ, ಮುಮ್ಮಡಿ ಸಿಂಗ. ಸೊ ಮುಮ್ಮಡಿ ಸಿಂಗನ ವಿಷಯವನ್ನು ಶಾಸ್ತ್ರಗಳು ಹೇಳ್ತವೆ. ಮಗನ ವಿಷಯ ಹೇಳ್ತವೆ, ಕಂಪಿಲನ ವಿಷಯ ಹೇಳ್ತವೆ. ಕುಮಾರವನ ವಿಷಯಕ್ಕೆ ಸಂಬಂಧಪಟ್ಟ ನೇರವಾದಂಥ ಶಾಸ್ತ್ರಗಳು ಯಾವುದು ಸಿಗೋದಿಲ್ಲ. ಈವನ್ ಯುದ್ಧಕ್ಕೆ ಬಂದಂಥ ಒಂದು ವೀರಗಲ್ಲು ಕುಮಟದೂರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕೂಡ ಕಂಪಿಲನೊಡನೆ ಯುದ್ಧ ನಡೆದಂಥದ್ದು ಅಂತ ತೋರಿಸುತ್ತೆ. ಕುಮಾರಮ್ಮನ ಜೊತೆಯಲ್ಲಿ ಓಡೋದು. ಬಟ್ ಕುಮಾರರಾಮ ಅವನ ಮಗ ಅಂತ ಬಂದಿರೋದ್ರಿಂದ ಕಾವ್ಯಗಳಲ್ಲಿ ಬರುತ್ತೆ. ಆದರೆ ಕುಮಾರರಾಮ ಅನೇಕ ಒಂದು ಗುಂಪುಗಳು ದೈವ ಆಗಿಬಿಡ್ತಾನೆ ಅವನು. ಯಾಕೆ ದೈವ ಆಗ್ತಾನೆ ಅಂದರೆ,
ಇಲ್ಲಿ ಒಂದನ್ನು ನಾವು ಗಮನಿಸ್ಕೊಳ್ಬೇಕು. ಇಡೀ ಬ್ಯಾಡ್ರೆಲ್ಲ ಅವನನ್ನು ಯಾಕೆ ಆರಾಧಿಸ್ತಾರೆ ಅಂದರೆ ಅವರ ತಾಯಿ ಬ್ಯಾಡ್ರ ವಂಶದವಳು. ಅಂದರೆ ಆ ಅರಿಯಾಲ ದೇವಿ ಇದ್ಲಲ್ಲ, ಅರಿಯಾಲ ದೇವಿ ಬ್ಯಾಡ್ರ ವಂಶದವಳು. ತಂದೆ ಮತ್ತು ಇವನೇ ಯಾರು ರಾಜ ಯಾದವ, ಅವನು ಯದು ವಂಶದವನು ಅವನು. ಬಟ್ ತಾಯಿ ಕಡೆಯಿಂದ ಆಕೆಗೆ ತಾಯಿ ಕಡೆಯಿಂದ ಅಷ್ಟೇ ಅವನನ್ನು ಗುರುತಿಸ್ತಾ ಹೋಗ್ತಾರೆ. ಯಾರು ಆ ಗುಂಪಿನವರು, ಅವನ ಜೊತೆಯಲ್ಲಿದ್ದವರು, ಇವರೆಲ್ಲ ಸೇರಿ ಅವರು ಕನಗಿರಿ ಕಡೆಯವರು ಪಾಳೆಗಾರರು ಅಂತ ಹೇಳ್ಕೊಂಡು ಗುಜ್ಜಲ ವಂಶಸ್ಥರು ಅಂತ ಹೇಳ್ಕೊಂಡು ಅವರು ಅದನ್ನು ಇದು ಮಾಡ್ತಾರೆ ಇವತ್ತಿಗೂ ಕೂಡ. ಸೊ 4-5 ಕಡೆ ಅವನ ಶಿಲ್ಪಗಳು ಸಿಕ್ಕಿದೆ ಕುಮಾರಮ್ಮಂದು. ಅವನನ್ನು ಆರಾಧನಾ ದೈವವಾಗಿ ಅವನು ಮಾರ್ಪಟ್ಟು ಬಿಡ್ತಾನೆ. ಅಂದರೆ ಈವನ್ ಶಾಸನಗಳೇ ಹೇಳ್ತವೆ ಅದನ್ನು. ಈಗ ಸಂಗೂರಲ್ಲಿ ನಾನು ಹೇಳಿದೆ, ಸಂಗೂರಲ್ಲಿ ಹೇಳ್ತಾ ಇದೆ, ಸಂಗೂರು ಶುಗರ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ, ಹಾನಗಲ್ಗೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಅವರಲ್ಲೊಂದು ಇದೆ ಕುಮಾರಮ್ಮನ ಒಂದು ಶಿಲ್ಪ ಇರ್ತಕ್ಕ, ಇಷ್ಟೆತ್ರ ಇದೆ, ಶಾಸನ ಇದೆ, ಕುಮಾರಮ್ಮನ ಒಂದು ದೇವರು ಅಂತಲೇ ಹೇಳ್ತಾನೆ ಅದನ್ನು. ಅದಲ್ಲದೆ ಆನೆಗೊಂದಿಲಿ ಒಂದು ಶಾಸನ ಕುಮಟದುರ್ಗದಲ್ಲಿ ಒಂದು ಶಾಸನ ಇದೆ, ಆನೆಗೊಂದಿಲಿ ಕುಮಾರಮ್ಮನ ಮನೆ ಇತ್ತು ಅಂತ. ಮನೆ ಅಂದರೆ ದೇವಸ್ಥಾನ ಇತ್ತು ಅಂತ. ಸೊ ಈ ಥರ ನಮಗೆ ಅನೇಕ ಕಡೆಗಳಲ್ಲಿ ಸಿಗುತ್ತೆ ಆ ಕುಮಾರಮ್ಮನ ಒಂದು ಆರಾಧನೆ. ಯಾಕೆಂದರೆ ಅವನು ಕೂಡ ಇವರು ವಿಶೇಷವಾಗಿ ಇಸ್ಲಾಮಿನ ಅಥವಾ ಮುಸಲ್ಮಾನರ ಒಂದು ಸೈನ್ಯವನ್ನು ಎದುರಿಸೋದ್ರಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸ್ತಾನೆ. ಆದರೆ ಹಿಂದೆ ಇರ್ತಕ್ಕಂಥ ಕಥೆಗಳು ನಾವು ಬೇಡ, ಕಥೆಗಳಲ್ಲಿ ಎಕ್ಸಾಗ್ರೇಷನ್ ಇರುತ್ತೆ, ಮನೋರಂಜನೆ ಇರುತ್ತೆ. ಮನೋರಂಜನೆಗೆ ಈಗ ಬೇಕಾದ್ರೂ ಅವ್ರು ಬರೆದಿರ್ಬೋದು, ಅದು ಬೇರೆ ಮಾತು. ಆದರೆ ಒಂದು ಒಡಲನ್ನು ನಾವು ಇದನ್ನು ಸ್ಕೆಲಿಟನ್ ತೆಗೆದುಕೊಂಡ ಸನ್ನಿವೇಶದಲ್ಲಿ ಆ ಸ್ಕೆಲಿಟನ್ನಲ್ಲಿ ಅವನು ಹೋರಾಡಿದ್ದು ಕೂಡ ಇದನ್ನು ತನ್ನ ಒಂದು ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕಾಗಿ, ತನ್ನ ಒಂದು ಅಥವಾ ಹಿಂದೂ ಧರ್ಮವನ್ನು ಉಳಿಸೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವನು ಹೋರಾಡ್ತಾನೆ. ಹೋರಾಡಿ ಸಾವನ್ನಪ್ತಾನೆ ಅವನು. ಆ ಸಾವನ್ನಪ್ಪಿದಾಗ ಅವನನ್ನು ಎಲ್ಲರೂ ಕೂಡ ವೀರನನ್ನಾಗಿ ಅವನನ್ನು ಬಿಂಬಿಸ್ತಾರೆ ಅವನನ್ನು. ಮತ್ತು ಅವನಿಗಿದ್ದಂಥ ಹೆಸರು ನೀವು ತಿಳ್ಕೊಳ್ಬೇಕು ಚೆನ್ನಾಗಿ, ಅವನು ಪರನಾರಿ ಸಹೋದರ. ಅದಕ್ಕೆ ಕೇಳಕ್ಕೆ ಬಂದೆ. ಪರನಾರಿ ಸಹೋದರ ಬಿರುದು ಇವನಿಗೂ ಇರುತ್ತೆ. ರಾಷ್ಟ್ರಕೂಟ ಕೃಷ್ಣನಿಗೊಬ್ಬನಿಗೆ ಅಲ್ಲ, ಬಿಜ್ಜಳನಿಗೂ ಈ ಹೆಸರು ಇರುತ್ತೆ, ಇನ್ನು ಅನೇಕ ರಾಜರಿಗೆ ಇರುತ್ತೆ. ತಾಯಿಗೇನೋ ಮಾತು ಕೊಟ್ಟು ಇವನು ಪರನಾರಿ ಸಹೋದರ ಅಂತ ಹೆಸರು ಇರುತ್ತೆ. ಇದು ನಾನು ಹಿಂದೆ ಹೇಳಿದಾಗೆ ಕರ್ನಾಟಕದ ಅನೇಕ ರಾಜರಿಗಿದ್ದಂಥ ಒಂದು ಬಿರುದುಗಳಿವು ವಿಶೇಷಣೆ. ಯಾರೂ ಕೂಡ ಯುದ್ಧದಲ್ಲಿ ಹೆಂಗಸರನ್ನು ಅವಮಾನ ಮಾಡ್ತಾ ಇರಲಿಲ್ಲ. ಇವರು ಸೆರೆ ಸಿಕ್ಕಿದಂಥ ಹೆಂಗಸರನ್ನು ಗೌರವಯುತವಾಗಿ ಬಿಟ್ಬಿಡ್ತಾಯಿದ್ರು. ನಮ್ಮಲ್ಲಿ ಅನೇಕ ಕಥೆಗಳಲ್ಲೂ ಬರುತ್ತೆ, ಅನೇಕ ಇತಿಹಾಸದಲ್ಲೂ ಕೂಡ ಅದೇ ಬರುತ್ತೆ. ಬ್ರಿಟಿಷರನ್ನ ಹೆಣ್ಮಕ್ಳನ್ನು ಯಾರೋ ಒಬ್ಬ ಸೆರೆ ಹಿಡಿದಂಥ ಸನ್ನಿವೇಶದಲ್ಲಿ ಬಹುಶಃ ಕಿತ್ತೂರಿನಲ್ಲೆಲ್ಲೋ ಹಿಡಿದಂಥ ಅವರನ್ನು ಭಾಳ ಮರ್ಯಾದೆಯಿಂದ ಕಳಿಸ್ತಾರೆ ಅವರು. ಸೊ ನಮ್ಮಲ್ಲಿ ಆ ಒಂದು ಪದ್ಧತಿ ಇತ್ತದು. ಅದೇ ಎಲ್ಲ ರಾಜ್ಯಗಳು ಅದನ್ನು ಪಾಲಿಸ್ತಾ ಇರಲಿಲ್ಲ. ಆಗ ಇವನಿಗೆ ಪರನಾರಿ ಸಹೋದರ ಎಂಬತಕ್ಕಂಥ ಬಿರುದಿದ್ದರಿಂದ ಇವನಿಗೆ ಭಾಳ ಜನ ಪತ್ನಿಯರಿದ್ದರು. ಪರನಾರಿ ಸಹೋದರಲ್ಲ ಅವರು, ಪರನಾರಿಗಳಲ್ಲ ಅವರು. ತನ್ನ ದಾರಗಳು, ತನ್ನ ಪತ್ನಿಯರು ಅವರಷ್ಟೇ. ಬಟ್ ಅವ್ರನ್ನ ಬಿಟ್ಟು ಉಳಿದ ಹೆಂಗಸರನ್ನು ಆತ ತಂಗಿಯರಾಗಿ, ಅಕ್ಕ ತಂಗಿಯರಾಗಿ ಅವನು ನೋಡ್ತಾ ಇದ್ದಿದ್ದು ಇವನು ವಿಶೇಷತೆ ಇತ್ತು. ಹೀಗಾಗಿ ಅವನಿಗೆ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ನಾವು ಸಮಾಜ ಭಾಳಷ್ಟು ಗೌರವವನ್ನು ಕೊಡೋದಕ್ಕೆ ಕಾರಣ ಆಯ್ತದು. ಇವತ್ತು ಕೂಡ ಅವನನ್ನು ಅನೇಕ ಕಡೆಗಳಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಇದರಲ್ಲಿದೆ, ಸೊಂಡೂರಲ್ಲಿದೆ ಒಂದು ರಾಮನ ಮಲೆ ಅಂತಲೇ ಇದೆ, ಅವನ ಹೆಸರು ದೇವಸ್ಥಾನ ರಾಮನ ಮಲೆ ಅಂತಲೇ ಇದೆ. ಅಲ್ಲಿ ಉರುಸು ಮಾಡ್ತಾರೆ. ಭಾಳ ವಿಶೇಷ ಅಂದರೆ ಇವರೋಗಿ ಬೇರೆ ದೇವ್ರನ್ನ ಇಟ್ಕೊಂಡು ಉರುಸು ಮಾಡ್ತಾರೆ ಮುಸಲ್ಮಾನರು ರಾಮನ ಮಲೆಯಲ್ಲಿ. ಆ ರಾಮನ ಮಲೆಯಲ್ಲಿ ಇವತ್ತಿಗೂ ಕೂಡ ಆ ಒಂದು ಇದಿದೆ, ಯಾವುದು ಇವನ ಒಂದು ಶಿಲ್ಪ ಇದೆ. ಅವನನ್ನು ಹಾಡಿನ ಗೋಪಾಯಿ ಎಂಬತಕ್ಕಂಥವಳು ಇವನನ್ನು ಇವನ ಕಥೆಯನ್ನು ಆಡ್ತಾ ಇದ್ಲಿ ಎಂಬತಕ್ಕಂಥ ಒಂದು ಉಲ್ಲೇಖ ಕೂಡ ಬರುತ್ತೆ ಅದು. ಸೊ ಹೀಗಾಗಿ ಅವನು ಹಾಡುಗಾರರ ದೈವವಾಗಿ ಮಾರ್ಪಟ್ಬಿಟ್ಟು ಅವನು. ಸೊ ಅದು ಭಾಳ ವಿಶೇಷ ಇದು. ಈ ಹಾಡುಗಾರರ ದೈವವಾಗಿ ಒಬ್ಬ ರಾಜಕುಮಾರ ಇದಾಗಿದೆಯಲ್ಲ, ಒಂದು ಪರಿವರ್ತನೆ ಆಗಿದ್ದು ಭಾಳ ದೊಡ್ಡದದು. ಸೊ ಅಂಥ ಒಂದು ವಿಶೇಷವನ್ನು ಇವನು ಪಡೆದಿದ್ದ, ಕುಮಾರರಾಮ ಪಡೆದಿದ್ದ. ರಾಮನ ಮಲೆಯಲ್ಲಿದ್ದಂಥ ಒಂದು ಕುಮಾರರಾಮ ಇವರ ಹೊಡೆತ ಜಾಸ್ತಿ ಆಗುತ್ತೆ, ಯಾರ್ದು ಹೊಯ್ಸಳರದ್ದು ಹೊಡೆತ ಜಾಸ್ತಿ ಆದಾಗ ಅದನ್ನು ಬಿಟ್ಟು ಅವನು ಕುಮಟದುರ್ಗಕ್ಕೆ ಶಿಫ್ಟ್ ಮಾಡ್ತಾನೆ, ಆ ಕಡೆಗೆ ನದಿಯಿಂದ ಆ ಕಡೆಗೆ. ಸೊ ಅಲ್ಲಿ ಅವನ ರಾಜ್ಯ ಇದು ಮಾಡ್ತಾನೆ. ಸೊ ಇದು ಕುಮಟದುರ್ಗದ ಕುಮಾರರಾಮನ ಕಥೆ. ಇದು ಕುಮಾರರಾಮನ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹೇಳ್ಬಹುದಾದಂಥ ಕೆಲವು ಮಾತುಗಳು. ಸರ್, ಹೀಗಾಗಿ ನೀವು ಆತ್ಮಬಲಿ ಅಂತ ಬಂದಾಗ ಒಂದು ಆ ಕಾಲದಲ್ಲಿ ರಾಜನಿಗೆ ಮೇಯ್ನ್ ರೈಟ್ ಹ್ಯಾಂಡ್ ಥರ ಇದ್ದಂಥವನ್ನ ಗರುಡ ಅಂತ ಕರಿತಾ ಇದ್ರು ಅಂತ ಹೇಳ್ತಾರಲ್ಲ ಸರ್. ಈ ಗರುಡ ರಾಜ ಸತ್ತ ಮೇಲೆ ಅವರು ಆತ್ಮಬಲಿನ ಮಾಡ್ತಿದ್ರು ಅಂತಿದ್ರಲ್ಲ ಸರ್, ಏನು ಸರ್ ಆ್ಯಕ್ಚುಲಿ ಗರುಡಾಸ್ ಬಗ್ಗೆ ಹೇಳೋದಾದ್ರೆ? ಗರುಡ ಅಲ್ಲ, ಗರುಡ, ವೇಳೆವಾಳಿ, ಜೋಳವಾಳಿ, ಈ ಪದಗಳೆಲ್ಲ ಅದೇ ಒಂದೇ ಪದಗಳು, ಒಂದೇ ಅರ್ಥ ಕೊಡ್ತಕ್ಕಂಥದ್ದು. ಆದರೆ ಅನ್ನದ ಋಣವನ್ನು ತಿಂದವನು ಅನ್ನೋ ಅರ್ಥದಲ್ಲಿದ್ದು, ನಾನು ಅವನ ಅನ್ನದ ಋಣ ತಿಂದಿದ್ದೀನಿ, ಆ ಅನ್ನದ ಋಣ ತೀರಿಸ್ಬೇಕಷ್ಟೇ, ಆ ಥರದ್ದು ಒಂದು ಇದು. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಕೊಟ್ಕೊಂಡಿದ್ದೀನಿ. ಈಗ ನಮ್ಮ ಬಾಹುಬಲಿಲಿ ಕಟಪನ ಬಳಸ್ಕೊಂಡಿದ್ದಾರಲ್ಲ, ಅನ್ನದ ಋಣ ಅನ್ನೋದು ಅದನ್ನು. ಅನ್ನದ ಋಣ ಅನ್ನೋದ್ರೆ ಉಪ್ಪಿನ ಋಣ ಅನ್ಬೋದು, ಅನ್ನದ ಋಣ ಅನ್ಬೋದು. ಸೊ ಅದನ್ನು ತೀರಿಸೋದಕ್ಕಾಗಿ ಅವರು ಹೋರಾಡ್ತಾ ಇದ್ದಿದ್ದು ರಾಜನ ಪರವಾಗಿ. ಒಂದು ಅದಕ್ಕೆ ಬೇಳೆ ಬಾಳೆ ಅಂತಲೂ ಕರೀತಾರೆ, ಜೋಳದ ಬಾಳೆ ಬರೀತಾರೆ.
ಜೊನ್ನಲು ಗೊನ್ನ ಋಣಂಬು ಅಂತ ತೆಲುಗಲ್ಲಿದೆ. ಜೊನ್ನಲು ಗೊನ್ನ ಋಣಂಬು, ಜೋಳವನ್ನೇ ತೆಗೆದುಕೊಂಡಂಥ ಒಂದು ಋಣ ಅಂತ ಅದು ಇದೆ. ಸೊ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿದೆ ಅದು. ಅವ್ರದ್ದು ಯಾವ್ದಾದ್ರು ಎಕ್ಸಾಂಪಲ್ಸ್? ಅಲ್ಲ, ಇಲ್ಲಿ ಇದು ಇವನು ಬರ್ತಾನೆ, ಯಾರು ಕೋರ್ಲಕ್ಷ್ಮ ಅಂತ ಬರ್ತಾನೆ. ನಿಮಗೆ ಹಳೇಬೀಡಲ್ಲಿ ಇವತ್ತಿಗೂ ಕೂಡ ಹಳೇಬೀಡು ಟೆಂಪಲ್ಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಒಂದು ಕಂಬ ಇದೆ ನೋಡಿರಿ, ಒಂದು ಪಿಲ್ಲರ್ ಇದೆ ಅಷ್ಟು ಎತ್ತರದ್ದು. ಆ ಪಿಲ್ಲರ್ ಕುವರಲಕ್ಷ್ಮಣ ಪಿಲ್ಲರ್, ಅದು ಕುವರಲಕ್ಷ್ಮಣ ಒಂದು ಸ್ತಂಭ ಅಂತ ಹೇಳ್ತಾರೆ ಅದನ್ನು. ಅಲ್ಲಿ ಆತ ಕುವರಲಕ್ಷ್ಮ ಇದು ಬಲ್ಲಾಳನಿಗೆ ಇವನಾಗಿರ್ತಾನೆ, ಏನು ಗರುಡನಾಗಿರ್ತಾನೆ. ಅಂದರೆ ಅವನಿಗಾಗಿ ತನ್ನ ಜೀವ ಮುಡುಪು ಅಂತ. ಹೌದು. ಸೊ ಅವನು ಸತ್ತಾಗ ನಾನು ಇರಬಾರ್ದು ಅಂದ್ಬಿಟ್ಟು ಅವನ ಹೆಂಡ್ತಿನೂ ಪ್ರತಿಜ್ಞೆ ಮಾಡ್ತಾಳೆ. ಸೊ ಇವರಿಬ್ಬರು ಸತ್ತಾಗ ನಾವಿರಬಾರ್ದು ಅಂದ್ಬಿಟ್ಟು ಅವನ ಕೈ ಕೆಳಗಿದ್ದಂಥ ಅನೇಕ ಇವರು ಸಣ್ಣ ಗೀನಿಕರೆಲ್ಲ ಒಂದು ಇದು ಮಾಡ್ಕೊಳ್ತಾರೆ, ಪ್ರತಿಜ್ಞೆ ಮಾಡ್ತಾರೆ. ಸೊ ಆ ಪ್ರತಿಜ್ಞೆಯ ಮೂಲಕ ಅವರು ಮುಂದೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವರೆಲ್ಲರೂ ಕೂಡ ಸಾಯ್ತಾರೆ. ಅವರು ಆ ಸತ್ತಾಗ ಅವನ ನೆನಪಲ್ಲಿ ಹಾಕ್ಸಿರ್ತಕ್ಕಂಥದ್ದು ಆ ಕಲ್ಲದು. ನಿಮಗೆ ಅದೇ ಥರ ಗರುಡರು ಅಂತ ಇನ್ನೊಂದು ಅಗ್ರಹಾರ ಬಾಚಳಿಯಲ್ಲಿ ಬರುತ್ತೆ. ಮೇಲ್ಗಡೆ ಇದೆ, ಟಾಪಲ್ಲಿ ಒಂದು ಕಂಬಗಳ ಮೇಲ್ಗಡೆ ಆ ವೀರರನ್ನು ಬಿಡಿಸಿ ಆ ಗರುಡನನ್ನು ಕೂಡ ಬಿಡಿಸಿದ್ದಾರೆ. ಅವೆಲ್ಲ ಗರುಡರ ನೆನಪಲ್ಲಿ ಹಾಕ್ಸಿರ್ತಕ್ಕಂಥ ಕಲ್ಲುಗಳು. ಅಂದರೆ ಈ ರಾಜನಿಗೆ ಭಾಳ ತೊಂದರೆ ಬಂದಂಥ ಸನ್ನಿವೇಶದಲ್ಲಿ, ಯುದ್ಧದ ಸನ್ನಿವೇಶಗಳಲ್ಲಿ ಅವರಿಗಿಂತ ಮೊದಲೋಗಿ ಇವನು ಮುರಿಕು. ಅದಕ್ಕೆ ಅದನ್ನು ಒಂದು ಪದ ಬರುತ್ತೆ, ಆಳಿಂ ಮುನ್ನಿರಿವಂ ಅಂತ. ಆಳಿಂ ಮುನ್ನಿರಿವಂ, ತನ್ನನ್ನು ಆಳ್ತಕ್ಕಂಥವನೇನಿದ್ದಾನೆ, ತನ್ನನ್ನು ಆಳ್ತಕ್ಕಂಥವನಿಗಿಂತ ಮೊದಲೋಗಿ ನಾನು ಅವನನ್ನು ಸಾಯಿಸಬೇಕು ಅಂತ. ಸೊ ಈ ಶಬ್ದ ಇದೆಯಲ್ಲ, ಈ ಶಬ್ದ ಇವರಿಗೆಲ್ರಿಗೂ ಅನ್ವಯಿಸ್ತಕ್ಕಂಥದ್ದು. ಈ ವೇಳೆವಾಳಿ, ಜೋಳವಾಳಿ ಅಥವಾ ಈ ಗರುಡ ಪದ್ಧತಿ ಇವರಿಗೆಲ್ರಿಗೂ ಅನ್ವಯಿಸ್ತಕ್ಕಂಥದ್ದು ಆ ಶಬ್ದ. ಅದು ಅವರೆಲ್ಲರೂ ಕೂಡ ತನಗಿಂತ ಮೊದಲೇ, ಅಂದರೆ ತನ್ನ ರಾಜನಿಗಿಂತ ಮೊದಲೇ ಹೋಗಿ ಯುದ್ಧರಂಗದಲ್ಲಿ ಪೇಸ್ ಮಾಡ್ತಾಯಿದ್ರು. ಅಂದರೆ ರಾಜನಿಗೆ ಏನು ಧಕ್ಕೆ ಆಗಬಾರ್ದು, ತಾನಿರೋವರೆಗೂ ಧಕ್ಕೆ ಆಗಬಾರ್ದು. ತನ್ನ ಹೋದ್ಮೇಲೆ ಗೊತ್ತಿಲ್ಲ, ಆದರೆ ತಾನಿರೋವರೆಗೂ ಧಕ್ಕೆ ಆಗದಂತೆ ನೋಡ್ಕೊಳ್ತಾ ಇದ್ದಂಥವ್ರು ಅಂತ ಅದೊಂದು ಸೈನ್ಯ ಇತ್ತು. ಅದೊಂದು ಈಗ ಇವತ್ತಿನ ಇವರಿಗೆ ನಾವು ಹೋಲಿಕೆ ಮಾಡ್ಬೋದು. ಇವರು ಪ್ರಧಾನಮಂತ್ರಿ ಇವರಿಗೆಲ್ಲ ಇರ್ತಾರೆ, ರಾಷ್ಟ್ರಪತಿಗಳಿಗೆಲ್ಲ ಇರ್ತಾರಲ್ಲ, ಒಂದು ಬೆಂಗಾವಲಿನ ಪಡೆ. ಈ ಥರದ ಪದ್ಧತಿ ನಮ್ಮಲ್ಲಿ ಸಾಕಷ್ಟಿತ್ತು. ಇದಕ್ಕಾಗಿ ಅರಸೀಕೆರೆ ತಾಲೂಕುಗಳಲ್ಲೂ ಕೂಡ ಭಾಳಷ್ಟು ಶಾಸನಗಳು ಬರುತ್ತೆ. ಒಂದು ವರ್ಗನೇ, ಒಂದು ಜನಾಂಗವೇ ಇತ್ತಲ್ಲಿ. ಆ ಜನಾಂಗದ ಕೆಲಸ ಏನು ಅಂದರೆ ಇದೇ ಕೆಲಸ ಅವ್ರದ್ದು, ಗರುಡರಾಗೋದು. ಅದೇ ಈ ಥರ ಯುದ್ಧಗಳಿಗೆಲ್ಲ ಹೋಗಿ ಎಲ್ಲಿ ಮೆನ್ಷನ್ ಆಗಿದೆ ಸರ್ ಇದು? ಅರಸೀಕೆರೆ ತಾಲೂಕಿನ ಶಾಸನಗಳಲ್ಲಿ ಮೆನ್ಷನ್ ಆಗಿದೆ. ನನಗೆ ಊರು ತಕ್ಷಣ ಗೊತ್ತಾಗ್ತಾ ಇಲ್ಲ. ಅರಸೀಕೆರೆ ತಾಲೂಕು ಶಾಸನಗಳಲ್ಲಿ ನಾವು ನೋಡ್ಬೋದು. ಅವ್ರು ಕುಲದ ಹೆಸರನ್ನು ಹೇಳ್ತಾನೆ, ಇಂಥ ಕುಲದವರು ಅಂತ. ಸೊ ಹೀಗಾಗಿ ನಮಗೆ ಈ ಥರದ ಅನೇಕ ವಿಷಯಗಳು ಗೊತ್ತಾಗ್ತಕ್ಕಂಥದ್ದು ಈ ಶಾಸನಗಳಲ್ಲೇ. ಇವೆಲ್ಲ ಇತಿಹಾಸದಲ್ಲಿ ಬರೋದಿಲ್ಲ, ಇವೆಲ್ಲ ಇತಿಹಾಸ ಸೇರೋದಿಲ್ಲ. ಇವೆಲ್ಲ ಸಾಂಸ್ಕೃತಿಕ ಇತಿಹಾಸದಲ್ಲಿ ಅಷ್ಟೇ ಬರ್ತವೆ, ಜನಸಾಮಾನ್ಯ ಹೇಳ್ತಕ್ಕಂಥದ್ದು. ನಾವು ಇವತ್ತು ಪ್ರಚಾರ ಮಾಡಬೇಕಾದ್ದು ಸಾಂಸ್ಕೃತಿಕ ಇತಿಹಾಸನೇ ಹೊರತು ಈ ರಾಜಕೀಯ ಇತಿಹಾಸ ಯಾವತ್ತು ಯಾರು ಬೇಕಾದ್ರೂ ಓದ್ಕೊಳ್ಬೋದು, ಯಾರು ಬೇಕಾದ್ರೂ ಬರೀಬೋದು. ಸಾಂಸ್ಕೃತಿಕ ಇತಿಹಾಸವನ್ನು ನಾವು ಯಾರಿಗೂ ಗೊತ್ತಿರೋದಿಲ್ಲ. ಇವೆಲ್ಲ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಯಾಕೋ ನಮ್ಮಂಥ ಒಬ್ರಿಗೊಬ್ರು ಗೊತ್ತಿರುತ್ತೆ, ಬಡವ್ರಿಗೆ ಯಾರು ಗೊತ್ತಿರೋದು ಆ ಥರ ಅಷ್ಟೇ. ಅದಕ್ಕೆ ನಾವು ಹೆಚ್ಚಿಗೆ ನಮ್ಮ ಒಂದು ಪ್ರಚಾರನ ಈ ಸಾಂಸ್ಕೃತಿಕ ಇತಿಹಾಸಕ್ಕೆ ನಾವು ಕೊಡಬೇಕು ಅನ್ನೋದಷ್ಟೇ. ನಿಮಗೆ ಕಣ್ಣರಳಿಸಿದಂಥ ಯಾವುದಾದ್ರೂ ಒಂದು ವೀರಗಲ್ಲ ಸರ್? ನಾವು ಸಾಕಿದಂಥ ಪ್ರಾಣಿಗಳ ಬಗ್ಗೆ ಪ್ರೀತಿ ಇರುತ್ತೆ, ಅದು ಸತ್ತಿರುತ್ತೆ. ಅದು ಸತ್ತಾಗ ಅದಕ್ಕೆ ಗೋಳಾಡಿಕೊಂಡು ಅದರ ನೆನಪಿನ ಕಲ್ಲಾಕ್ಸಿದ್ದಾರೆ. ಬೇಟೆ ಆಡೋದಕ್ಕೆ ಹೋದಾಗ ಒಂದು ಹಂದಿ ಜೊತೆ ಸತ್ತಿದ ನಾಯಿನೋ ಅದೇ ಇರುತ್ತೆ. ಅದೇ ಒಂದೇ ಅಲ್ಲ, ಹಂದಿಗಳ ಜೊತೆ ನಾಯಿಗಳು ಸತ್ತಾಗ ಅದು ಒಂದು ಘಟನೆ ಅಲ್ಲ. ಹಂದಿಗಳ ಜೊತೆಲಿ ನಾಯಿಗಳು ಸಾಯ್ತಾ ಇದ್ವು. ಅದೇ ಯಾವ ನಾಯಿ ಸಾಯುತ್ತೆ ಅನ್ನೋದು ಮುಖ್ಯ ಅಲ್ಲಿ. ಹೌದು. ತನಗೆ ಪ್ರೀತಿ ಪಾತ್ರವಾದಂಥ ಒಂದು ನಾಯಿ ಸತ್ತಾಗ ಆ ನಾಯಿ ನೆನಪಿಗೆ ಅವನು ಕಲ್ಲಾಕ್ಸಿದ್ದಾನೆ. ಈಗ ಕುಮಾರರಾಮಂದೇ ಅವನ ಕುದುರೆ ಸತ್ತು ಅಂತ ಹೇಳ್ಬಿಟ್ಟು ಆ ಕುದುರೆಗೆ ಒಂದು ಕುದುರೆ ಕಲ್ಲಾಕ್ಸಿದ್ದಾರೆ. ಬೊಲ್ಲ ಅಂತ ಕುದುರೆ ಹೆಸರು, ಅದಕ್ಕೊಂದು ಕಲ್ಲಾಕ್ಸಿದ್ದಾರೆ. ಹೀಗಾಗಿ ಪ್ರೀತಿ ಪಾತ್ರರಾದಂಥವ್ರಿಗೆ ಹಾಕ್ಸ್ತಕ್ಕಂಥ ಒಂದು ಇದೆಯಲ್ಲ, ಇವು ಭಾಳ ವಿಶೇಷ. ಯಾಕೆಂದರೆ ಅವಕ್ಕೆ ಭಾಷೆಗೆ ಓದೋದಿಲ್ಲ, ಅವಾಗೇನು ಗೊತ್ತಾಗೋದಿಲ್ಲ ನಾಯಿಗಳಿಗಾಗಲಿ ಇನ್ನೊಂದು. ಆದರೆ ತನ್ನ ಒಡೆಯನಿಗಾಗಿ ಅವು ಒಡೆಯನಿಗಿಂತ ಮೊದಲೋಗಿ ಜೀವ ಕೊಡ್ತಾವಲ್ಲ, ಅದು ಭಾಳ ದೊಡ್ಡದದು. ಅಂಥದ್ದನ್ನು ನೆನಪಿಸ್ಕೊಳ್ಳೋದಕ್ಕಾಗಿ ಅವ್ರದ್ದು ಶಾಸನ ಹಾಕ್ಸಿರ್ತಕ್ಕಂಥ ನಾವು ಗಮನಿಸ್ತೀವಿ. ಅದೊಂದೇ ಅಲ್ಲ, ಈಗ ಈ ಮಹಾಸತಿ ದೇಕಬ್ಬೆ ತಗೊಳ್ರಿ, ದೇಕಬ್ಬೆ ಶಾಸನ ಅಷ್ಟೇ. ಅವ್ರು ಚಿಕ್ಕ ವಯಸ್ಸಿನ ಹುಡುಗಿ ಆಕೆ, ಆ ಲೆಕ್ಕದಲ್ಲಿ ಆಗ್ತಾನೆ ಮದುವೆ ಆಗಿದೆ. ರಾಜೇಂದ್ರ ಚೋಳನ ಕಾಲದ್ದದು. ರಾಜೇಂದ್ರ ಚೋಳ ಬಂದು ಅವನ ಗಂಡನನ್ನು ಕರ್ಕೊಂಡು ಹೋಗ್ತಾನೆ. ಬಹುಶಃ ಸಣ್ಣ ಸಣ್ಣ ಪ್ರತಿಭಟನೆಗಳು ನಡೀತಾ ಇತ್ತು ಚೋಳರು ಆಡಳಿತದ ಬಗ್ಗೆ. ಗಂಗರ ಕಾಲದಲ್ಲಿದ್ದಂಥ ಅನೇಕ ಮಾಂಡಲಿಕರು ಸಣ್ಣ ಸಣ್ಣ ಪ್ರತಿಭಟನೆಗಳು ಮಾಡ್ತಾಯಿದ್ದಾರೆ ಚೋಳರು ಬಂದಾಗ, ಆಕ್ಯುಪೈ ಮಾಡಿಕೊಡಾಗ. ಬಹುಶಃ ಇವನು ಮಾಡಿರ್ಬೇಕು ಆ ಸಂದರ್ಭದಲ್ಲಿ. ಆಗ ಇವನನ್ನು ಸೀದಾ ತಲಕಾಡಿಗೆ ಕರ್ಕೊಂಡು ಹೋಗ್ತಾನೆ, ತಲಕಾಡಲ್ಲಿ ಸಾಯಿಸ್ಬಿಡ್ತಾನೆ. ಆಗ್ತಾನೆ ಮದುವೆ ಆಗಿರುತ್ತೆ, ಲೆಕ್ಕಗಳು ಇನ್ನೂ ಮಕ್ಕಳಿಗೆ ಕ್ಲೀನ್ ಇರೋದಿಲ್ಲ ಇವರಿಗೆ, ಮದುವೆ ಆಗಿರುತ್ತೆ. ಆಗ ಏನು ಮಾಡಬೇಕು ಆಕೆ? ಒಬ್ಬ ಸಣ್ಣ ಪ್ರಾಯದ ಹುಡುಗಿ. ಆಗ ಆಕೆ ತಂದೆ ಬರ್ತಾಯಿರ್ತಾರೆ, ಗೊತ್ತಾಗುತ್ತೆ ತಂದೆ ತಾಯಿಗಳಿಗೆಲ್ಲ ಗೊತ್ತಾಗುತ್ತೆ ಅಡೆಯ ಸತ್ತೋಗಿದ್ದಾನೆ ಅಂತ. ಅವಳ ತಂದೆ ತಾಯಿಗಳು ಓಡಿ ಬರ್ತಾರೆ. ಅವ್ರ ತಂದೆ ಒಬ್ಬ ಸಾಮಂತ ಅವಳು ತಂದೆ
ಕುಡಿಯರ ವಂಶಕ್ಕೆ ಕುಡಿಯರ ವಲ್ಲಭನು ಆಕೆ, ಕುಡಿಯರ ರಾಜ ಅವನು. ಅಂಥ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ, ಆಕೆ ನಾನು ಬೆಂಕಿಗೆ ಹೋಗ್ತೀನಿ, ಕೊಂಡಕ್ಕೆ ಹೋಗ್ತೀನಿ ಅಂತ ಕುಳಿತುಕೊಳ್ತಾಳೆ. ಇರೋದೊಬ್ಬ ಮಗಳು ತಂದೆಗೆ, ಈ ಕಡೆಗೆ ಇವನು ಇರ್ತಕ್ಕಂಥ ಸತ್ತೋಗಿದ್ದಾನೆ, ಇವನು ಇಲ್ಲ. ನವಿಲೆ ನಾಡು ಒಂದು ನುಗು ಏರಿಯಾದಲ್ಲಿ ನಡೆದಂಥ ಒಂದು ಘಟನೆ ಇದು. ಸೊ ಕೊನೆಗೇನಾಗುತ್ತೆ, ತಂದೆ ಬರ್ತಾರೆ, ತಾಯಿ ಬರ್ತಾರೆ, ಎಲ್ಲ ಕೇಳ್ಕೊಳ್ತಾರೆ. ಆಕೆ ಒಂದೇ ಮಾತು ಹೇಳ್ತಾಳೆ, ನಾನು ಬಗೆ ತಪ್ಪೋದು ಅಂತ ಹೇಳ್ತಾಳೆ. ಅಂದರೆ ನಾನು ಹೊಗೆತನ ತಪ್ಪೋದಿಲ್ಲ. ನೋಡಿ, ಹೊಗೆತನ ಇವತ್ತಿಗೂ ಬಳಸ್ತೀವಿ ಪದಗಳನ್ನು. ನೀನು ಹೊಗೆತನ ಸರಿ, ನೀನು ಹೊಗೆ ಇಲ್ಲ ಅಂತ ಹೇಳ್ತೀವಿ, ಅಥವಾ ಹೊಗೆತನ ಅಂತ ಹೇಳ್ತೀವಿ. ಅಂದರೆ ನಾನು ನನ್ನ ಹುಟ್ಟಿದ ಮನೆ ಮತ್ತು ಕೊಟ್ಟ ಮನೆ ಎರಡಕ್ಕೂ ನಾನು ತಪ್ಪೋದಿಲ್ಲ. ನಾನು ಅವೆರಡರ ಗೌರವನ ನಾನು ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು, ನಾನು ಕೊಂಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಏನು ಕೊಡ್ಬೋದು ಬ್ರಾಹ್ಮಣರಿಗೆ, ಇದು ಮುತ್ತೈದರಿಗೆ ಏನು ದಾನ ಕೊಡ್ಬೋದು ಎಲ್ಲ ಕೊಟ್ಟು ಆಕೆ ಕೊಂಡಕ್ಕೆ ಹೋಗ್ತಾಳೆ. ಕೊಂಡಕ್ಕೆ ಉರಿಯಂಪಕ್ಕು ದೇವಲೋಕಕ್ಕೆ ಸಂದಳ ಅಂತ ಬರುತ್ತೆ. ಅಂದರೆ ಇದು ಈ ಒಂದು ಅದನ್ನು ಶಿಲ್ಪದಲ್ಲೂ ತೋರಿಸಿದ್ದೀನಿ. ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥ ಶಿಲ್ಪ ಅದು. ಇಷ್ಟು ವರ್ಷ ಸಿಕ್ಕಿರಲಿಲ್ಲ ಶಿಲ್ಪ ಅದು, ಬರೀ ಪಾಠ ಮಾತ್ರ ಸಿಕ್ಕಿತ್ತು. ಈಗ ನಮ್ಮ ಪರಮಶಿವಮೂರ್ತಿ ಕನ್ನಡ ವಿಶ್ವವಿದ್ಯಾಲಯದ VC ಆಗಿರೋರು, ಅವು ಹಿಂದೆ ಒಂದು ಸಾರಿ ಹೋದಾಗ ಕಲ್ಲನ್ನು ಎತ್ತಿಸಿದಾಗ ಗೊತ್ತಾಗಿದೆ ಶಿಲ್ಪಗಳಿರೋದು. ಅಲ್ಲಿ ಆಕೆ ಹೇಗೆ ಕೊಂಡಕ್ಕೆ ಹೋಗ್ತಾ ಇದ್ದಾಳೆ, ದಾನ ಕೊಡ್ತಾ ಇರ್ತಕ್ಕಂಥದ್ದು, ತಂದೆ ಗಂಡ ಸತ್ತಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು, ಇದೆಲ್ಲವನ್ನು ಶಿಲ್ಪಗಳು ಬಿಡಿಸಿದ್ದಾರೆ ಪೆನಲ್ ಆಗಿ. ಸೊ ಇದು ಈ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷವಾದ ಸನ್ನಿವೇಶವನ್ನು ದಾಖಲಿಸ್ತಕ್ಕಂಥ ಒಂದು ಶಾಸನ ಇದು. ಸೊ ಇಂಥವೆಲ್ಲ ನಾವು ಇಂಥವನ್ನೆಲ್ಲ ನಾವು ಇಂಥ ನೂರಾರು ಶಾಸನಗಳು ಕರ್ನಾಟಕದಲ್ಲಿವೆ. ಇಂಥ ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು ಒಂದಲ್ಲ ಎರಡಲ್ಲ 100 ಕಲ್ಲುಗಳು ನಾವು ಕರ್ನಾಟಕದಲ್ಲಿದೆ. ಇದೊಂದು ವಿಶಿಷ್ಟವಾದ ಕಲ್ಚರು. ನಿಮಗೆ ಬೇರೆ ರಾಜ್ಯಗಳಲ್ಲಿ ಈ ಥರ ಸಿಗೋದಿಲ್ಲ ನಿಮಗೆ.